ಒಂದು ಕೈಕಾಲು ಆಡ್ಸಿದ್ವಿ ಅಂದ್ರ ಕೈಕಾಲ ಎಲ್ಲ ಸರಳ ಆಗ್ತಾವ ನೋಡ್ರಿ. ಮನೆಯಂದು ಮುಗಿಯಂಗಿಲ್ರಿ ಎಷ್ಟು ಮಾಡಿದ್ರುನು. ದಿನ ಬರೋದು ರೂಢಿ ಇಟ್ಕೋಬೇಕು ಅಂದ್ರ ಚಲೋ ರೀ. ಒಂದಿನ ಬಿಟ್ಟು ಬಂದ್ರ ಮರ್ದಿಸ್ ಬರಾಕ ಒಳ್ಳೆ ಆತದವ. ಹೌದ್ರವ, ಬಂದ್ರ ಚಲೋ. ನಮ್ಮ ಒಂದ್ ಎಲ್ಲಾರ ಹೋಗು ಇದ್ದ ಬಿಡ್ತಾವ್ರಿ, ಫಂಕ್ಷನ್ ಅದು ಇದು ಅಂತೇಳಿ. ಆ ಗಡಿಬಿಡಿ ಒಳಗ ಎಲ್ಲಿ ವಾಕಿಂಗು ಏನ್ ಸುದ್ದಿ. ಅದ್ರಾಗ ಮುಂಜಾನೆ ಎದ್ದು ವಾಕಿಂಗ್ ಹೋಗ್ತೀನಿ ಅಂದ್ರ ಸಾಕ್ರಿ, ನಮ್ಮ ಅತ್ತಿ ಮುಖ ಹನುಮಪ್ಪ ಆಗಿರ್ತದ ನೋಡು. ಅವ್ರಿಗೆಲ್ಲ ಚಾ ಅದು ಮಾಡಿ ಇಟ್ಟ ಬಂದಿರ್ತೀನಿ ಮತ್ತ. ಹೌದ್ ನೋಡ್ರಿ, ನಾವ್ ಏನೇ ಮಾಡಿದ್ರು ಅವ್ರು ತಮ್ಮ ಬುದ್ಧಿ ತೋರ್ಸೇ ಬಿಡ್ತಾರ. ಅದ್ರಾಗ ನಮ್ ನಾದ್ನಿ ಬಂದಾಗಂತೂ ನೋಡ್ಬೇಕು ನಮ್ಮ ಅತ್ತಿದು. ವಾಕಿಂಗ್ ಅಂತ ನಾ ಬೂಟ್ ಹಾಕೊಂಡ್ ಹೊರಗ್ ಹೋದ್ನಿಲ್ಲೋ ಶುರು ಆತದ ನೋಡ್ರಿ ನಮ್ ನಾದ್ನಿ. ಅಯ್ಯ ಇದೇನವ ನಿನ್ ಸಸಿ ಬೂಟ್ ಹಾಕೊಂಡ್ ವಾಕಿಂಗ್ ಹೋಗ್ತಾ ಬಿಡ, ಬಾರಿ ಆಯ್ತು. ಹ್ಞೂನವ, ನಾಕಿಗೆ ಏನು ಹೇಳಂಗಿಲ್ಲ. ಡ್ರೆಸ್ ಹಾಕೋತಾಳ, ಬೂಟ್ ಹಾಕೋತಾಳ. ಮಕ್ಳು ಮದುವೆ ವಯಸ್ಸಿಗೆ ಬಂದಾವ, ಈಗ ಫ್ಯಾಷನ್ ಕೆದ್ದಾಳಿಕೆ. ಗಂಡನೇ ಬೇಕಾಗಿ ಸುಮ್ಮನೆ ಇರ್ತಾನ, ನಮ್ಗೆ ಯಾಕೆ ಬೇಕದೆಲ್ಲ, ಹೌದಿಲ್ಲ. ಅದು ಒಂದೆರಡು ಸಲ ನನ್ನ ಕಿವಿಗೂ ಬಿದ್ದಾವ. ಇವ್ ಕೊಟ್ಟು ಇಷ್ಟೇ ಅದ ಬಿಡು ಅಂತೇಳಿ ನಾ ಸುಮ್ಮ ಆಗ್ಬಿಡ್ತೇನ್ರಿ, ಏನು ಅನ್ನಂಗಿಲ್ಲ. ಹೌದ್ ಬಿಡ ಯವ್ವ, ಈ ಅತ್ತಿಕೊಳ್ದು ಮುಗಿಲಾರ್ದ ಕತಿ. ಆದ್ರ ಈ ಸುಮಕ್ಕರು ಸೊಸಿಗೆ ಏನು ಅನ್ನಂಗಿಲ್ಲ ನೋಡ್ರು. ಭಾಳ ಒಳ್ಳೆಯವ್ರು ಇದ್ದೀರಿ ನೋಡ್ರಿ, ನಿಮ್ಮಂತ ಅತ್ತಿದ್ರ ಭಾಳ ಚಲೋ ರೀ. ಇಲ್ದವ, ನಾ ಹಂಗೇನು ಅನ್ನಂಗಿಲ್ಲ ನೋಡ್ರಿ. ನಮ್ಮ ಮಗಳ ಹಂಗ ಆಕಿನು, ಆಕಿಗೆ ಯಾಕೆ ಅನ್ಬೇಕು ಹೇಳ್ರಿ. ನಾನು ಆಕಿಂಗ್ ಬಾರವ ಅಂತೀನಿ, ಒಲ್ರಿ ಅತ್ತಾರ ಮಲ್ಕೋತೀನಿ ಅಂತೇಳಿ 8 ತನ ಮಲ್ಕೋತಾಳ. ನಾನು ಸುಮ್ಮ ಆಗ್ಬಿಡ್ತೀನವ. ಅದೇ ಚಲೋ ಬಿಡ್ರಿ, ಏನಿರ್ತದ ಜೀವನದಾಗ. ನಾಷ್ಟ ಮಾಡಿಟ್ಟ ಬಂದ್ರಿ ಏನು ಹೋಗಿ ಮಾಡ್ಬೇಕ? ಹೋಗಿನ್ ನೋಡ್ಬೇಕವ ನಾನೇ. ಆಕಿ ಸಣ್ಣ ಕೇಳ್ತಾಳಲ್ಲ, ಏನು ಅನ್ನಂಗಿಲ್ಲ. ನಾನೇ ಮಾಡಿರ್ತೀನಿ ಏನ್ರಿ ನಾಷ್ಟ. ನೀವ್ರಿ? ನಾನು ಇಡ್ಲಿಗೆ ಹಾಕಿನಿ, ಚಟ್ನಿ ಮಾಡಿಟ್ಟು ಬಂದಿನ್ರಿ. ಬ್ಯಾಳಿ ಒಂದು ಕುದಿಸಿಟ್ಟು ಬಂದಿನಿ. ಈಗ ಹೋಗಿಂದ ಸಾಂಬಾರು ಒಗ್ಗರಣೆ ಹಾಕಿ ಇಡ್ಲಿ ಮಾಡಿ ಕೊಟ್ಬಿಡ್ಬೇಕು. ನೀವೇನ್ ಮಾಡ್ಬೇಕ್ರಿ ನಾಷ್ಟ ಗಂಗಕ್ಕ? ನಾ ಏನ್ ನಾಷ್ಟ ಇಷ್ಟ ಮಾಡಂಗಿಲ್ರಿ, ಒಮ್ಮೆ ಡೈರೆಕ್ಟ್ ಅಡಿಗೆನೆ ಮಾಡಿಬಿಡ್ತೀನಿ. ಹೆಸರು ಕಾಳು ಕುದಿಸಿಟ್ಟು ಬಂದಿನಿ. ಈಗ ಹೋಗಿ ಪಲ್ಯ ಒಗ್ಗರಣೆ ಹಾಕಿ ಕಡೆ ರೊಟ್ಟಿ ಮಾಡಿ ಕೊಟ್ಟು ಬಿಡ್ತೀನಿ, ಉಂಡು ಹೋಗ್ಬಿಡ್ತಾರೆ ಎಲ್ಲಾರು. ನೋಡ್ರಿವ, ಓದ್ತಾಯ್ತು ಈಗ ಮನೆಗೆ ಹೋಗುಮಂತ. ಮನೆಗೆ ಹೋಗೋಷ್ಟಿಗೆ ಒಬ್ಬೊಬ್ರು ಮುಖ ನೋಡಂಗಿರಂಗಿಲ್ಲ, ಮತ್ತ ಸಿಟ್ಟಿಗೇರ್ ಇರ್ತಾರೆ ಎಲ್ಲಾರು. ನಮ್ಮ ಮನೆಯವ್ರಂತರೂ ಜಾಸ್ತಿನೇ ಮಾಡ್ತಾರ್ರಿ. ವಾಕಿಂಗ್ ಹೋಗ್ತೀರಿ ಏನ್ ಮಾತಾಡಕ್ ಹೋಗ್ತೀರಿ ಅಲ್ಲಿ ಅಂತಾರ ನೋಡ್ರಿ ದಿನ. ಕೂತಿರಿ, ಕೆಲಸ ಆಗ್ಯಾದ್ರಿ? ಆಗ್ಯಾದ ನೋಡ್ರಿ. ಅಡಿಗೆ ಮಾಡಿದೆ, ಎಲ್ಲಾರು ಊಟ ಮಾಡಿ ಹೋದ್ರು. ಕಸ ಅದು ಆಗ್ಯದ, ಪರಿಸಿ ಒರೆಸ್ಬೇಕು. ಸ್ವಲ್ಪ ಬ್ಯಾಸ್ ಆಗಿತ್ತು, ಕೂತೀನಿ. ಬರ್ರಿ ಗಂಗಕ್ಕ, ಸುಮಕ್ಕ, ನಾನು ಈಗ ಬಂದ್ ಕೂತೀನಿ. ಸ್ವಲ್ಪ ಹೊತ್ತು ಕೂತ್ ಹೋಗುಂ ಬರ್ರಿ. ಹ್ಞೂನ್ರವ, ನಮಗೂ ಬ್ಯಾಸ್ರಾಗೆ ಕೂಡಕಂತಾನೆ ಬಂದಿವಿ. ನಮ್ ಶಾರದಕ್ಕ ಎಲ್ಲ ಕೆಲಸ ಮುಗಿಸಿದ್ರು ಗನ ಚಂದ ರೆಡಿ ಆತಾರ, ಸೀರಿ ಗೀರಿ ಉಟ್ಕೊಂಡು. ಒಟ್ಟ ಬೇಸರ ಮಾಡ್ಕೊಳಂಗಿಲ್ಲ ನೋಡ್ರಿ ನೀವು ರೆಡಿ ಆಗಕ್ಕ. ಹಂಗೇನಿಲ್ರಿ, ನೀವು ಚಲೋ ಉಟ್ಕೋತೀರಿ, ನನಗೆ ಹಿಂಗಿರೋದ ಇಷ್ಟ ರೀ. ಅಂದಂಗ ಪಾರ್ವತಿ ಮಗನ್ ಮದುವೆ ಆಯ್ತು ಕಾಣಿಸ್ತದಲ್ರಿ? ಆಯ್ತಲ್ರಿ. ಅಲ್ಲೇ ಬೆಂಗಳೂರಾಗ ಅದೇ ಕಂಪ್ನ್ಯಾಗ ಲವ್ ಮಾಡಿದ್ನಂತ. ಆಕಿನೂ ನೌಕರಿ ಮಾಡ್ತಾಳಂತ. ಅದೇ ಹುಡುಗಿನ ತಂದು ಮದುವೆ ಮಾಡಿದ್ರು. ಹೌದವ್ವ, ಹುಡುಗೇನ್ ಪೇಷನ್ ಮಾಡ್ತದ್ರಿ, ನೋಡ್ಬಾರ್ದದು. ಒಂಚೂರು ಅತ್ತಿ ಮಾವ ಅನ್ನೋದು ಮರ್ಯಾದೆನೇ ಇಲ್ಲ. ದಿನ ಗಂಡನ್ ಕರ್ಕೊಂಡು ಗಾಡಿ ಮೇಲೆ ಹೊರಗೆ ಹೋಗ್ತಾಳ ನೋಡ್ರಿ. ಹೌದ್ರವ್ವ, ಕೂದ್ಲ ಹೆಂಗ್ ಮಾಡ್ಸ್ಕೊಂಡಿರ್ತಾಳ ನೋಡಿದ್ರಿ? ಸಬೂಗಳು ಇರ್ತಾವ ಕೂದ್ಲ, ಅವನಿದ್ರ ಕುಂಚ್ 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 ಮಾಡ್ಸ್ಕೊಂಬಂದಾಳ. ಯವ್ವ, ಈಗ ಅದೇ ಪ್ಯಾಷನ್ ಅಂತ ಯವ್ವ. ನಮ್ ತಂಗಿ ಸೊಸಿನ ಹಂಗೆ ಮಾಡ್ಸ್ಕೊಂಡಾಳ. ಆಕಿನ ಬಟ್ಟೆ ನೋಡ್ಬೇಕ್ರಿ ನೀವು. ಮೊನ್ನೆ ಎಲ್ಲೇ ಹನಿಮೂನ್ಕ್ ಹೋಗ್ಯಾರಂತ ಚಡ್ಡಿ ಹಾಕೊಂಡಾಳ ಅಂತ ಯವ್ವ. ಚಡ್ಡಿ ಅದನ್ನ ಸ್ಟೇಟಸ್ ಇಡೋದು. ಅಲ್ಲ, ಅವ್ರ ಮನಿತನ ಹೆಂಗಿರ್ತದ, ಏನ್ ಸುದ್ದಿ, ಯಾಕೆ ಬೇಕಿವೆಲ್ಲ? ಗಂಡ ಅತ್ತಿ ಮಾವನೇ ಸುಮ್ಮಿರ್ತಾರ, ನಮ್ಗೆ ಯಾಕೆ ಬೇಕು, ಹೌದಿಲ್ರಿ? ಅದು ಕರಿಯದ ಬಿಡ್ರಿ. ಆದ್ರ ಸಂತನ ಮೊಬೈಲ್ ಹಿಡಿದಿರ್ತಾಳಂತವ. ಎಲ್ಲ ಆನ್ಲೈನಾಗ ತರಿಸ್ತಾಳಂತ ನೋಡ್ರಿ. ಏನ್ ಬಟ್ಟೆ ತರಿಸ್ತಾಳಂತ, ಏನ್ ಸುದ್ದಿ. ದುಡಿತೀನಿ ಅನ್ನೋದು ದಿಮಾಕ್ ಭಾಳ ಅದ್ರಿ ಆಕಿನ ಬರ್ಲಿ. ನಿಮ್ಮದು ಪಾರ್ಸಲ್ ಬಂದ ನೋಡ್ರಿ. ಯಾರ್ದವ ಪಾರ್ಸಲ್? ನಮ್ದ ಇರ್ಬೇಕ್ರಿ, ನಮ್ಮ ಮಗಳ ಇಂಥದ್ ಮಾಡಾಕಿ. ರೊಕ್ಕ ಕೊಟ್ಟಾರೇನ್, ಕೊಡ್ಬೇಕಪ್ಪ? ಪೇಡ್ ಆಗ್ಯದ ಹೇಳ್ರಿ, ಆನ್ಲೈನ್ ಪೇಮೆಂಟ್ ಆಗ್ಯದ. ನಾ OTP ಅವ್ರ ಹತ್ರ ಕೇಳ್ತೀನಿ ಹೇಳ್ರಿ. ನಮ್ಮ ಮಗಳು ಭಾಳ ಶಾಣೆ ನೋಡ್ರಿ. ಎಲ್ಲ ಆನ್ಲೈನಾಗ ತರಿಸ್ತಾಳ್ರಿ. ನಮ್ಮ ಮನೆಗೆ ಎಲ್ಲರಿಗೆ ಏನ್ ಬೇಕಲ್ಲ ಎಲ್ಲ ಆನ್ಲೈನಾಗ ನೋಡ್ರಿ. ಭಾಳ ಸಸ್ತಾ ಇರ್ತಾವ್ರಿ, ಹಂಗೆ ಚಂದನು ಇರ್ತಾವ್ರಿ. ಆಫರ್ ಇದ್ದು ಅಂತ ತರಿಸ್ಬಿಡ್ಬೇಕು ನೋಡ್ರಿ. ನೀವು ತರಿಸ್ರಿ. ಇಷ್ಟೊತ್ತನ ಪಾರ್ವತಿ ಸೊಸಿಗೆ ಎಷ್ಟು ಹೇಳಿದ್ಲು, ಈಗ ತನ್ನ ಮಗಳು ತರಿಸಿದಾಗ ಎಷ್ಟು ಹೋಗ್ತಾವ ನೋಡ್ರಿ. ಬಾರಿ ಅದಳ ಆಕಿನು. ನೀವೇನೇ ಹೇಳ್ರಿ, ಮಗಳದ್ ಭಾಳ ಹೊಗಳ್ಕೊತಾಳ್ರಿ ಈಕಿ. ಬಂದ್ಲಿ ಸುಮ್ಮಿರಿ. ನಡಿಯವ್ವ, ಹೋಗ್ತೀನಿ. ಇನ್ನೊಂದೆರಡು ಬಾಂಡೆ ಅದಾವ, ತೆಕ್ಬೇಕು. ನಾನು ಹೋಗ್ತೀನವ. 2 ತಾಸು ಆಯ್ತು ನೋಡ್ತೀವಿ, ಬಂದು ಟೈಮ್ ಹೋಗಿದ್ದಾಗ ಗೊತ್ತಾಗಿಲ್ಲ. ಹಸುವಾಗಿ ಅದು ಮತ್ತೆ ಊಟ ಮಾಡ್ಬೇಕು. ಹೋಗಿ ಬರ್ತೀರಾ ಅಂದ್ರೆ ನಡ್ರಿವ, ನಾನು ಪರಿಸಿ ಒರೆಸ್ಬೇಕು, ಹೋಗ್ತೀನಿ. ನಾವು ಮಾಡೋ ವಿಡಿಯೋ ಅಂತೂ ದಿನ ನೋಡ್ಲಿಕ್ಕತ್ತೀರಿ, ಖುಷಿ ಆಗ್ಯದ. ಆದ್ರೆ ನಿಮ್ಮ ಅಭಿಪ್ರಾಯನೂ ಒಂದು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೆ ಗೊತ್ತಾಗ್ತದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ನಾವು ಮಾಡೋ ವಿಡಿಯೋದಾಗ ಏನಾರ ತಪ್ಪಿದ್ರೂ ಹೇಳ್ರಿ. ನಿಮ್ಮ ಸಹಕಾರ ನಮಗೆ ಭಾಳ ಮುಖ್ಯದ. ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ, ನಮ್ಮನ್ನು ಬೆಳೆಸ್ರಿ ಒಂಚೂರು. ಎಲ್ಲಿ ಹೋಗಿದ್ರಿ ನೀನು? ಯಾವ ಮಾರ್ಕೆಟ್ ಇತ್ತು? ನೀನು ಔಟ್ ಆಫ್ ಸ್ಟೇಷನ್ ಇತ್ರಿ, ಹೋಗಿದ್ದೆ. ನಾನೇ ಔಟ್ ಆಗಿದ್ದೆ ಬಿಡ್ರಿ ಸರ್ ನಿನ್ನೆ. ಯಾಕ್ರಿ ಸರ್, ಏನಾಯ್ತು? ನೀನು ಬಡ ಬಡ ಜಲ್ದಿ ಮಾರ್ಕೆಟ್ ಮುಗಿಸೋ ಮಂದ್ ಆಯ್ತಂತೆ 5:15 ಫ್ರೆಶ್ ಆಗಿ ರೆಡಿಯಾಗಿ ಹೋದರಿ. ಬಾಂಬೆ ಬಸ್ಸಿಗೆ ಹತ್ತಿದೆ ರೀ.
ಅದು ಅಲ್ಲಿ ರಾತ್ರಿನೇ ಬಿಟ್ಟಿರ್ತದ್ರಿ. ಇಲ್ಲಿ ಬಂದು ನಾವು ಫ್ರೆಶ್ ಆಗಿ ಹತ್ತೀವಿ. ನಾ ಹತ್ತು ಪುರ್ಸತಿಗೆಲ್ಲ ಡ್ರೈವರ್ ಗಾಡಿ ಬಿಟ್ಟಾರೆ ಹೆಂಗೆ. ಚಲೋ ಆಯ್ತು ಬಿಡ್ರಿ. ಅಂದ್ರೆ ಜಲ್ದಿ ಮಾರ್ಕೆಟ್ ಮುಗಿಸ್ಕೊಂಡು ಬಂದಿರ್ಬೇಕಂದ್ರ ಮುಂದ್ ಕೇಳ್ರಿ ಸರ, ಮುಂದ್ ಕೇಳ್ರಿ. ಹೇಳ್ರಿ ಏನಾಯ್ತು? ಬಾಂಬೆ ರಾತ್ರಿ 8ಕ್ಕೆ ಬಿಟ್ಟಿರ್ತದ್ರಿ. ಅಲ್ಲಿ 2 ತಾಸು ಆಗಣ ಡಾಬಾಕ್ ನಿಂದಿಸಿರ್ತಾರ. ಶಿಸ್ತು ಊಟ ಮಾಡಿರ್ತಾರ್ರಿ. ಊಟ ಮಾಡಿ ಬಸ್ ಹತ್ತಿರ್ತಾರ. ಅರ್ಧಂಬರ್ಧ ನಿದ್ದೆ ಆಗಿರ್ತದ ನೋಡ್ರಿ ಬಸ್ನ್ಯಾಗ. ಹೌದು ಬಿಡ್ರಿ, ಬಸ್ನ್ಯಾಗ ನಿದ್ದೆ ಏನಾಗಿರ್ತದ. ಆದ್ರ ಅವ್ರ ನಿದ್ದೆಗೆ ನಿಮಗೆ ಏನ್ ಸಂಬಂಧ ರೀ ಸರ? ಮುಂದ ಇರುದ್ರಿ ಸರ. ನೀವು ಸುಳ್ಳು ಹೇಳಿದ್ರು ಕೇಳ್ತೀರಿ, ಕರೆ ಹೇಳಿದ್ರಿ ಕೇಳ್ತೀರಿ ಸರ. ನಿನ್ನಿ ವಾಸನೆ ನನಗ ಅಬ್ಬಬ್ಬಬ್ಬ ತಲಿ ದಿಮ್ ಹಿಡಿತ್ ನೋಡ್ರಿ. ಏನಾಯ್ತ್ರಿ ಸರ ತಲಿ ದಿಮ್ ಹಿಡಿದಂತಿರಲ್ಲ ಯಾಕ? ಈಗ ಮೊದಲೇ ತಂಡಿ ದಿನ ಅಲ್ರಿ ಸರ. ಬಸ್ಸಿನ ಗ್ಲಾಸ್ ಅಷ್ಟು ಏರ್ಸಿ ಬಿಟ್ಟಿರ್ತಾರ್ರಿ. ನಾ ತೆಗಿಬೇಕಂತೀನಿ, ಹೊರಗಿಂದ ತಣ್ಣ ಗಾಳಿ ಬರ್ತದ್ರಿ. ನನಗೂ ತಡ್ಕೊಳೋದಾಗೋಲ್ದು. ಹಂಗಾಗಿ ಮುಚ್ಚಿದೆ. ಅದು ರಾತ್ರಿ ಡೈಜೆಷನ್ ಅರ್ಧಂಬರ್ಧ ಆಗಿರ್ತದಲ್ರಿ. ಒಬ್ಬರಾಗಣ ಒಬ್ರು ಬಿಡ್ತದ್ರಿ ನೋಡ್ರಿ. ನಿಮ್ಮ ಸುವಾಸನೆ ಕುಡುದು ಕುಡುದು ಸಾಕಾಯ್ತ್ರಿ ನನಗಂತ್ರ. ಮುಂದೇನಾಯ್ತ್ರಿ? ಯಾಕೆ ಕೇಳ್ತೀರಿ ಸರ? ಯಪ್ಪ, ನಾ ಒಂದು KSRTC ಅವ್ರಿಗೆ ಏನ್ ಕೇಳ್ಕೊತೀನಿ ಅಂದ್ರಿ, ರಾತ್ರಿ ಬಿಟ್ಟು ಬಸ್ ಏನ್ ಇರ್ತಾವಲ್ರಿ, ನಶಿಕ್ನಾಗ ಒಂದ್ ಅರ್ಧ ತಾಸು ಶೌಚಾಲಯ ಹತ್ರ ನಿಂದ್ರಿಸಿ ಬಿಡ್ರಿ ದಯವಿಟ್ಟು. ಮುಂದೇನಾಯ್ತ್ರಿ? ಮುಂದೇನಾಯ್ತ್ರಿ? ಊರ್ ಬಂತು. ಅದೇ ಗುಂಗಿನಾಗ ತಳಗಿಳದ್ರಿ. ಒಂದ್ ಸ್ವಲ್ಪ ತಿರುಗಾಡಿ ಉಡುಪಿ ಹೋಟೆಲ್ಗೆ ಹೋಗಿ ನಾಷ್ಟಾರ ಮಾಡಿದ್ರಿ ಅಂತೇಳಿ ಇಡ್ಲಿ ವಡ ಆರ್ಡರ್ ಮಾಡಿದ್ರಿ. ಅಲ್ಲೊಬ್ರು ಕಾಕಾ ಕೂತಿದ್ರಿ. ಅವ್ರ ಮೊದಲ ನಾಷ್ಟಾ ಮಾಡಿ ಚಾ ಕುಡಿಯಕತ್ತಿದ್ರಿ. ಅವ್ರು ಬಿಟ್ಟು ನೋಡ್ರಿ ಒಂದು ಬಾಣ ಢಮ್ ಅಂತ. ಬಾಬಾ ನಾವು ನಂದು ಇವತ್ತು ಹಣೆ ಬರ್ದಾಗ ಬರೀ ಗ್ಯಾಸ್ ಡೇನೇ ಅದ ಅನ್ಕೊಂಡೆ ನೋಡ್ರಿ ನಾನು. ಮುಂದ್ರಿ? ಮುಂದೇನ್ರಿ? ಮಾರ್ಕೆಟ್ನು ಅದೇ ಗುಂಗಿನಾಗ ಮಾಡಿದ ಹೆಂಗಾಗ್ಯದ್ರಿ. ಮಾರ್ಕೆಟ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ ರೀ. ಬಸ್ನಾಗ ನೋಡ್ತೀನಿ ಜನ ತುಂಬ್ಯಾರ. ಇವತ್ತೇನು ಊರ್ ಮುಟ್ತೀನಿ ಇಲ್ಲ ನಂಗೆ ಅನಿಸ್ಬಿಟ್ಟೈತ್ರಿ ನನಗೆ. ನಾನು 4 ಬಸ್ ಬಿಟ್ಟಿನ್ರಿ. ಆದ್ರೆ ಇವ್ರೇನ್ ಹೆಣ್ಮಕ್ಳು ನಮಗ್ ಬಿಡಂಗ್ ಕಾಣ್ಲಿಲ್ರಿ. ಎಲ್ಲರೂ ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ ಹತ್ತದ. ನಾನು ಮುಂದ್ ನುಗ್ಗಿದ್ರೈತಂತೆ ಹೋದೆ ರೀ. ಹೆಣ್ಮಕ್ಳು ತಾವೆಷ್ಟು ಸ್ಟ್ರಾಂಗ್ ಅನ್ನೋದು ಬಸ್ ಹತ್ತು ಮುಂದೆ ತೋರಿಸ್ಬಿಟ್ರಿ ನನಗೆ. ನಾ ಏನ್ ಸರಿದ್ ಬಿಟ್ಟೇರಿ ಸರ. ಮತ್ ನಿನ್ನ ಊರಿಗೆ ಹೆಂಗ್ ಬಂದಿರಿ ಸರ? ರಾತ್ರಿ 10ಕ್ಕೆ ಟಾಟಾ ಏಸ್ ಹತ್ಕೊಂಡ್ ಬಂದಿನ್ರಿ ಸರ್. ನಂದು ಯಾಕ ಒಟ್ಟಿ ತೊಳೆಸ್ದಂಗ ಆಗತ್ತದ್ರಿ. ಬರ್ತೀನ್ರಿ ಸರ. ಮತ್ ನಂದು ಒಂದು ಢಮ್ ಅನ್ಬಾರ್ದ. ಆರಾಮದಿ ಇಲ್ಲ? ಯಾಕ ಒಂಥರ ಕೂತಿಯಲ್ಲ? ಆರಾಮನೆ ಅದರಿ. ಅವ್ರಿಗೆ ಏನಾಗ್ಯದ? ಒಣ ಚಿಂತೆ ಮಾಡ್ತಾರ ಸುಮ್ನೆ. ಅಲ್ಲೋ ಮರ, ಏನ್ ಚಿಂತೆ ನಿಂದು? ಮಕ್ಕಳು ನೌಕರಿ ಮಾಡಾಕತ್ತಾರ, ಮಗಳು ಲಗ್ನ ಮಾಡಿ ಕೊಟ್ಟಿದಿ, ರಗಡ್ ಹೊಲ ಅದ, ದೊಡ್ಡ ಮನಿ ಕಟ್ಸಿದಿ, ಮತ್ತೇನ್ ಬೇಕು ಮರ ನಿನಗ? ಅದೇ ಪ್ರಾಬ್ಲಮ್ ನೋಡ್ರಿ ಅಣ್ಣ ಇವ್ರದು. ಏನೂ ಇರ್ಲಿಲ್ಲ ಅಂದ್ರೆ ಸುಮ್ಮ ದುಡಿಯಾಕರ ಓದಿದ್ರ ಕಡಿ ಖಾಲಿ ಇರ್ತಾರ, ಸಣ್ಣತನ ಟಿವಿ ನೋಡ್ತಾರ. ಅದಕ್ಕೇನಾಯ್ತ್ರಿ ಯಾಕೋರ? ಟಿವಿ ನೋಡಿದ್ರೆ ಚಲೋನೇ ಇಲ್ರಿ. ಅಂದ್ರೆ ಟೈಮ್ ಪಾಸ್ ಆಗ್ತದ. ಅವ್ರೇನ್ ಟೈಮ್ ಪಾಸ್ ಆಗ ಅಂತ ನೋಡ್ತಾರೇನ್ರಿ? ಯಾವ್ದಾರ ಒಂದ್ ಸ್ವಲ್ಪ ನಗುದು ರಿಯಾಲಿಟಿ ಶೋ ಹಚ್ಚಿದ್ನಿ ಅಂದ್ರ ದಿಟ್ಟಿಶ್ ಮೋತಿ ನೋಡ್ತಾರ. ತಾವಂದಿದ್ದ ಹಚ್ಬೇಕು ಅಂತ ಚಿಂತೆ ಮಾಡೋದು. ಏನ್ ನೋಡ್ತಾನ್ರಿ ಯಾಕೋರ ಟಿವಿಯಾಗ? ಮತ್ತೇನ್ರಿ ಅದೇ ನ್ಯೂಸ್ ಚಾನೆಲ್ ನೋಡ್ತಾರ. ಅವ್ರೇ ಬರೇ ಅಂಜಿಕೆ ಬರಂತ ಸುದ್ದಿನೇ ಹೇಳ್ತಾರ. ಬಾರಿ ಮಳೆಗೆ ಬೆಂಗಳೂರು ಮುಳುಗುತ್ತಿದೆ ಅವ್ರ ಅಂದ ತಕ್ಷಣ ಇವ್ರು ನನಗ ಇವನು ಮರ ನಮ್ಮೂರು ಮುಳುಗಿತಂದ್ರೆ ಏನ್ ಮಾಡ್ಲಿ ಅಂತ ಚಿಂತಿ. ಅವರು ಚಂಡಮಾರುತಕ್ಕೆ 10 ಬಲಿ ಅಂದ ತಕ್ಷಣ ಇವರು ಸೋಫಾ ಮೇಲಿಂದ ಕಣಕ್ಕನ ಜಿಗು ಸತ್ಮೇಲೆ ಅಂತ ಬರ್ತಾರೆ. ಹೌದು ಬಿಡ್ರಿ ಅಕ್ಕೋರ, ಇವ್ರು ನ್ಯೂಸ್ನವ್ರು ನೋಡಿದ್ರ ಹೊರಗಿನ ಪ್ರಪಂಚನೇ ಮುಳುಗಕತ್ತದ ನಂಗೆ ಅನಿಸ್ಬಿಡ್ತದ. ಹಂಗ ತೋರ್ಸಕತ್ತಾರ ಈಗಿನವ್ರು. ಈ ಕರೋನಾ ಬಂತಲ್ರಿ, ಅವಾಗಿಂದ ಹಿಂಗಾಗ್ಯಾರ ನೋಡ್ರಿ. ರಣ ಕೊರೋನಾಗೆ 20 ಬಲಿ, ಅಲ್ಲಿ ಸತ್ರು ಇಲ್ಲಿ ಸತ್ರು, ಅವ್ರನ್ನ ಎಳ್ದೋಗಿದ್ರು ಇವ್ರನ್ನ ಎಳ್ದೋಗಿದ್ರು. ಅದನ್ನ ಕೇಳಿ ಇವ್ರು ತಮ್ಮನೆಗ ಆಗ್ಯದನ ಅನ್ನೋರ್ ಗತೆ ಎದಿ ಒಡದು ಮನುಷ್ಯ ಹಿಂಗ ಆಗ್ಬಿಟ್ಟಾರಿ ಅವಾಗಿಂದ. ಹೌದ್ ಬಿಡ್ರಿ ಅಕ್ಕೋರ, ಟಿವಿ ಅವ್ರನ್ನು ಎಲ್ಲರೂ ಅಂಜಿಕ್ ಬರಂಗ ಮಾಡ್ತಾರ. ಆ ಕರೋನಾ ಚಿತ್ರ ಆಗ್ತದ್ರಿ ನೋಡ್ರೇನ್ರಿ ನೀವು? ಗುಂಡಕ ಮುಳ್ಳು ಇರೋದು, ಅದು ತಿರುಗ್ಸೋರಿ ಹಿಂಗ. ಇನ್ನೇನ್ ನಮ್ಮ ಮನಿ ಹತ್ರ ಬಂತ ಬೈದು ಅನ್ನೋರ್ ಗತೆ ಆತೈತ್ರಿ. ನನಗೂ ಎಷ್ಟ್ ಸಲ ಆಗ್ಯದ್ರಿ ಹಿಂಗ. ಹೌದ್ರಿ ಅಣ್ಣವ್ರ, ಅವ್ರ ಹೆಸರು ಎಷ್ಟ್ ಚಂದ ಇಡ್ತಾರ ನೋಡಿರಲ್ರಿ? ಹೆಂಗಾರ ಹುಡುಕ್ತಾರನೆ. ಯಾತ್ರೆಗೆ ಹೋದ 30 ಜನ ಮಸಣಕ್ಕೆ ಹೋದರು. ರಾಜಕೀಯದವ್ರು ಏನಾರ ಅಂದ್ರ ಸಾಕ್ರಿ, ಬೆಂಕಿ ಉಗುಳಿದರು, ಜ್ವಾಲಾಮುಖಿ ಎಬ್ಬಿಸಿದ್ರು. ಏನ್ರಿ ಅವ್ರ ಮಾತು ಯಪ್ಪ. ಇನ್ನೊಂದಂತಾರ ನೋಡಿದ್ರೇನ್ರಿ, ನಮ್ಮಲ್ಲಿಯೇ ಮೊದಲು, ಮತ್ತ ಕೆಲವೇ ಕ್ಷಣಗಳಲ್ಲಿ ಬರುತ್ತಿದೆ, ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಅಂತಾರ್ರಿ. 1 ತಾಸಾಗಿರ್ತದ್ರಿ ಟಿವಿ ಮುಂದೆ ತೋರ್ಸಿರಂಗೆ ಇಲ್ಲ. ಅವಾಗ ಚಂದನ್ ಟಿವಿಯಾಗ ನ್ಯೂಸ್ ಬರ್ತದ ನೋಡಿದ್ರೇನ್ರಿ? ಎಲ್ರು ಮನಿ ಮಂದಿ ಎಲ್ಲ ಕೂತ್ ನೋಡಂಗ ಎಷ್ಟು ಚಂದ ಓದೋರು ಸೂಕ್ಷ್ಮೆಗೆ. ಈಗಿನವ್ರು ನ್ಯೂಸ್ ಓದಾಕತ್ತಿದ್ರಂದ್ರಿ, ಅವ್ರು ಓದೋ ಸ್ಟೈಲ್ ನೋಡಿದ್ರೆ ನಮಗ್ ಅಂಜಿ ಬರ್ತದ ನೋಡ್ರಿ. ನೀವ್ ಏನನ್ರಿ? ಅವಾಗಿನ ನ್ಯೂಸ್ ಈಗ ಎಲ್ಲದವ್ರಿ? ಈಗ ಏನೇ ಇದ್ರು TRP ನಿಂತಾರ ನೋಡ್ರಿ. ಎಲ್ಲರೂ ರೊಕ್ಕಕ್ಕ ನಿಂತಾರಿ. ನೀವೇನ್ರನ್ರಿ? ಅಂದಂಗ ಮುಖ್ಯಮಂತ್ರಿದ್ ಏನಾಯ್ತಾನೆ? ಕ್ಲಿಯರ್ ಆಯ್ತಾ ಇಲ್ಲಪ್ಪ ಅವಂದು? ಹೋಗ್ಲಿ ಬಿಡು ಮರಾಯ, ಅದೆಲ್ಲ ನಿನಗೆ ಯಾಕೆ ಬೇಕು? ಅವರು ಆರಾಮ ಇರ್ತಾರ. ಅದೇನ ಅಂತಾರಲ್ಲ, ಊರ್ ಚಿಂತೆ ಮಾಡಿ ಮುಲ್ಲಸ್ ಹೊರಗಿದ್ನಂತ. ನಿನಗೆ ಯಾಕೆ ಬೇಕು ಅವೆಲ್ಲ? ಸುಮ್ ಚಂದಗೆ ತಿಂದು ಉಂಡು ಆರಾಮ್ ಇರಬಾರ್ದಾ? ತಿಳ್ಕೊಬೇಕು ಮಾರಾಯ. ನಮ್ಮ ರಾಜ್ಯ ಸುದ್ದಿ ನಮಗ ಗೊತ್ತಿರಲಿಲ್ಲ ಅಂದ್ರೆ ಹೆಂಗ? ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಡ್ರಿಪ್ಪ. ನಮಗಂತೂ ನ್ಯೂಸನೇ ನೋಡವ್ ನಾನು. ನಾ ಹೇಳ್ರಿ ಅಣ್ಣ, ಅವ್ರ ಈ ಜನತಾ ಚೇಂಜ್ ಆಗಂಗಿಲ್ರಿ. ಎಲ್ಲ ಕೊಟ್ಟನ್ರಿ ದೇವ್ರ ನಮಗ. ಆದ್ರ ಅವ್ರು ಚಿಂತೆ ಮಾಡೋದ್ ಮಾತ್ರ ಬಿಡಂಗಿಲ್ರಿ. ಹೋಗ್ಲಿ ಬಿಡ್ರಿ, ಅದೇನ್ ಸುದ್ದಿ ಆಗಂಗಿಲ್ಲ. ಕೂಡ್ರಿ ಅಣ್ಣಾರ, ಕಾಫಿ ತರ್ತೀನಿ.
ಮುಗ್ದದ ನಿನ್ನ ಯಾವ ಅದಾವಪ್ಪ ನ್ಯೂಸು. ಈಗಂತರೂ ಅಕ್ಕೋರು ಸಿಟ್ಟಿಗೇರಿ ಟಿವಿ ಬಂದ್ ಮಾಡ್ಯಾರ. ಯಪ್ಪೋ 10 ಗಂಟೆಕ ಇಂಪಾರ್ಟೆಂಟ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅದ ಮರೆ, ಅದನ್ನ ಕಂಪಲ್ಸರಿ ನೋಡ್ಲೇಬೇಕು ನಾನು. ಏನಂತೀರಿ ಭಾಸ್ಕರ್ ಅವ್ರ, ಏಕಾದಶಿ ಆಫೀಸ್ಗೆ ಹೋಗಿಲ್ಲ ನೀವತ್ತ? ಇಲ್ರಿ, ಯಾ ಆಫೀಸು ನಿಂದ್ರಾಕ್ ಬರೋಲ್ರಿ. ಏಕಾದಶಿ ಮಾಡಿ ಅಷ್ಟು ಕಟ್ ಮಾಡಿರಿ ಏಕಾದಶಿ, ಬೇರೆ ಆಯ್ತಪ್ಪ. ಮುಂಜಾನೆ ಚಾ ಬಿಟ್ರಿ ಏನು ಇಲ್ರಿ, ದಿನ ಒಂದ್ ಸ್ವಲ್ಪ ಬಿಸ್ಕಿಟ್ ಎಲ್ಲ ತಿಂತಿದ್ವಿ, ಇವತ್ತು ಅದನ್ನು ಇಲ್ಲ. 10 ತನ ಏನು ಇಲ್ರಿ. 10ಕ್ಕೆ ಒಂದಿಷ್ಟು ಅವಲಕ್ಕಿ ಹಚ್ಕೊಟ್ಲು, ಒಂದ್ ಶೇಂಗಾದ ಉಂಡಿ ಹಚ್ಚಿದ ಅವಲಕ್ಕಿ, 1-2 ಖಜೂರಿ ಬೋಟ್ ತಿಂದಿ ನೋಡ್ರಿ ಅಷ್ಟೇ. ಹೌದು ಬಿಡ್ರಿ, ಏಕಾದಶಿ ಅಂದಿಂದ ಉಪವಾಸನೆ ಇರ್ತೀವಿ. ರೀ, ಮತ್ತೆ ಏಕಾದಶಿ ಮಾಡ್ಲೇಬೇಕಲ್ಲ, ಮೊದ್ಲೇ ದೊಡ್ಡ ಏಕಾದಶಿ ಅದ. ಮತ್ತ ಸಂಜೆ ತನ ಏನು ತಿನ್ಲಿಲ್ರಿ? ಇಲ್ರಿಪ್ಪ, ನಾವು ಮೊದ್ಲೇ ಶುಗರು BP ಅದ. ಮಧ್ಯಾಹ್ನ ಸ್ವಲ್ಪ ಸಾಬುದಾಣಿ ಕೀಸು ಒಂದಿಷ್ಟು ಉಸುಳಿ ಮಾಡಿದ್ರಿ, ಅದ ತಿಂದಿವ್ರಿ. ಹೌದ್ರಿ, ನಾವು ತಿಂದಿವಪ್ಪ. ಮೊದಲೆಲ್ಲ ನಮ್ಮ ಅಜ್ಜಾರ್ ಬಾರಿ ಕಟ್ಟು ಉಪವಾಸ ಮಾಡ್ತಿದ್ರಿ. ಅವ್ರಿಗೇನು BP ಶುಗರು ಇಂಥದೆಲ್ಲ ಇರ್ತದಿಲ್ಲ. ಜವಾರಿ ಊಟ ಶಿಸ್ತು ಬಡಿತಿದ್ರು. 15 ದಿನಕ್ಕೊಮ್ಮೆ ಉಪವಾಸ ಮಾಡಿದ್ರೆ ಒಳ್ಳೇದಂತೇಳಿ ಆರೋಗ್ಯಕ್ಕೆ ಬಹಳ ದುಡಿದು ಹಂಗಾಗಿ ಉಪವಾಸ ಏನೂ ಆಗಂಗಿಲ್ರಿ ನಮಗ. ಹೌದೌದ್ರಿ, ಈಗಿಂದು ಹಣ್ಣು ತಗೋರಿ ಅದಕ್ಕೂ ಔಷಧ ಹೊಡೆದತ್ತಾರ, ಕಾಯಿಪಲ್ಯ ತಗೋರಿ ಅದಕ್ಕೂ ಔಷಧ ಹೊಡೆದತ್ತಾರ. ಹಿಂಗಾಗಿ ನಾವು ತಿನ್ನೋದು ಕುಡಿ ಎಲ್ಲ ಔಷಧನೇ ಅನ್ನಂಗ ಆಗ್ಬಿಟ್ಟದ ನೋಡ್ರಿ ಈಗ. ಹೌದ್ರಿ, ಹಿಂದಿನವ್ರು ಸುಮ್ ಮಾಡಿಲ್ರಿ ಏಕಾದಶಿನ, ಅದಕ್ಕೊಂದು ವೈಜ್ಞಾನಿಕ ಕಾರಣ ಅದರಿ. 15 ದಿನಕ್ಕೊಮ್ಮೆ ಹೊಟ್ಟಿ ಖಾಲಿ ಇರ್ಬೇಕಂತೇಳಿ ಮಾಡಿದ್ರಿ. ಈಗೆಲ್ಲ ನಮ್ಗೆ ಆಗಂಗಿಲ್ಲ ನೋಡ್ರಿ ಹಂಗ ಮಾಡೋದು ಒಟ್ಟ. ಹೌದ್ರಿಪ್ಪ, 8 ಗಂಟೆ ಆಯ್ತಂದ್ರ ಕೈಕಾಲೆಲ್ಲ ನಡ್ಗಕ್ ಶುರು ಆಗ್ತಾವ್ರಿ, ತಿನ್ಲಿಲ್ಲ ಅಂದ್ರೆ ಏನಾರ. ಹೌದೌದ್ರಿ, ಈಗೆಲ್ಲಾನು ಹೈಬ್ರಿಡನೇ ನೋಡ್ರಿ. ನೋಡಿದ್ರಲ್ರಿ ಮಾರ್ಕೆಟ್ನಾಗ ಯಾವುದೇ ಹಣ್ಣು ತಗೋರಿ ಮನಿ ಬರಸೆ ಕೊಳತು ಬಿಡ್ತಾವ. ಎಲ್ಲದಕ್ಕೂ ಇಂಜೆಕ್ಷನ್ ಮಾಡೇ ಬಿಟ್ಟಿರ್ತಾರೆ. ಕಲರ್ ಬರೋ ಸಂಬಂಧನೂ ಆಯ್ತು. ಬಾಳೆಹಣ್ಣು ಅವಾಗ ತಂದ್ರೆ ಎಷ್ಟು ರೀ, ಮನಿನೇ ಸ್ಮೆಲ್ ಬರ್ತೈತ್ರಿ ಚಿಕ್ಕಿ ಬಾಳೆಹಣ್ಣು. ಈಗ ಮನಿ ತಂದ್ 2 ದಿನ ಇಟ್ರೆ ಕೊಳತು ಬಿಡ್ತಾವ್ರಿ, ಅಲ್ಲಿ ತರಸಿ ಕಾಯಿನೇ ಇರ್ತಾವ್ರಿ ನೋಡಿದ್ರ. ಹೌದ್ರಿ, ಏನು ಮಾಡಕ್ಕಾಗಲ್ಲ, ಕಾಲ ಹೆಂಗ್ ಬರ್ತದ ಹಂಗ ಹೋಗುದ್ರಿ. ಮತ್ತೇನ ಸಂಜೆಕ್ ಉಪವಾಸ ಮಲ್ಕೊಳ್ಳೋದ ಏನ್ರ ತಗೋತೀರಿ? ನೋಡ್ಬೇಕ್ರಿ ಏನ್ ಮಾಡ್ಯಾನೆ. ನಾಳೆ ಮಡಿಲ ಅಡಿಗೆ ಪೂಜೆ ಒಂದಿರ್ತದ್ರಿ, ಜಲ್ದಿ ಮಲ್ಕೋಬೇಕು. ಬರ್ತೀನ್ರಿ ಅಣ್ಣ. ಏನ್ ನಡ್ಸಿರಿ ರಮಾವೈನಿ, ಕೆಲಸ ಆಗ್ಯದ್ರಿ? ಆಗ್ಯದ್ ನೋಡ್ರಿ ಗೀತಾ, ಬರ್ರಿ ಒಳಗ. ವೈನಿ, ಏಕಾದಶಿ ಎಲ್ಲಾರು ಮಾಡಿರೇನ್ರಿ? ಇಲ್ರಿ, ನಾನು ನಮ್ಮ ಮನೆಯವ್ರು ಅಷ್ಟೇ ಮಾಡಿವಿ. ಹುಡುಗರು ನಮ್ಮ ಅತ್ತಿಗೆ ಆಗಂಗಿಲ್ರಿ. ಹೌದ್ ಬಿಡ್ರಿ, ಇವ್ರದು ಸಾಲಿಗೆ ಹೋಗುದಿರ್ತದ, ಅವ್ರು ದೊಡ್ಡವ್ರಾಗ್ತಾರಲ್ಲ ವಯಸ್ಸಾಗಿಂದ, ಆಗಂಗಿಲ್ರಿ ಮಾಡೋದು. ಹೌದ್ರಿ, ನಾವ್ ಎಂತ ಏಕಾದಶಿ ಮಾಡಿದ್ರೂ ಚಪಾತಿ ಪಲ್ಯ ಅಂತೂ ಮಾಡಬೇಕ್ರಿ ಹುಡುಗರು ಸಂಬಂಧರ. ಬುತ್ತಿ ಅದು ಇರ್ತದಲ್ರಿ. ಹೌದೌದ್ ಬಿಡ್ರಿ, ಅನ್ನ ಅಂತೂ ಮಾಡಂಗಿಲ್ಲನ? ಇಲ್ರಿವ, ಅನ್ನ ಮಾಡಂಗಿಲ್ಲ, ಚಪಾತಿ ಪಲ್ಯ ಒಂದ್ ಮಾಡ್ಬಿಟ್ಟಿರ್ತೀನಿ ಅಷ್ಟೇ. ನೀವು ಏನ್ ಪೂರ್ತಿ ಕಟ್ ಮಾಡಿರೇನ ಅಣ್ಣಾರು ನೀವು? ನಮ್ಗೆ ಆಗಂಗಿಲ್ರಿ ಅಷ್ಟು ಕಟ್ ಮಾಡೋದು. ಮುಂಜಾನೆ ಚಾ ಕುಡುದು 10 ತನ ಏನಿಲ್ಲ, 10ಕ್ಕೆ ಒಂದಿಷ್ಟು ಅವಲಕ್ಕಿ ಹಚ್ಚಿದ್ದೆ, ಶೇಂಗಾ ಉಂಡಿ ಅದು ತಿಂದ್ವಿ. ನಮಗೂ ಆಗಂಗಿಲ್ರಿ ಕಟ್ ಮಾಡೋದು, ನಾವು ತಿಂದಿವವ. ನಮ್ಮ ಮಾಮಿ ಬೆಂಗಳೂರಾಗಿರ್ತಾರಲ್ರಿ, ಅವ್ರು ಫೋನ್ ಮಾಡಿ ಕೇಳಿದ್ರಿ ಏನವಾ ಕಟ್ಟು ಉಪವಾಸ ಮಾಡಿ ಇಲ್ಲ ಅಂತೇಳಿ. ಹ್ಞೂ ಅಂತ ಹೇಳಿದ್ರಿ. ಮತ್ತ ಏನ್ ಮಾಡೋದು? ಹೌದೌದ್ರಿ, ದೊಡ್ಡವ್ರಾಗ್ತಾರಲ್ಲ ಕೇಳ್ತಾರ. ಇದು ಮೊದ್ಲೇ ದೊಡ್ಡ ಏಕಾದಶಿ ಅದ. ನಂದು ಏನಾಗ್ಯದ ಕೇಳ್ರಿ, ಇವತ್ತ ಬಕ್ರಿ ಹಿಟ್ ನಾದ್ಬಿಟ್ಟೇನ್ರಿ ನಾ. ಮುಂಜಾನೆ ನೆನಪೇ ಇಲ್ರಿ ನನಗೆ ಏಕಾದಶಿ ಅನ್ನೋದು. ಮತ್ತ ಆಮೇಲೆ ನಮ್ಮ ಮನೆಯವ್ರಂದ್ರು ಏನ್ ಮಾಡುದು ಬಿಡು ಅಂತೇಳಿ ಅದಕ್ಕೊಂದ್ ದನಿ ಆಲ್ಕಾಳ್ ಹಾಕಿ ಬಕ್ರಿನೇ ಮಾಡಿದರಿ. ಮಂದಿ ಕೇಳಿಸ್ಬಾರ್ದಲ್ಲ, ಸೌಕಾಶ್ ಬಡ್ದಿನ್ರಿ ವೈನಿ. ಹೌದ್ರಿ, ಆಜು ಬಾಜು ಮಂದಿಗೆ ಒಂದ್ ಅನ್ಸ್ಬೇಕಲ್ಲ. ಚಪಾತಿ ಮಾಡಿ ತಿಂತಾರಿ ತಾವು, ನಾವು ತಿಂತಿರ್ತೀವಿ. ಆದ್ರ ಬಕ್ರಿ ಮಾಡೋಣ, ಅಯ್ಯ ಬಕ್ರಿ ಮಾಡಿದ್ರಿ ಇವತ್ತು ಏಕಾದಶಿ ಅದ ಅಂತ ಕೇಳೇ ಬಿಡ್ತಾರಿ ಮಂದಿ. ಸಂಜೆಗೆ ಏನ್ ಮಾಡ್ಬೇಕ್ರಿ ಈಗ? ಅದೇ ಸಾಬುದಾಣಿ ನೆನೆಸಿಟ್ಟಿದ್ದು ಒಂದ್ ಸ್ವಲ್ಪ ತೆಗೆದಿಟ್ಟಿನ್ರಿ, ಅದನ್ನ 4 ವಡಾ ಮಾಡ್ತೀನ್ರಿ, ಕೊಬ್ಬರಿ ಚಟ್ನಿ ಒಂದಿಷ್ಟು ಉಪ್ಪಿಟ್ಟು ಮಾಡಿಬಿಡ್ತೀನ್ರಿ. ಹೌದ್ರಾ, ಸರಿ. ಸಾಬುದಾಣಿ ವಡಾ ಚಲೋ ಆತವಲ್ರಿ? ನಾನು ತೆಗೆದಿಟ್ಟಿನ ಒಂದ್ ಸ್ವಲ್ಪ ಮಾಡ್ಲಾ ಅಂದ್ರ? ಮಾಡ್ತೀನ್ರಿ ನಾನು ಅದನ್ನೇ. ಇವತ್ ನೋಡ್ರಿ ನನ್ನ ಮಗ ಏಕಾದಶಿ ಮಾಡ್ತೀನಿ ಅಂತ ನಿಂತ್ಬಿಟ್ಟಾನ್ರಿ. ಬೇಡಪ್ಪ ನಿನಗೆ ಆಗಂಗಿಲ್ಲ ಅಂತ ನಾ ಅಂತೀನಿ. ಇಲ್ಲ ಮಮ್ಮಿ, ನಾ ಮುಂದಿನ ಸಲ ಏಕಾದಶಿ ಮಾಡ್ತೀನಿ ಅಂದರಿ. ಯಾಕಂತ ನಾ ಕೇಳ್ತೀನಿ. ನೀನಾದ್ರ ಏಕಾದಶಿ ಮಾಡಿದಾಗ ನೀನು ಪಾಪ ವೆರೈಟಿ ತಿಂತೀನಿ, ನನಗ್ ಮಾತ್ರ ಬರೀ ಚಪಾತಿ ಪಲ್ಯ ಕೊಡ್ತೀನಿ ಅಂದ್ಬಿಡ್ಬೇಕಾರಿ. ಹುಡುಗರು ಆಗ್ತಾವಲ್ರಿ, ಗೊತ್ತಾಗಂಗಿಲ್ಲ. ಅವನಿಗೇನ್ ಗೊತ್ತ್ರಿ, ಏನ್ ತಿಂದ್ರು ಚಪಾತಿ ಪಲ್ಯ ತಿಂದಂಗ ಆಗಂಗಿಲ್ರಿ. ನಾವ್ ಇಷ್ಟೆಲ್ಲ ಮಾಡಿರ್ತೀವಿ ಅಂದ್ರೂ ಮರುದಿವ್ಸ ಮಡಿಲಿ ಅಡಿಗೆ ಮಾಡಾಕ ನಿಂದ್ರಾಕ ಆಗಂಗಿಲ್ಲ ನೋಡ್ರಿ, ಅಷ್ಟು ನಿಸ್ತೂಕಾದಂಗ ಆಗ್ಬಿಟ್ಟಿರ್ತದ್ರಿ ಮನುಷ್ಯ. ಹೌದೌದ್ರಿ, ಸರಿ ರೀ, ನಾನು ಮಡಿಲೆ ಬಟ್ಟೆ ಹಾಕ್ಬೇಕಿನ್ನ. ಹೌದ್ರಿ ವೈನಿ, ನಾನು ಹಾಕ್ಬೇಕು. ಬರ್ತೀನ್ರಿ ವೈನಿ. ಹಾ, ಹೋಗಿ ಬರ್ರಿ ಗೀತಾ. ತೊಟ್ಟಿಲ್ ಕಾರ್ಯಕ್ರಮ ಚಲೋ ಆಯ್ತ್ರಿ, ಆದ್ರ ದೂರ ಬಾಳವ. ನಮ್ಮ ಮನಿ ಬಾಜು ಸುಮಾ ಅವ್ರಿಗೆ ಹೇಳಿಲ್ಲೇನ್ರಿ? ಇಲ್ರಿ, ಹೇಳಿಲ್ಲ. ಈ ಓಣ್ಯಾಗಿದ್ದಾಗನೇ ಜಗಳ ಆಗ್ಯದಲ್ರಿ ಇಬ್ಬರದು. ಈಗ ಮನಿ ಕಟ್ಸ್ಕೊಂಡು ಆ ಓಣಿಗೆ ಹೋದ್ರು ಇನ್ನ ಮಾತಾಡಂಗಿಲ್ಲ ಅವ್ರಿಬ್ರು. ಸುಮಾ ಅವರು ಇಲ್ಲೇ ಕೂತಾರಲ್ರಿ. ಅಕ್ಕೋರ, ನಾ ಹೋಗ್ತೀನ್ರಿ, ನಮ್ಮ ಮನೆಯವ್ರು ಬಂದಿರ್ತಾರ, ಊಟಕ್ಕೆ ಕೊಡ್ಬೇಕು. ಹೌದು, ಹೋಗ್ರಿ ನೀವು. ಮೊದ್ಲೇ ನಿಮ್ಮ ಮನೆಯವ್ರು ಸಿಟ್ನೇವ್ರು ಅದಾರ. ಯಾಕ್ರಿ ಸುಮಾ ಅವ್ರ ಬಂದಿಲ್ಲಲ್ಲ? ನಿಮಗೆ ಹೇಳಿಲ್ಲ ತೊಟ್ಲಕ್ಕ? ಇಲ್ರಿವ, ಹೇಳಿಲ್ಲ. ನಮಗೆ ಕೇಳ್ತಾರ, ಅವ್ರ ಆಸ್ತಿ ಕಸ್ಕೊಂಡಿನಲ್ಲ ಅದಕ್ಕೆ ಹೇಳಿಲ್ಲಕ್ಕಿ. ಹೇಳಾರ್ದ ಚಲೋ ಆಯ್ತು ಬಿಡ್ರಿ, ನಮ್ಮ ಆಯರ್ ಉಳಿತ್ ನಮಗ. ಐರಾಣಾಗ ಅಷ್ಟು ದೂರ ಹೋಗ್ಬೇಕಲ್ಲ.
ಹೌದ್ರವ್ವ, ಹೋಗ್ಲಾರ್ದ ಚಲೋ. ನಮಗೂ ಯಾಕಾರ ಹೋಗಿವ ಅನ್ನಂಗಾಯ್ತು ನೋಡು. ಎಷ್ಟು ಬಿಸಿಲು, ಏನ್ ಸುದ್ದಿ. ಹೋಗಿವಲ್ರಿ, ಒಬ್ರು ಒಳಗ್ ಕರೆಯವ್ರಿಲ್ ನೋಡು. ಎಲ್ಲರೂ ತಮ್ಮ ಲೋಕದಾಗ ತಾವಿದ್ರು. ಹೌದ್ರಿ, ಅವ್ಕು ಸೊಕ್ಕ ಬಾಡ್ರಿ. ಏನ್ ಮಾಡ್ಸಿದ್ರು ಅಡಿಗೆ ಬಾರಿ ಮಾಡ್ಸಿದ್ರು ಬಿಡಿ, ಎಲ್ಲಾ ತರ ಮಾಡ್ಸಿದ್ರು. ಚಲೋ ಆಗಿತ್ರಿ. ಆದ್ರ ಸಾರಿ ಉಪ್ಪು ಕಡಿಮೆ ಆಗಿತ್ರ ಒಂದ್ ಸ್ವಲ್ಪ. ಮಾಡ್ಸಿರ್ಬೇಕು ಬಿಡ್ರಿ, ರೊಕ್ಕನೇ ರಗಡ್ ಗಳಿಸ್ಯಾರ ಮತ್ತೇನದು. ಅದೇನ್ ಫೋಟೋ ತೆಗ್ಸ್ಕೊಳ್ಳೋದು, ಏನ್ ಸುದ್ರಿ. ಆಕಿ ಬಾಣಂತ ಅನ್ನಂಗಿಲ್ಲ ನೋಡ್ರಿ. ತಲಿಗೊಂದೇನು ಕಟ್ಕೊಂಡಿಲ್ಲ, ಮೈ ಮೇಲೆ ಶಾಲ್ ಹಾಕೊಂಡಿಲ್ಲ, ಇಷ್ಟು ಲಿಫ್ಟಿಗೆ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ಒಳ್ಳೆ ಮೇಕಪ್ ರಾಣಿ ಆಗಿದ್ಲು. ಅಲ್ಲ, ಅವ್ರವ್ವರ ತಿಳಿಸಿ ಹೇಳ್ಬಾರ್ದ ಒಂದ್ ಸ್ವಲ್ಪ. ಒಳಗ್ ಹೋದ್ರ ಬರ್ರಿ ಕೂಡ್ರಿ ಅನ್ನೋರಿಲ್ರಿ ಯಾರು. ಆಕಿನ ಜೊತೆ ಅವ್ರವ್ವನು ಪ್ಯಾಶನ್ ಕೆದ್ದಾಳ್ರಿ ಈಗ. ಹೌದ್ರಿ, ಆಕಿನ ಮಗಳು ಹೇಳ್ದಂಗ ಕುಣಿತಾಳ. ಅಂದಂಗ ಆಯರ್ ಏನ್ ಮಾಡಿದ್ರಿ? ನಾವು ಚಲೋ ಒಯ್ದಿವ್ರಿ. ಗಂಡ ಹೆಂಡತಿ ಪ್ಯಾಂಟ್ ಶರ್ಟ್, ಸೀರೆ, ಉಡುಗು, ಅಂಗಿ, ಚಡ್ಡಿ ಚಲೋ ಕ್ವಾಲಿಟಿ ತಗೊಂಡೋಗಿವಿ. ನಾವು ಚಲೋ ಒಯ್ದಿವ. ಮೊದಲು ಓಣಾಗಿದ್ದೋಗ್ಯಾರ, ಅಲ್ಲಿವರೆಗೆ ತೋರ್ಸಿದ್ರ ಮತ್ತೆ ಅಸಹ್ಯ ಆಗ್ಬಾರ್ದಲ್ಲ ಅದಕ್ಕ. ಹೌದಾ, ಅವರು ಚಲೋನ ಆಯರಿ ಮಾಡಿ ಕಳ್ಸಿರ್ಬೇಕು. ಅಯ್ಯಯ್ಯ, ಅವ್ರೇನ್ ಮಾಡ್ತಾರ ಯವ್ವ, ಒಂದು ಬ್ಲೌಸ್ ಪೀಸ್ ತಿವ್ದು ಕಳ್ಸ್ಯಾರ ನಮಗ. ಅಯ್ಯ, ಹೌದಾ, ಒಂದ್ ಸೀರೆ ಬಾ ಆಯ್ಕಿಕಿ. ಮಮ್ಮಿ ಸಾಕ್ ಬಾ, ಪಪ್ಪ ಕರೀಲಿಕತ್ತಾರ. ಆಯರಿ ಮಾಡಿ ಬಂದಿರ್ತಿಲ್ಲ, ಅಲ್ಲಿಗೆ ಮುಗಿಸಿ ಬಿಡ್ಬೇಕು ಅದನ್ನ. ಮತ್ ಬಂದಿಲ್ಲ ಓಣ್ಯಾಗ ಹೇಳೋದು. ಇಷ್ಟ ಇದ್ರೆ ಮಾಡ್ಬೇಕು, ಇಲ್ಲ ಬಿಡ್ಬೇಕು. ಅವರು ಶಾಣೆ ಇರ್ತಾರ ತಗೋ, ನೋಟ್ಬುಕ್ನಾಗ ಬರ್ಕೊಂಡಿರ್ತಾರ ನೀವ್ ಏನ್ ಮಾಡಿರ್ತೀರ ಅನ್ನೋದು. ಮುಂದೆ ನಿಮ್ ಫಂಕ್ಷನ್ ಇದ್ದಾಗ ಮಾಡೇ ಮಾಡ್ತಾರ. ಸುಂಬಾ ಈಗ ಮನಿಗೆ ಬಂದ್ ನೋಡಿವ. ಯಾರಿಗೆ ಏನು ಅನ್ಬಾರ್ದ್ರಿ, ನಮ್ಮ ಮಗನಿಗೆ ಮೊದಲು ಒಳಗ್ ಕರಿತಾನ. ನಡಿಯಪ್ಪ ಹೋಗಮ್ಮ. ನಡಿಯವ್ವ, ಈ ಸೆಕಿಗೆ ಸಾಕಾಗ್ಬಿಟ್ಟದ. ಮೊದಲು ಸೀರೆ ಕಲರ್ ನೈಟಿ ಹಾಕೋತೀನಿ. ಹೌದ್ರಿವ, ನನಗಂತೂ ಫ್ರಿಜ್ ತಣ್ಣ ನೀರ್ ಕುಡಿಯಂಗಾಗ್ಯದ ನೋಡ್ರಿ. ಸಂಜೆಕ್ ಮಾಡ್ಬೇಕ್ರಿ. ಅದ್ರಲ್ವ ನಮಗೇನ್ ಮಾಡಂಗಿಲ್ಲ. ಅಗಳೆ ಒಂದಿಷ್ಟು ಬಜ್ಜಿ ಮಾಡಿದ್ನೆ, ಹಂಗಾಗಿ ಅಷ್ಟು ಆಗಿರಂಗಿಲ್ಲ. ಸಂಜೆಗೆ ಅಡಿಗೆ ಮಾಡಂಗಿಲ್ಲ. ಸಂಜೆಕ್ ನಿಂಗಕ್ಕ ಅದ ಮಾಡ್ಬೇಕ. ರೊಟ್ಟಿ ಚಪಾತಿ ಅದಾವ, ಒಂದಿಷ್ಟು ಬಿಸಿ ಅನ್ನ ಮಾಡ್ತೇನವ. ನಿಮ್ಮದ್ರಿ ಸುಮಕ್ಕ? ನಮ್ಮದೇ ಕೇಳ್ತಿರವ, ಮಾಡ್ಬೇಕು. ಮನ್ಯಾಗ 15 ಮಂದಿ ಅದಾರಲ್ಲ, ಮುಂಜಾನೆ ಸಂಜೆಗೆ 2 ಹೊತ್ತು ಮಾಡ್ಬೇಕು. ನಮ್ಮ ಮನಿ ಒಂಥರ ದಾಸೋಗಿದ್ದಂಗ ನೋಡ್ರಿ. ಹೌದ್ರಿ ಅಕ್ಕೋರ, ಬಾಳ ಮಂದಿ ಆತಿರಲ್ಲ, ಹೋಗೋರು ಬರೋರು ಬಾಳ್ರಿ ನಮ್ಮ ಮನಿಗೆ, ಹಂಗಾಗಿ ಮಾಡ್ಬೇಕಾಗ್ತದ. ಒಂದು ಕನ್ನೆ ಇದ್ರ ನೋಡ್ರಿ, ನಮ್ಮ ಅಕ್ಕನ ಮಗನಿಗೆ ಬೇಕಾಗ್ಯದ. ಮೊನ್ನೆ ಹೇಳಿದ್ನಲ್ರಿ ಶಾಂತಕ್ಕರ, ಏನಾಯ್ತು? ಹೇಳಿದ್ರಲ್ರಿ ಸೀಮಾ, ನಾನು ಎಲ್ಲಾ ಕಡೆ ಕೇಳಿನ್ರಿ. ಎಲ್ಲಿ ಕನ್ನೆನೇ ಇಲ್ಲ ಬಿಡ್ರಿ. ಈಗ ಎಲ್ಲೋದ್ರು ಕನ್ನೆದ ಸಮಸ್ಯೆ ರೀ. ಒಂದ್ ಫಂಕ್ಷನ್ ಹೋಲಿ, ಎಲ್ಲರ ಹೋಲಿ, ನಮಗೊಂದು ಕನ್ನೆ ನೋಡ್ರಿ, ನಮಗೊಂದು ಕನ್ನೆ ನೋಡ್ರಿ. ಏನ್ ಮಾಡದ್ರಿ? ಕನ್ನೆ ಅದಾವ್ರಿ, ಕನ್ನೆ ಇಲ್ಲ ಅನ್ಬೇಡ್ರಿ ನೀವು. ಕನ್ನೆದು ದಿಮಾಕ ಬಾಡ್ರಿ ಅವ್ರದು. ಕನ್ನೆಗಳಕ್ಕಿಂತ ಅವ್ರ ಅಪ್ಪ ಅವಂದ ಎಷ್ಟು ಸೊಕ್ಕ ಬಂದದ್ರಿ, ಈಗ ನೋಡ್ಬಾರ್ದು. ಹೌದೌದ್ರಿ, ಕನ್ನೆ ಅದಾವ್ರಿ. ಎಷ್ಟು ನಮ್ಮ ಅಕ್ಕನ ಮಗ ನೋಡ್ರಿ, ಇಂಜಿನಿಯರಿಂಗ್ ಅದಾನ, ಸ್ವಂತ ಮನಿ ಅದ, ಎಲ್ಲ ಅದ. ಬರೇ ಸಂಬೈತದನ ಅಂತೇಳಿ ಒಳ್ಳೆ ಅಂದ್ರಿ ಒಂದ್ ಹುಡುಗಿ. ಎಂತ ಕಾಲ ಬಂದ್ ನೋಡಿ. ಹೌದ್ರಿ, ಹುಡುಗರು ಸಂಬೈತಿರಬಾರ್ದ್ರಿ. ಅವರು ಹರಕ್ ಪ್ಯಾಂಟ್ ಹಾಕೊಂಡು ವಾಟ್ಸಪ್ಗೆ ತಮಗೋಸ್ಕರ ಟೈಮ್ ಕೊಡ್ಬೇಕು. ಆಮೇಲೆ ಆ ಕಡೆ ಈ ಕಡೆ ಹಿಂಗ್ ಪಾಲ್ತುಗಿರಿ ಮಾಡ್ತಾರ ನೋಡ್ರಿ, ಅಂತ ಹುಡುಗರು ಇಷ್ಟಪಡ್ತಾರಿ. ಅಂದಂಗ ಅಕ್ಕೋರ, ಮೊನ್ನೆ ನಿಮ್ ಮಗನ್ ನೋಡಕ್ ಬಂದಿದ್ರಲ್ಲ, ಏನಾಯ್ತ್ರಿ? ಫಿಕ್ಸ್ ಆಯ್ತೇನ್ರಿ? ಅಯ್ಯೋ, ನಾ ಓದಿನ್ರಿ ಅಕ್ಕೋರ. ಅಂದಂಗ ನಮ್ಮ ಮನೆಯವ್ರು ಊಟ ಒಳ್ಳೆ ಒಂದ್ ಸ್ವಲ್ಪ ಹಾಲು ಕಾಯಿಸಿ ಕೊಡಂದಿದ್ರಿ. ಹೋಗಿ ಕಾಯಿಸಿ ಕೊಡ್ತೀನ್ರಿ. ಬರ್ತೀನ್ರಿ. ಅದೇನ್ ಕೇಳ್ತೀರಿ ಅಕ್ಕೋರ? ಫಿಕ್ಸ್ ಆದಂಗ ಆಗಿತ್ರಿ ಅದು. ಮತ್ತ ಏನಾಯ್ತ್ರಿ? ಫಿಕ್ಸ್ ಆಗಿದ್ರಿ ಅದು. ಇನ್ನೇ ಈಗ ಹೋದ್ಲಲ್ರಿ ಈಕಿ ನಗುರ ಅದಾಳಂದ್ರೇನ್ರಿ ಈಕಿ? ಅವ್ರಿಗೆ ಏನೋ ಹೇಳಿ ಕ್ಯಾನ್ಸಲ್ ಮಾಡ್ಸ್ಯಾಡ್ರಿ. ಅಲ್ರಿ, ಈಕಿನ ಮಾತು ಕೇಳಿ ಬೀಗ್ರ ಹಂಗ್ಯಾಕ್ ಮಾಡ್ಬೇಕ್ರಿ? ಅವ್ರಿಗೂ ತಿಳಿಬಾರ್ದ ತೀರಾ? ಆಕಿನೇ ಮಾಡ್ಯಾಳ ಅಂತ ಹೆಂಗ್ ಗೊತ್ತಾಯ್ತ್ರಿ? ಅಕ್ಕೋರ, 3 ಸಂಜೆ ಮುಂದಾನ ಮುತ್ತೈದರ ಮುಂದ್ ಸುಳ್ಳು ಹೇಳಂಗಿಲ್ರಿ. ಈಕಿ ಏನೇಗ ಓದಕ್ಕೆ ನಗರು ಬಿಡಿ ಅದಾಳಂದ್ರೇನ್ರಿ? ಭಾಳ ಬೆರಿಕದಾಳ್ರಿ ಈಕಿ. ಅವ್ರ ಮುಂದ್ ಹೋಗಿ ಬೀಗರಿಗೆ ಏನ್ ಹೇಳ್ರಿ? ಇವ್ರ ಮನ್ಯಾಗ 15 ಮಂದಿ ಅದಾರ, ರಗೂಡ್ ಹೋಗು ಬರು ಮಂದಿ ಆತಾರ. ಅವ್ರಿಗೆ ಅಷ್ಟು ಮಂದಿಗೆ ರೊಟ್ಟಿ ಬಡಿಬೇಕು. ಅಷ್ಟು ಮಂದಿ ಕೂಳ್ ಬಡಿಸ್ಟಿಗೆ ನಿನ್ನ ಮಗಳು ಸತ್ತು ಹೋತಾಳ ಅಂತೇಳಿ ಅಲ್ಲಿ ಫಿಟ್ಟಿಂಗ್ ಇಟ್ಟು ಬಂದಾಳ ನೋಡ್ರಿ. ಎಂತ ಬೆರಿಕಿಗೆ ಯವ್ವ, ಹಂಗ್ ಮಾಡ್ಬಾರ್ದವ. ಒಬ್ಬರ ಮನಿ ಹೊಡಿ ಕೆಲಸ ಯಾಕೆ ಮಾಡ್ಬೇಕು ನೋಡ್ರಿ. ಮತ್ತ ಅವ್ರಿಗೆ ಹೇಳಿ ಕಡ್ಡಿ ಕೊರದು ಬೆಂಕಿ ಹಚ್ಚಾಳ. ಈಗ ಗಂಡಗ್ ಹಾಲು ಕುಡಿಸ್ತಾಕ ಹೋಗ್ಯಾಡ್ರಿ ಈಕಿ, ಹಾಲು ಕುಡಿಸ್ತಾಕ. ಅಲ್ರಿ, ಅವ್ರೆಂತ ಬೇಕ್ರಿ? ಇಂಥ ದೊಡ್ಡ ಮನಿತನ, ಆಳು ಕಾಳು, ಆಸ್ತಿ ಪಾಸ್ತಿ ಇಷ್ಟೆಲ್ಲ ಬಿಟ್ಟು ಮತ್ತಿನ್ನ ಎಂತವ್ರಿಗೆ ಕೊಡ್ತಾರ ನೀವು? ಅವರು ನೋಡ್ರಿ, ಈಗಿನವ್ರಿಗೆ ಹುಡುಗಿಯರಿಗಿಂತ ಅವ್ರ ಮನೆಯವ್ರಿಗೆ ಜಾಸ್ತಿ ಡಿಮ್ಯಾಂಡ್ ರೀ. ಹುಡುಗಿ ಒಪ್ಪಿದ್ರ ಅವಾಗ ಮನೆಯವ್ರು ಒಪ್ಪಿ ಹುಡುಗಿನ ಒಪ್ಪಿಸ್ತಿದ್ರು. ಈಗ ಹಂಗಲ್ರಿ, ಹುಡುಗಿ ಒಪ್ಪಿದ್ರ ಮುಗಿತನ್ನಂಗಿಲ್ಲ. ಮನೆಯವ್ರು ಒಪ್ಪಬೇಕು, ಅವ್ರ ತಂಗಿ ಒಪ್ಪಬೇಕು, ಅಣ್ಣ ಒಪ್ಪಬೇಕು, ಇಲ್ಲಾಂದ್ರೆ ಏನಾರ ಒಂದು ತಕರಾರು ತೆಗದ ಬಿಡ್ತಾವ್ರಿ. ಹೌದ್ರಿ, ಅದ್ರಾಗ ಈಗ ಹುಡುಗಿಯರಿಗೆ ರೊಟ್ಟಿ ಮಾಡಕ್ ಬರಂಗಿಲ್ರಿ, ಪಲ್ಯ ಮಾಡಕ್ ಬರಂಗಿಲ್ಲ. ಒಬ್ಬೊಬ್ರು ಚಾ ಸಹಿತ ಬರಂಗಿಲ್ರಿ. ಅದೇ ಹಂಗ ಕಲ್ಸಿರ್ತಾರ ನೀವೇ. ಅದಕ್ಕರಿ ಮತ್ತ ಹುಡುಗರು ಪುಣೆದಾಗಿರ್ಬೇಕು, ಬೆಂಗಳೂರಾಗಿರ್ಬೇಕು, ಬಾಂಬೆದಾಗಿರ್ಬೇಕು ಅಂತೇಳಿ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾರ. ಅದೇ ಪಿಜ್ಜಾ ಬರ್ಗರು ಹಾಳು ಮೂಳು ತಿನ್ಕೋತ ಮನೆ ಗಡಿಗಿಲ್ಲ ಏನೂ ಇಲ್ಲ, ಆರಾಮ್ ಗಂಡನ ಜೊತೆ ಇರ್ಬೇಕನ್ನೋರ್ರಿ. ಹೌದ್ರಿವ, ಯಾರಿಗೆ ಅನ್ನಂಗಿಲ್ರಿ. ಈಗ ನಮ್ದಾಗ ಹೇಳ್ತೀನಿ ಕೇಳ್ರಿ. ಮನ್ನಿ ಮಗ ಸೊಸಿ ನೋಡಿ ಬಂದೈತಂತೇಳಿ ಹೋಗಿದ್ದೀರಿ, ಬೆಂಗಳೂರಾಗದಾರಲ್ಲ, ಅಲ್ಲಿ ಹೋಗಿ ನೋಡ್ತೀನಿ ಅಡಿಗೆ ಮನ್ಯಾಗ ಗ್ಯಾಸ್ ಕಟ್ಟಿ ಮೇಲೆ ಇಷ್ಟ ಹತ್ರ ದುಳ್ಕೂತದ್ರಿ. ನನಗ್ ಸೊಟ್ಟು ಬಂತ ನೋಡ್ರಿ. ಯಾಕವ ಇದೇನಿದೆ ಗ್ಯಾಸ್ ಕಟ್ಟಿ ಮೇಲೆ ಇಷ್ಟ ಹತ್ರ ದುಳ್ಕೂತದಲ್ಲ ಅಂತ ನಾ ಅಂತೀನಿ. ಆಕೆ ಬಂದಕ್ಕೆ ಏನ್ ಅನ್ಬೇಕ್ರಿ? ಹೌದ್ರಿ ಅತ್ತೀರ, 1 ತಿಂಗಳ ಆಯ್ತಲ್ರಿ ಅಡಿಗೆ ಮಾಡಿಲ್ಲ, ಆ ಕಡೆ ಹೋಗೇ ಇಲ್ರಿ, ನಂಗೆ ಟೈಮೇ ಸಿಕ್ಕಿಲ್ಲ ಅನ್ಬೇಕಾ?
ಅಯ್ಯಯ್ಯವ್ವ, ಅಡಿಗೆ ಮನೆಯಾಗ ಅಷ್ಟು ಧೂಳು ಕೂಡತನ ಅಡಿಗೆ ಮನೆಗೆ ಹೋಗಿಲ್ಲ ಅಂತ ಅಡಿಗೆ ಮಾಡ್ಕೊಳ್ಳೋರು ಮತ್ತೆ ಏನ್ ತಿಂತಾರಂತ್ರಿ ಅವರು? ನನಗ ಅದನ್ನೆಲ್ಲ ನೋಡೋಣ ಇಷ್ಟು ಬಿ ಪಿ ಇರ್ತಲ್ರಿ. ಏನ್ ಕೂಲರ್ ತಿಂತೀರಿ ಎಲ್ಲಿ ನೀವು ದಿನ ಅಂತ ಕೇಳಿದಿರಿ. ಅಷ್ಟೊತ್ತಿಗೆ ಒಬ್ಬ ಗಾಡಿ ಮೇಲೆ ಬಂದಲ್ರಿ, ಅಕ್ಕೋರ ನಿಮ್ ಪಾರ್ಸಲ್ ಅದ ನೋಡ್ರಿ ಅಂದ ನನಗ ಗಾಬರಿ ಆಗಿ ಹಿಂಗ ನಿಂತ್ ನೋಡಿದ್ ನೋಡ್ರಿ ಅಕ್ಕೋರ. ನಾನು ಹೌದ್ರಿ, ಅರ್ಧ ಮಂದಿ ಬೆಂಗಳೂರಾಗ ಮೊಬೈಲ್ನಾಗ ಆರ್ಡರ್ ಮಾಡಿ ತಿಂತಾರ್ರಿ. ಅದಕ್ಕ ಯಾರು ಹಳ್ಳಿ ಕೊಡಾಕ ಒಲ್ಲೆ ಅಂತಾರಿ. ಆ ಹುಡುಗಿಯರ ಒಲ್ಲೆ ಅನ್ನೋದ ತಟ್ಲಿರ್ಲಿ, ಇವ್ರೇ ತಂದೆ ತಾಯಿನಿ ಹಳ್ಳಿ ಅಂದ್ರೆ ಕೊಡಂಗ್ಲವೇ ಅಂತಾರ್ರಿ. ಈಗ ಅಲ್ರಿ, ನಾವ್ ಒಳ್ಳೆನವ್ರು ಜೋಳ ಗೋಧಿ ಬೆಳೆದಿಲ್ಲ ಅಂದ್ರ ಒಟ್ಟಿಗೆ ಏನ್ ತಿಂತಾರನಿ ಇವ್ರು? ಹ್ಞೂರಿ, ನಾನು ಅದೇ ಅಂತೀನಿ. ಹಳ್ಳಿಯಿಂದನೇ ಸಿಟಿ ಅನ್ನೋದು ತಿಳ್ಕೊಬೇಕ್ರಿ ಅವರು. ಕನ್ನೆ ಸಿಗಂಗ್ಲ ಅನ್ನೋದು ಹಂಗಾಗಿ ತಂದೆ ತಾಯಿ ಓರಪ್ಪ ಬೆಂಗಳೂರು ಕರ ಹೋಗಿ ದುಡಿರಿ, ಅಲ್ಲೆಲ್ಲ ಕನ್ನೆ ಸಿಗ್ತಾವ ಅಂತೇಳಿ ಕಳ್ಸೋದಕ್ಕ, ಅಲ್ಲಿ ಮದುವೆ ಮಾಡ್ಕೊಂಡು ಅವ್ರು ದೊಡ್ಡೂರಾಗಿರೋದಕ್ಕ ಇವು ತಂದೆ ತಾಯಿಗೆ ಮಾಡ್ಕೊಂಡು ತಿನ್ನೋದು ತಪ್ಪಂಗ್ ನೋಡ್ರಿ. ಸಾಯ್ತಾನ ಇವು ಎಡೆ ಗಂಡ ಅಂತಾನೆ ಇರೋದ್ರಿ. ಹೌದ್ರವ, ಆ ನಮ್ಮ ಮನಿ ಬಾಜು ಅಜ್ಜ ಅಜ್ಜಿ ನೋಡಿರಿಲ್ರಿ, ಎಷ್ಟು ಆರಾಮಿಲ್ಲಾರ್ದಂಗ ಆದ್ರೂ ಕೆಲಸದ ಅಂತೇಳಿ ಮಕ್ಳು ಬರಂಗೇ ಇಲ್ರಿ. ಹೌದ್ರವ, ಇವು ತಂದೆ ತಾಯಿ ಹಳ್ಳಿಯಾಗಿದ್ದು ಪಾಪ ಇವಾಗ ಫೋನ್ ಹಚ್ತಾರ ಮಕ್ಳು ಅಂತ ಕಾಯ್ಕೋತ ಕೂತಿರ್ತಾವ. ಆದ್ರೆ ಈ ಮಕ್ಳಿಗೆ ತಂದೆ ತಾಯಿ ನೆನಪ ಇರಂಗಿಲ್ರಿ, ತಮ್ಮದ್ರಾಗ ತಾವಿರ್ತಾವ. ಹಳ್ಳಿಯಾಗಿರೋ ಮಜಾ ಅವಕೇನು ಗೊತ್ತರಿ, ಎಷ್ಟು ಆರೋಗ್ಯ ಇರ್ತದ, ಏನ್ ಸುದ್ದಿ, ಎಷ್ಟು ಆವಾಸಿರಿ ಇರ್ತದ. ಅಲ್ಲೆಲ್ಲಿ ಇರ್ತದ್ರಿ ಸಿಟಿಯಾಗ ಬರೀ ಅದು ಹೊಗಿ ಕುಡ್ಕೊಂಡು ಆ ಗದ್ಲ ಅದು ಅದ್ರ ಜೊತೆ ನಮಗಂತೂ ಇರಕ್ ಆಗ್ಲವ ಯಾವ. ಮತ್ತ ಅದೇನ್ ಕನ್ನೆ ಬಿಟ್ಟಂಗ ಐತೇನ್ ಬೇರೆ ಕಡೆ ನೋಡ್ಬೇಕಂದ್ರೆ ಏನ್? ಹ್ಞೂರಿ, ಮತ್ತೆ ಎಲ್ಲರೂ ನೋಡ್ತೀವಿ. ಈಕೆ ಹೋಗಿ ಮಳ್ಳಿ ಇಷ್ಟು ಪಿಟ್ಟಿಂಗ್ ಇಟ್ಟಾಳ, ಅವ್ರೇನ್ ಒಪ್ಕೋತಾರ್ರಿ? ಈಗ ದಯವಿಟ್ಟು ನಿಮ್ಮ ಮನಿ ಹೆಣ್ಮಕ್ಳನ್ನ ರೈತರ ಮಕ್ಕಳಿಗೆ ಮದುವೆ ಮಾಡಿಕೊಡ್ರಿ. ಹಂಗಂತ ಸಿಟಿನವ್ರಿಗೆ ಕೊಡ್ಲಾರ್ದ ಇರ್ಬೇಡ್ರಿ, ಮತ್ತ ಎರಡೂ ಕಡೆ ಕೊಡ್ರಿ ಅಂತ. ಯಾಕಂದ್ರ ಹಳ್ಳಿಯಾಗ ಕನ್ಯಾಗಳು ಸಿಗಲ್ಲ ಆಗ್ಬಿಟ್ಟವ್ರಿ. ರೈತರ ಮಕ್ಕಳು ಅಂದ್ರೆ ಯಾರು ಮಾಡ್ಕೊಳಲಾಗ್ಯಾರ. ಅದಕ್ಕೆ ಒತ್ತಿ ಹೇಳಕತ್ತೀವಿ ಅಷ್ಟೇ. ಎಲ್ರೂ ನಮ್ಮ ವಿಡಿಯೋನ ನೋಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಜುಕಿನ ಬೆಲ್ ಐಕಾನ್ ಒತ್ತಿ. ಹಂಗೆ ನೀವು ಬೆಲ್ ಐಕಾನ್ ಒತ್ತಿದಂದ್ರ ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ ನಿಮ್ಮ ಮೊಬೈಲಿಗೆ, ನೀವು ಫಸ್ಟ್ ನೋಡಬಹುದು. ನಮಸ್ಕಾರ ರೀ ಸರ. ನಮಸ್ಕಾರ. ಏನ್ರಿ ವಾಕಿಂಗ್ ಬಂದಿರಿ? ಇಲ್ರಿ, ಆಫೀಸ್ಗೆ ಹೊಂಟೀನ್ರಿ. ಇಂಥ ಡ್ರೆಸ್ನಾಗ ಹೊಂಟಿರಿ ಆಫೀಸಿಗೆ? ವಾಕಿಂಗ್ ಡ್ರೆಸ್ನಾಗ ವಾಕಿಂಗ್ ಮಾಡೋದ್ ಬಿಟ್ಟು ಮತ್ತೆ ಆಫೀಸ್ ಕಡೆ ಹೋಗ್ತಾರೇನ್ರಿ? ಏನು ಉತ್ಸಾಹನ ಕಾಣ್ತದ. ನಾವು ಸುಮ್ಮಿರಂಗಿಲ್ಲ ನಮಸ್ಕಾರ ಅಂತ. ದೊಡ್ಡವ್ರು ಅದಾರ ಅಂತೇಳಿ ನಮಸ್ಕಾರ ಅನ್ನಕೋದ್ರ ಇಲ್ಲದ ಮಾತಾಡ. ಸರ, ಮುಂಜಾನೆದ್ದು ವಾಕಿಂಗ್ ಮಾಡೋ ಮಜಾನೇ ಬೇರೆ ನೋಡ್ರಿ. ಮೈಂಡ್ ಎಷ್ಟು ಫ್ರೆಶ್ ಅನಿಸ್ತದಲ್ರಿ? ಹೌದ್ರಿ ಸರ, ಮೈಂಡ್ ಫ್ರೆಶ್ ಅನಿಸ್ತದ್ರಿ. ಅಂದಂಗ ನಮ್ಮ ಹುಡುಗ ಇವನ್ ಏನ್ ಓಡೋದ್ಲ ಅಂತಲ್ರಿ? ರೀ ಸರ, ಬಿಡ್ರಿ, ಮತ್ತೊಬ್ರದ್ದು ಯಾಕೆ ಬೇಕು? ವಾಕಿಂಗ್ ಬಂದಿರಿ, ಸುಮ್ ವಾಕಿಂಗ್ ಮಾಡಿ ಹೋರಿ ಮನೆಗೆ. ಈಗಿಂದ ರಾಜಕೀಯ ಬಾಳ ಕೆಟ್ಟಬಿಟ್ಟದ್ ನೋಡ್ರಿ. ಹೌದ್ರಿ, ಕೆಟ್ಟದ್ರಿ. ಅಂದಂಗ ಹೊಲ್ದಾಗ ಏನ್ ಬಿತ್ತೀರಿ? ಇವ್ ವಾಕಿಂಗ್ ಮಾಡಕ್ ಬಿಡಂಗ್ ಕಾಣಂಗಿಲ್ರಿ ಸರ. ಹೊಲ್ದಾಗ ಗಸಗಸಿ, ಗೋಡಂಬಿ, ಬಾದಾಮಿ ಬಿತ್ತೀವಿ ನೋಡ್ರಿ. ಬಾರಿ ಬಿತ್ತೀರಿ ಬಿಡ್ರಿ. ಅಂದಂಗ ಒಕಪ್ಪದ ಏನಾಯ್ತನ್ರಿ? ರೀ ಸರ, ಬಿಡ್ರಿ, ಮತ್ ಇಲ್ಲೇ ಹೇಳ್ತೀರಿ ಅಂತೀನಿ. ಯಾಕೆ ಬೇಕ್ರಿ ಅವೆಲ್ಲ? ಸುಮ್ 4 kg ನಡ್ಕೋತ ಹೋಗಿ ಊಟ ಮಾಡಿ ಮನೆ ಮಲ್ಕೋ ಹೋರಿ. ಬರಿ ಸರ, ಮುಗಿಯಂಗಿಲ್ಲ. ಅವ್ರ ಹಂಗೆ ಕ್ವಶನ್ ಕೇಳ್ಕೊತಾನೆ ಇರ್ತಾರ. ಬರ್ರಿ. ನಮಸ್ಕಾರ ರೀ ಕಾಕ, ಆರಾಮದಿರಿಲ್ಲ? ನಮಸ್ಕಾರ ರೀ. ಯಾಕೋ ಬಂದೇ ಇಲ್ಲ ವಾಕಿಂಗ್? ಹೌದ್ ಬರ್ರಿ, ಬಂದೇ ಇಲ್ಲ. ಇಲ್ಲೇ ಲಂಡನ್ಗೆ ಹೋಗಿದ್ದೀರಿ ಇನ್ಕಮ್ ಸರ್ಟಿಫಿಕೇಟ್ ತರಕ. ತಹಶೀಲ್ದಾರ ಇರ್ಲಿಲ್ರಿ, ಹಂಗಾಗಿ 2 ದಿನ ಲೇಟ್ ಆಯ್ತ್ರಿ. ಅಲ್ರಿ, ಇನ್ಕಮ್ ಸರ್ಟಿಫಿಕೇಟ್ ತರಕ ಅಲ್ಲಿ ಹೋಗಿದ್ರಿ? ಇಲ್ಲೇ ತಹಶೀಲ್ದಾರ್ ಆಫೀಸ್ನಾಗ ಕೊಡ್ತಾರಿಲ್ರಿ? ಇಲ್ರಿ, ಚೇಂಜ್ ಮಾಡ್ಯಾರ. ಅಲ್ಲ ಲಂಡನ್ಗೆ ಹೋಗ್ಬೇಕ್ರಿ. ಮತ್ತೇನ್ರಿ ಕಾಕ, ಹೊಲ್ದಾಗ ಹತ್ತಿ ಬಿಡ್ಸಕತ್ತೀವ್ರಿ, ಸಿಗೋಲ್ಲು ಅಂತ ನನಗ್ ಚಿಂತೆ ಆಗ್ಯದ. ನಮ್ ಚಿಂತೆ ನಮಗ, ಇವನಿಗೆ ಆರಾಮ್ ಪೆನ್ಷನ್ ಬರ್ತದ. ವಾಕಿಂಗ್ ಮಾಡಿ ಸುಮ್ ಮನಿಗೆ ಹೋಗುದಿಲ್ಲ. ಅದು ಬಿಗ್ ಬಾಸ್ ಏನಾಯ್ತ್ರಿ? ಈ ವಾರ ಯಾರು ಹೊರಗೆ ಬಂದ್ರನಿ? ಸರ ನೋಡ್ರಿ, ಅವೆಲ್ಲ ನೋಡಕ ನಮ್ಗ ಟೈಮ್ ಸಿಗಂಗಿಲ್ರಿ. ಆಫೀಸಿಗೆ ಹೋಗ್ಬೇಕು, ಹೊಲ್ದಾಗ ಹತ್ತಿ ಬಂದದ, ಸಿಗವಲ್ದು, ಅದೇ ನಮಗ್ ಚಿಂತ್ರಿ. ಸುಮ್ಮ 4 kg ವಾಕಿಂಗ್ ಹೋದ್ರೈತಂತ ಬಂದಿರ್ತೀವ್ರಿ ಮುಂಜಾನೆದ್ದು. ಟೆನ್ಷನ್ ಕಳ್ಕೊಳಕ್ ವಾಕಿಂಗ್ ಹೋಗ್ಬೇಕಂದ್ರೆ ಈ ಮುತ್ತೆ ಅಡ್ಡ ನಿಂತು ಬಿಟ್ಟಿರ್ತಾನ. ಯಾಕೋ ಭಾಸ್ಕರ, 1 ವಾರ ಆಯ್ತಲ್ಲ ವಾಕಿಂಗ್ಗೆ ಬಂದಿಲ್ಲ? ಹೌದ್ರಿ ಸರ, ನಮ್ಮ ಆಕಳದು ಡೆಲಿವರಿ ಆಗಿತ್ರಿ, ಹಂಗಾಗಿ ಬಂದಿಲ್ರಿ. ಅಲ್ಲೋ, ಆಕಳ ಡೆಲಿವರಿ ಆಗೋದಕ್ಕೂ ನಿನ್ ವಾಕಿಂಗಿಗೂ ಏನ್ ಸಂಬಂಧ? ಸರ, ಬಾಣೆತನ ಅಂದಿಂದ ನೀರ್ ಹಾಕೋದು, ಅಗಸ್ಟಿ ಕೊಡೋದು ಇಂಥವೆಲ್ಲ ಇರ್ತಾವಲ್ರಿ. ಮತ್ತ ನಮ್ಮ ಹೆಂಡತಿಗೆ ಹೆಲ್ಪ್ ಮಾಡ್ಬೇಕಲ್ರಿ, ಹಂಗಾಗಿ ಮನೆಗಿದ್ದೀರಿ. ಅಯ್ಯಯ್ಯ, ಹಿಂಗೆಲ್ಲ ಮಾಡ್ತಾರ? ಇದೆಲ್ಲ ಕೇಳೇ ಇಲ್ಲ ನೋಡಪ್ಪ ನಾನು. ಹೌದ್ರಿ, ನಮ್ ಕಡೆ ಹಂಗೆ ಮಾಡ್ತೀವ್ರಿ ನಾವು. ಹೌದು. ಭಾಸ್ಕರ, ಅಂದಂಗ ಅದು ವಕಫ್ದು ಏನಾಯ್ತು? ಮೌನವಾಗಿ ನಡೀರಿ ಸರ ಮನಿಗೆ. ಹಲೋ ಪಂಕಜ್ ಅವ್ರ, ಇವತ್ತ ಸುಮಾವನಿಯರ್ ಮನೆಯಾಗ ಭಜನೆ ಅದಂತಲ್ಲ, ಬರ್ತೀರಲ್ಲ? ಹೌದ್ರಾ? ಬರ್ತೀನ್ರಿ. ಟೈಮಿಂಗ್? ಅದೇ ಸೇಮ್ ಟೈಮ್ ರೀ, 5:30 ಅಂತಾರ, 6:30 ಶುರು ಮಾಡ್ತಾರ. ಆಯ್ತು, ಬರ್ತೀನಿ ಹೇಳ್ರಿ. ಹೋಗುಮಂತ ನೀವು ಜಲ್ದಿ ರೆಡಿ ಆಗಿಬಿಡ್ರಿ, ಹೋಗ್ಬಿಡಮ್. ಆಯ್ತು ಹೇಳ್ರಿ, ಇಡ್ಲಿ ರೀ.
ನಡ್ಸಿರಿ ಪಂಕಜ್ ಅವ್ರ? ಬರ್ರಿ ವೀಣಾ, ಬರ್ರಿ ಬರ್ರಿ ಒಳಗ್ ಬರ್ರಿ. ಅಂದಂಗ ಇವತ್ತ ಸುಮಾಮಿ ನೀರ್ ಮನ್ಯಾಗ ಭಜನೆ ಅದಂತಲ್ರಿ, ಫೋನ್ ಮಾಡಿದ್ರೇನ್ರಿ? ಈಗ ನನಗೆ ಮೀನಾಕ್ಷಿ ಫೋನ್ ಮಾಡಿದ್ಲು, ಆಕಿನ ಫೋನ್ ಇಟ್ಟಿನಿ, ನೀವು ಬಂದಿರಿ ನೋಡ್ರಿ. ಹೌದೇನ್ರಿ? ನನಗೇನು ಆಕಿ ಮೀನಾಕ್ಷಿ ಫೋನ್ ಮಾಡಿಲ್ಲವ. ನನಗ ಆಕಿಗೆ ಒಂದ್ ಸ್ವಲ್ಪ ಮಾನ್ಯ ಜಗಳ ಆಗ್ಯದಲ್ಲ, ಹಂಗಾಗಿ ನನಗೆ ಫೋನ್ ಮಾಡಂಗ್ಲಕ್ಕಿ. ನನಗ ಸುಮಾವೈನಿನೇ ನಿನ್ನೆ ಅಂದಿದ್ರು, ಭಜನೆ ಅದ ನಾಳೆಗೆ ಬಾ ನಮ್ಮ ಮನೆಗೆ ಅಂತೇಳಿ. ಯಾಕ್ರಿ ನಿಮಗ ಮೀನಾಕ್ಷಿ ಏನ್ ಜಗಳ ಆಗ್ಯದ? ಯಾವಾಗ ಆಗ್ಯದ ನನಗೆ ಗೊತ್ತೇ ಇಲ್ಲಲ್ಲ. ಅವತ್ತ ಅಲ್ಲಿ ಯಾರ್ದ ಗೌಡ್ರ ಮನೆಗೆ ಭಜನೆಗೆ ಹೋಗಿದ್ವಲ್ರಿ, ಅವ್ರು ಕರೆದಿದ್ರು ನೋಡು, ನೀವು ಬಂದಿದ್ದಿಲ್ಲ ಅವತ್ತ. ಆಟೋಕ್ ಹೋಗಿವಲ್ರಿ, ಒಂದ್ ಆಟೋ ಸಿಕ್ಕದಂತೇಳಿ ನಮ್ಮನ್ನ ಬಿಟ್ಟು ತಾವು ಬಂದ್ಬಿಟ್ರು ಮುಂದಿನ ಆಟೋಕ್. ನಮ್ ಜೊತೆ ಮೊದ್ಲೇ ನಮ್ಮ ಔಷಧಿ ಇದ್ದಾಳ, ಆಕಿ ಕಾಲರೇ ಎಳ್ಕೊಂಡ್ ಬರ್ಬೇಕು, ಬಿಟ್ಟು ಬರ್ತಾರ ಹಂಗ. ಅದಕ್ಕ ಸಿಟ್ಟು ಬಂತ ನನಗ, ಬಂದಿಂದ ಒದರಾಡಿ ಬಿಟ್ಟೇರಿ ನಾನು. ಅದಕ್ಕೆ ಅವತ್ ಸಿಟ್ಟಿಗೆರಾಳಕಿ. ಹೌದೇನ್ರಿ? ನನಗೆ ಗೊತ್ತಿಲ್ಲವ ಇದು. ಅವತ್ತ ಗೌಡ್ರ ಮನ್ಯಾಗ ಲಲಿತಾ ಸಹಸ್ರನಾಮ ಇಟ್ಟಾರಂದ್ರಲ್ಲ, ಅಲ್ಲಿ ಓದಾಗ್ಯದೇನ್ರಿ ಹಿಂಗ? ಹ್ಞೂ ರೀ. ಅವತ್ತ ಏನೇ ಹೇಳ್ರಿ ನೀವು, ಆ ಮೀನಾಕ್ಷಿದ್ ಬಾಳ್ರಿ ದಿಮಾಕ. ಎಲ್ಲಾ ಕಡೆ ತಂದ ನಡಿಲಿ ಅಂತಾಳ. ಒಟ್ಟ ನಾವು ಹಾಡಾಡಕ್ ಒಟ್ಟ ಒಬ್ರಿಗಾರ ಬಿಡ್ತಾಳ ನೋಡಿರೇನ್ರಿ ನೀವು? ಮುಂದ್ ಮೈಕ್ ಹಿಡ್ಕೊಂಡು ಕೂತ ಬಿಟ್ಲ ಮೈಕ್ ಮುಂದ. ಹೌದ್ರಿ, ಆದ್ರ ಚಂದ ಆಡ್ತಾಳಲ್ಲ, ಹಂಗಾಗಿ ಎಲ್ಲರೂ ಆಕೆನ ಮುಂದ್ ಬಿಡ್ತಾರ. ಒಂದ್ ಸ್ವಲ್ಪ ನಮಗ್ ಬರಂಗಿಲ್ಲಲ್ರಿ, ಸುಮ್ ನಾವಿದ್ದು ಬಿಡೋದು. ಹೌದಿಲ್ಲ? ಅಲ್ಲ ಹೌದ್ ಬಿಡ್ರಿ, ಚಂದ ಆಡ್ತಾಳ. ಆದ್ರ ಒಂದ್ ಸ್ವಲ್ಪ ಎಲ್ಲರಿಗೂ ನಾವು ಅವಕಾಶ ಕೊಡ್ಬೇಕಿಲ್ಲ. ತಾವೇ ತಾವೇ ಅಂತಂದ್ರೆ ಹೆಂಗ? ನಮ್ಮಂತವ್ರು ಏನ್ ಮಾಡ್ಬೇಕು? ಇರ್ಲಿ ಬಿಡ್ರಿ, ಅಷ್ಟೇ ಇದು ಮಾಡ್ತೀರಿ. ಇವತ್ತ ಬರ್ತೀರಿಲ್ಲ ಭಜನೆಗೆ? ಹಾ ಬರ್ತೀನಿ ಬಿಡ್ರಿ. ಎಷ್ಟ್ 5:30 ಅಲ್ರಿ? ಹಾ ರೀ, 5:30 ಅಂತ. ಹೋದ್ವಾರ ಯಾರ ಮನ್ಯಾಗ ಇತ್ತಲ್ರಿ ಭಜನೆ? ಸರಿತಾರ ಮನ್ಯಾಗ ಇತ್ತಲ್ರಿ. ಏವ್ವ, ಏನ್ ನಾಷ್ಟ ಮಾಡಿದ್ಲ ಆಕಿ? ಅವಲಕ್ಕಿ ಚೂಡ ಮಾಡ್ಯಾಳಲ್ರಿ, ಮೆತ್ತಗಾಗ್ಯಾವ, ಅದ್ರಾಗ ಮುಗ್ ಆಗ್ಬಿಟ್ಟಾವ. ಒಂದ್ ಸ್ವಲ್ಪ ಇಷ್ಟ ಆಗ್ಲಿಲ್ಲ ನೋಡ್ರಿ ಯಾರಿಗಿ. ಮತ್ತ ಆಮೇಲೆ ಒಂದ್ ಸ್ವಲ್ಪ ಮೊಸರು ತರಿಸ್ಬೇಕಿಲ್ರಿ, ಹಂಗೆ ಹಾಕಿ ಕೊಟ್ಬಿಟ್ಟಾಳವ. ಒಬ್ರ ಮುಖ ಒಬ್ರು ನೋಡ್ಕೋತ ಕೂತ್ಬಿಟ್ಟಿದ್ರು ನೋಡು. ನಾಷ್ಟ ಮಾಡ್ಸಿತಾರ ಒಂದ್ ಸ್ವಲ್ಪ ಚಂದಾಗೆ ಮಾಡಿಸ್ಬೇಕ್ರಿ. ಹೌದ್ರಿ, ಅವತ್ ನಾ ಬಂದಿದ್ದಿಲ್ರಿ, ನಾ ಊರಿಗೇನ್ ಎಲ್ಲೇ ಹೋಗಿದ್ದೆ. ನಮ್ದೊಂದು ಆಫೀಸ್ ಕೆಲಸ ಇರ್ತದಲ್ರಿ, ಹಂಗಾಗಿ ವಾರ ಬರೋದ್ ಆಗಂಗಿಲ್ರಿ ನಂದು. ಒಂದ್ ವಾರ ಬಂದ ಒಂದ್ ವಾರ ತಪ್ಪೇ ಬಿಡ್ತದ. ಒಂದ್ 10 ಮಂದಿ ಹೋಗಿದ್ದೀವ್ರಿ ಅಷ್ಟೇ. ಆಕಿ ಎಲ್ಲರಿಗೂ ಹೇಳಿದ್ಲು, ಆದ್ರ ಆಕಿನ ಮನಿ ಅಂದಗನೆ ಒಂದ್ ಸ್ವಲ್ಪ ಎಲ್ಲಾರು ಹಿಂದ ಮುಂದೆ ತುಳಿತಾರ್ರಿ. ಮನಿ ನೋಡಿದ್ರೆ ನನಗೆ ಎಷ್ಟು ಹೊಲಸಿಟ್ಟಿರ್ತಾಳ, ಹಂಗಾಗಿ ಹೋಗಕ್ ನಾವಲ್ಲಿ ನೀವಲ್ಲಿ ಅಂತಾರ. ಸುಳ್ಳು ಹೇಳಿ ಏನಾರ ಒಂದ್ ನ್ಯಾವ ಹೇಳಿ ಬಿಟ್ಬಿಟ್ಟಿದ್ರಿ. ಒಂದ್ 10 ಮಂದಿ ಹೋಗಿದೀವಿ ಅಷ್ಟೇ. ಹೌದೇನ್ರಿ? ಹೌದ್ರಿ. ಈ ಸುಮಾವಿನಿಯರ್ ಹಂಗಿಲ್ರಿ, ಬಾಳ ಸ್ವಚ್ಛ ರೀ ಅವರು. ಏನ್ ನೋಡಿದ್ರಿಲ್ರಿ, ಭಜನೆ ಗಿಜನೆ ಇಟ್ಕೊಂಡಾಗ ಎಷ್ಟು ಚಂದ ಕ್ಲೀನ್ ಮಾಡಿ ಒಂದು ನಾಷ್ಟ ಮಾಡಿದ್ರಂದ್ರೆ ಎಲ್ಲ ವ್ಯವಸ್ಥೆ ಇರ್ತಾರೆ. ಚಟ್ನಿ ಪುಡಿ, ಉಪ್ಪಿನಕಾಯಿ, ಮೊಸರು ಎಲ್ಲಾ ತರ ಇಟ್ಟಿರ್ತಾರ್ರಿ ಅವ್ರು. ಹೌದೌದ್ರಿ, ಅವ್ರು ಸ್ವಚ್ಛ ಮಾಡ್ತಾರ ಬಿಡ್ರಿ. ಹಂಗೆ ರುಚಿನೂ ಇರ್ತದ್ರಿ ಅವ್ರ ಮನೆಯಿಂದ. ಇವತ್ ನೋಡಕಂತ್ರಿ ಎಲ್ಲಾರು ಬಂದಿರ್ತಾರ. ನಿಮ್ ಮನೆಗೇನ ನಿಮ್ ತಂಗಿ ಬಂದಾಳೇನ್ರಿ? ಅವ್ರನ್ನ ಕರ್ಕೊಂಬರ್ರಿ. ಕರ್ಕೊಂಡ್ ಬರ್ತೀನ್ರಿ. ಆಗಾಳೆ ಸುಮಾವಿನಿ ಫೋನ್ ಮಾಡಿದಾಗ ಬರ್ತೀಯನವ, ನಡಿ ನೀನು ಹೋಗು ಮಂದಿನಿ, ನೋಡ್ತೀನಿ ಅಕ್ಕ ಅಂದಾಳ. ಏನ್ ಕರ್ಕೊಂಬರ್ಬೇಕಂತ ಮಾಡೀನಿ. ಆಯ್ತು ಹೇಳ್ರಿ, ಕರ್ಕೊಂಬರ್ರಿ. ನೋಡ್ರಿ ಅವ ಬರ್ಲಿ ಪಂಕಜ, ಬರ್ತೀನಿ ಹೇಳ್ರಿ, ರೆಡಿಯಾಗಿ ಬರ್ತೀವಿ. ನೀವು ರೆಡಿ ಆಗ್ರಿ, 5:30 ಬರ್ತೀನಿ ನೋಡ್ರಿ. ಯಾಕ ಇನ್ನ ಲೇಟ್ ಮಾಡಕತ್ತಾರಲ್ರಿ ಬರೋದು? ಬರ್ತಾರೆ. ಒಬ್ಬೊಬ್ರು ನಾಷ್ಟ ಮಾಡಿ ಕೊಟ್ಟು ಬರ್ತಾರ, ಒಬ್ಬೊಬ್ರು ಸಂಜೆ ಅಡಿಗೆ ಮಾಡಿಟ್ಟ ಬರ್ತಾರ. ಹಂಗಾಗಿ ಒಂದ್ ಸ್ವಲ್ಪ ಲೇಟ್ ಮಾಡೇ ಬರ್ತಾರ. ಆಕಿ ಕೀರ್ತಿ ಚಂದ ಆಡ್ತಾವಳು, ಬರ್ತಾಳ ಇಲ್ರಿ ಆಕಿ ಕೀರ್ತಿ? ಏನ್ ಮಾಡ್ತಾಳೇನ್ರಿ? ಫೋನ್ ಮಾಡಂತ ಹೇಳಿನಿ. ಆಕಿನ ಗಂಡ ಟಿಕ್ಕಿದ್ದಾಗದನ್ರಿ, ಎಲ್ಲಿ ಹೋಗ್ಬೇಡಂತಾನ. ಒಟ್ಟ ಬರೀ ಮನ್ಯಾಗ ಇರ್ಬೇಕಿ. ಪಾಪ ಆಕಿಗೂ ಆಡೋದು ಇಷ್ಟ ಬಾಳ, ಎಲ್ಲಿ ಕಳ್ಸಂಕವಲ್ಲ ಅಂತನ್ರಿ. ಹೌದ್ರಿ, ಆಕಿ ಎಷ್ಟು ಆಕ್ಟಿವ್ ಅದಾಳ, ಆಕಿನ ಗಂಡ ಮಾತ್ರ ಎಲ್ಲಿ ಕಳ್ಸಂಗಿಲ್ಲ. ಹಿಂಗೇರಿ ಒಬ್ಬೊಬ್ರದು. ಶುರು ಮಾಡ್ರಿ, ಬರ್ತಾರ. ಗಣಪತಿ ಆಡೋ ಶುರು ಮಾಡ್ತೀರಿ ನೀವು, ಅಷ್ಟೊತ್ತಿಗೆ ಬರ್ತಾರನ. ಹಾಡ ಮೀನಾಕ್ಷಿ, ಶುರು ಮಾಡು, ನಾವು ಹಿಂದ ಹಾಡ್ತೀವಿ. ಯಾಕೆ ಕೂತಿ? ನೀವೇ ಯಾರ ಹಾಡ್ರಿ ಮಾಮಿ, ನಾವಲ್ರಿ. ಯಾಕ ಹಿಂಗ್ಯಾಕ್ ಮಾಡ್ತಿ? ಚಂದ ಆಡ್ತೀನಿ, ಆಡು, ನಾವು ಆಡ್ತೀವಿ, ಆಡ್ ನಿನ್ ಜೊತೆ. ಅಯ್ಯ, ನಾ ಆಡಿದಾಗ ಏನದ ಅಂತಾರ್ರಿ, ಬರೀ ತಾನೇ ಮುಂದೋತಾಳ, ತಾನೇ ಆಡ್ತಾಳ ಅಂತೇಳಿ. ಯಾಕೆ ಅನ್ಸೋಬೇಕ್ರಿ ಸುಮ್ನೆ. ವೀಣಾ ಅವ್ರು ನೀವು ಹಾಡ್ರಿ. ನಮಗ್ ಬರಂಗಿಲ್ರಿ, ನಾವು ಸುಮ್ ಹಿನ್ನೆಲೆ ಸಂಗೀತಗಾರರು. ಯಾರಂದಾರಿವ? ನಾ ಅಂತ ಅಂದಿಲ್ವೇ ತಾಯಿ? ಯಾರ ಅಂದವ್ರಿಗೆ ಗೊತ್ತದ ಹೇಳ್ರಿ, ಅದು ಯಾರಂದ್ರ ನನಗೂ ಗೊತ್ತದ. ಸುಮ್ ಇರಂಗಿಲ್ಲ, ತಮ್ಗೆ ಆಡಕ್ ಬರಲಿಲ್ಲ ಸುಮ್ ಇರ್ಬೇಕು. ಏನ್ರ ಒಂದ್ ಹಿಂದ್ ಅಂದತಾರ, ಮತ್ ಮುಂದ್ ಬಾ ಅಂದ್ರೆ ಆಡಕ್ ಬರಂಗಿಲ್ಲ. ಇಲ್ರಿ ಬಿಡ್ರಿ, ಯಾಕೆ ಅಷ್ಟು ಇದು ಮಾಡ್ತೀರಿ? ಈಗ ಹಾಡ್ರಿ. ಅಲ್ರಿ ಮಾಮಿ, ಸುಮ್ನೆ ಅನ್ಸ್ಕೋಬೇಕಲ್ರಿ, ಅದಕ್ಕೆ ಒಳ್ಳೆ ಆತದ್ರಿ ನನಗ. ಇರ್ಲಿ ಹೇಳ್ರಿ ವೈನಿ, ಆಡ್ರಿ, ಸುಮ್ ಮಾಡ್ರಿ, ನಾವು ಆಡ್ತೀವಿ ಅಂದ. ದಿನ ಭಜನೆಗೆ ಹೋದ್ರೆ ಇದ್ದದ ನೋಡುವ ಇದು ಗೋಳು. ಸುಮ್ ಭಜನೆಗೆ ಬಂದು ಆಡಾಡಿ ಹೋಗಂಗಿಲ್ಲ. ಏನಾರ ಒಂದ್ ಅವ್ರದ್ದು ಇವ್ರಿಗೆ ಅನ್ನೋದು, ಇವ್ರದ್ದು ಅವ್ರಿಗೆ ಅನ್ನೋದು, ಇದೇ ಭಜನೆ ಆಗಿಬಿಡ್ತದ ನಮಗೆ. ಯಾಕ್ರಿ ಸರ್, 4 ದಿನ ರಜೆ ಹಾಕಿದ್ರಲ್ಲ ಆಫೀಸಿಗೆ? ಹೌದ್ರಿ ಸರ್, ಪ್ರವಾಸಕ್ಕೆ ಹೋಗಿದ್ದೀವಿ. ಹೆಂಗೈತ್ರಿ ಪ್ರವಾಸ? ಎಲ್ಲಿ ಹೋಗಿದ್ರಿ? ಏನ್ ಕಂಬ ಗಿಂಬ ಜೋರ್ ಐತೇನ? ಎಲ್ಲಿದ್ರಿ ಸರ ಕಂಬ ಗಿಂಬ? ನಾವೇನ್ ಗೋವಾಕ್ ಹೋಗಿವನು? ಫ್ಯಾಮಿಲಿ ಜೊತೆ ಶ್ರೀಶೈಲಕ್ಕೆ ಹೋಗಿದ್ದೀವ್ರಿ. ಹೌದ್ರಿ, ಹೆಂಗೈತ್ರಿ ಟ್ರಿಪ್? ಚಲೋ ಐತ್ರಿ, ದರ್ಶನ ಅದು ಎಲ್ಲ ಚಲೋ ಆಯ್ತು. ಆದ್ರೆ ಪಾಳೆನೆ ಬಾಳ ನೋಡ್ರಿ ಸರ್. ಹೌದೌದ್ರಿ, ಅಲ್ಲಿ ಪಾಳೆ ಬಾಳ ಇರ್ತದ್ರಿ ಸರ್. ಅಲ್ಲಿ ಪಾಳ್ಯಾಕ್ ನಿಂತಾಗ ದೇವ್ರ ಹತ್ರನೇ ರಾಂಡಿ ಅನ್ನಕತ್ತಿದ್ರಿ. ಅಲ್ರಿ ಸರ, ರಾಂಡಿ ಅಂದ್ರ ಬರ್ರಿ ಅಂದಂಗ, ಮುಂದಕ್ ಬರ್ರಿ ಅಂದಂಗ್ರಿ ಅದು. ಅದಕ್ಕೆ ರಾಂಡಿ ಅಂತಾರ್ರಿ. ಅಂದಂಗ ಘಾಟ್ ಸೆಕ್ಷನ್ ಬಾಳ ಅದಂತಲ್ರಿ ಅಲ್ಲಿ. ಯಪ್ಪ, ಅದೇನ್ ಕೇಳ್ತೀರಿ ಸರ, ಸೊತ್ತು ಹುಟ್ಟಿ ಬಂದಿ ನೋಡ್ರಿ ನಾ ಅಂತ.
ಗಾಡಿ ಒಳಗಿಂದ ಕೆಳಗ್ ನೋಡಿದ್ರ ಸತ್ಯಪ್ಪ ನಾ ಇನ್ನು ಊರ್ ಮುಟ್ಟಂಗಿಲ್ಲ ಅನಿಸ್ತತ್ ನೋಡ್ರಿ. ಸರ ಗುಡ್ ಆಫ್ಟರ್ ನಾವು ಇದೇನ್ರಿ ಬೈದ್ರೇನ್ ರೆಸ್ಪೆಕ್ಟ್ ಕೊಟ್ರಿ ಒಂದು ತಿಳಿಲಿಲ್ಲ ನಮಗ. ನಾವ್ಯಾಕ ಬೈಮ್ರಿ ಸರ, ಇಂಗ್ಲಿಷ್ನ್ಯಾಗ ವಿಶ್ ಮಾಡ್ತಾರಲ್ರಿ ಹಂಗ ಅಂದಿವ್ರಿ. ಅಂದಂಗ ಏನ ಹೇಳ್ತಿದ್ರಿ ಘಾಟ್ ಸೆಕ್ಷನ್ ಅದು ಅಂತ. ಅದೇ ರೀ ಸರ ಶ್ರೀಶೈಲ್ ಘಾಟ್ ಸೆಕ್ಷನ್ ಅದು ಏನು ಘಾಟ್ ರೀ, ನೆನಸ್ಕೊಂಡ್ರಿ ನಾ ಉಚಿತ ತಾನೇ ಹೋತಾವ ನೋಡ್ರಿ. ಸುಡ್ಲಿ ಎಷ್ಟು ಮ್ಯಾಕ್ರಿ ಗಾಡಿ ಏರುದ ಮುಗಿಲ್ ಮುಟ್ಟಿದಂಗ ಆಗಕತ್ತಿತ್ ನೋಡ್ರಿ ನನಗ. ಮಾರಾಯ ನಮ್ಮಲ್ಲ ಯಾರ ಕಿಕ್ಕಿರ್ನು ಬ್ಯಾಡ ಅಂತ ಹೋಗಿ ಗುಡ್ದಾಗ ಕೂತಾನ್ರಿ. ಅಷ್ಟಂಜಿರಿ ಏನ ಘಾಟ್ ನೋಡಿ. ಸರ ನೀವು ಒಮ್ಮೆ ಹೋಗಿ ಬರ್ರಿ ಗೊತ್ತಾಗ್ತದ. ಅದನ್ನ ನೆನಸ್ಕೊಂಡ್ರೆ ನನ್ನ ಮುಕ್ಕಳು ಇನ್ನ ಪುಕ ಪುಕ ಅಂತದ್ರಿ. ಅದ್ರಾಗ ಅಲ್ಲಿ ಹೋಗೋ ಮುಂದಾಗ ಎದ್ರಿ ಗಾಡಿ ಬಂದಾಗ ನೋಡ್ರಿ ಬಸವ 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 ನೀನೇ ಕಾಪಾಡಪ್ಪ ಅಂತಿದ್ ನೋಡ್ರಿ. ನಾ ಅಂದಂಗ ಇವತ್ತು ಆಫೀಸಿಗೆ ಮೇಡಮ್ ಬಂದಿಲ್ಲೇನ್ರಿ? ಚೀ ಕಳ್ಳ ನಾಯಿ ಆಶೆ ನೋಡು, ಅವ್ರ ಹನಿಮೂನ್ಕ್ ಹೋಗ್ಯಾರ್ರಿ. ಯಾವ ಊರಿಗೆ ಹೋಗ್ಯಾರ್ರಿ ಹನಿಮೂನ್ಕ? ಮಲೇಷಿಯಾಕ್ ಹೋಗ್ಯಾರ, ಮಲೇಷಿಯಾಕ್. ಸರ ಅಲ್ಲಿ ಗಂಡಸರು ಅಷ್ಟೇ ಹೋಗ್ತಾರ ಅಂತ ಕೇಳಿದ್ನಲ್ರಿ. ಹಾ ಅದೇ ಅಂತೀನ್ರಿ, ನಿಮಗ್ ಗೊತ್ತದ ಇಲ್ಲ ಅಂತ ಸುಮ್ ಟೆಸ್ಟ್ ಮಾಡಿದೇನ್ರಿ. ಅಲ್ಲಿ ಗಂಡಸರು ಅಷ್ಟೇ ಹೋಗ್ತಾರ್ರಿ, ಅವ್ರು ಊಟಿಗೆ ಹೋಗ್ಯಾರಿ. ಊಟಿಗೆ ಈಗ ಯಾಕೆ ಹೋದ್ರಿ ತಂಡ್ಯಾಗ ಮತ್ ಸೆಟದಾರ ಅಂತೀನಿ ರೀ. ಸರ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡ ಹೋಗ್ಯಾರಿ ಅವ್ರು. ನಾನು ಅದೇ ಅಂತೀನ್ರಿ, ಜೋಡಿ 4-5 ಮಂದಿ ಹೋಗ್ಯಾರಿಲ್ರಿ. ಅಲ್ರಿ ಅವ್ರು ಆರಾಮಿಲ್ಲದವ್ರಿ ಮಾತಾಡ್ಸಕ್ ಹೋಗ್ಯಾರೇನ್ರಿ? ಗಂಡ ಅಂತ ಹನಿಮೂನ್ಕ್ ಹೋಗ್ಯಾರಿ. 4-5 ಮಂದಿ ಮ್ಯಾಕ್ ಕರ್ಕೊಂಡ್ ಹೋಗ್ತಾರ ಅವ್ರು. ಅಂದಂಗ ಬಾಸ್ ಬಂದಿಲ್ಲಲ್ರಿ ಯಾಕೈನ? ಅವ್ರಿಗೆ BP ಶುಗರ್ ಜಾಸ್ತಿ ಆಗಿ ಅಡ್ಮಿಟ್ ಆಗ್ಯಾರಿ. ಹೌದ್ರಿ, ನಾನು ಅದೇ ಕೇಳ್ಬೇಕಂದಿದ್ದೆ. ಅದಕ್ಕ ನೋಡ್ರಿ ಸರ ನಾ ಎಲ್ಲಿಗೆ ಟೂರ್ಗೆ ಅದಕ್ಕೆ ಹೋಗ್ಕೊಲ್ಲ ಅಂತೀನಿ ನೋಡ್ರಿ. ನಾ ಹೋಗಿ ಬರಷ್ಟಿಗೆ ಇಷ್ಟೆಲ್ಲ ಹಗರಣ ಆಗ್ಯದ ನೋಡ್ರಿ. ಹೌದೌದು, ನೀವು ಭಾರಿ ಹೇಳೋದ್ ಬಿಡ್ರಿ. ನಡ್ರಿ ಊಟಕ್ಕೆ ಹೋಗೋಣ. ಎಲ್ಲಿ ಹೋಗಮ್ರಿ ಊಟಕ್ಕ? ಯಾವ್ದಾರ ಲಗ್ ನಡ್ದದ ನೋಡ್ರಿ, ಅಲ್ಲಿ ಹೋಗಿ ಊಟ ಮಾಡಿ ಒಂದ್ ಆಯರಿ ಮಾಡಿ ಬರಮ್. ಹಂಗ್ಯಾಕ್ರಿ? ಮತ್ತಿನ್ನೇನ್ರಿ, ಎಲ್ಲಿ ಹೋಗೋದಂದ್ರ ನಾವೆಲ್ಲಿ ಹೋಗ್ತೀವಿ? ಹೋಟೆಲ್ಗೆ ಹೋಗೋದು. ನಡ್ರಿ ಹೋಟೆಲ್ಗೆ ಹೋಗಮ್ಮ. ನಾವಂತ್ರಿ ಈಗ ಹೋಟೆಲ್ ಕುಟ್ಟಕ್ ಹೊಂಟಿವಿ ಸಾಹೇಬ್ರ. ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಒಂದ್ ಸ್ವಲ್ಪ. ಹಂಗೆ ಒಂದು ಬಾಜು ಬೆಲ್ ಐಕಾನ್ ಅಂತ ಇರ್ತದ ನೋಡ್ರಿ, ಅದನ್ನ ಹೊಡಿರಿ. ಬೆಲ್ ಐಕಾನ್ ಹೊಡೆದ್ರಿ ಅಂದ್ರ ನಾವು ಮಾಡಿದ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರ್ತಾವ. ಅವಾಗ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ದಂಗ ಆತದ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಎಷ್ಟು ಚಂದದ ನೋಡ್ಲೇಕಿ ನಡುವಿದ್ದಕ್ಕೆ. ಯಾರ್ಲೇ? ಯಾರ ಮಮ್ಮ? ಆಕಿ ದೊಡ್ಡ ತಲೆಕೆ ಹೋಗ ಆಕಿ ಅಲ್ಲಲೇ, ಆಕಿನ ಬಾಜು ಅದಾಳಲ್ಲ ನಡುವಿದ್ದಕ್ಕೆ. ನೋಡ್ಲೇಕಿ ಹೆಂಗದಾಳ ಗೊಂಬಿದ್ದಂಗ, ಎಷ್ಟು ಮುಗ್ಧದ ಅವಡಕಿ. ಆಹಾ ದೋಸ್ತ, ಇನ್ನ ಈ ಕಾಲೇಜ್ ಬಂದಾಳಕಿ. ಅವಾಗನೇ ಆಕಿಂದ ಮುಗ್ಧತೆ ನಿನಗೆ ಗೊತ್ತಾಗ್ಬಿಡ್ತೇನ? ಇಲ್ಲಿ ಲೇಪ ಆಕಿನ ನಾ ಭಾಳ ದಿನದಿಂದ ನೋಡಿ ಏನೋ ಅನ್ಸಾಕತ್ತದ. ಹುಡುಗಿಯರಿದ್ ಹಿಂಗಿರ್ಬೇಕು ನೋಡ್ಲೆ. ಅಲ್ಲ ಮಾಮ, ಎಷ್ಟು ಹುಡುಗಿಯರ್ ನಿನ್ನಿಂದ ಬಿದ್ರು ಯಾರನ್ನೂ ಕ್ಯಾರಿ ಅನ್ಲಾರ್ದವ ಆಕಿನ್ನೇನ್ ನೋಡಿ ಇಷ್ಟಪಟ್ಟೆವು ಮಾರಾಯ ನೀನು? ಅದೆಲ್ಲ ನನಗೆ ಗೊತ್ತಿಲ್ಲ ಸಂಖ್ಯೆ, ನೀ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆಕಿ ನಾನು ಲವ್ ಮಾಡ್ಬೇಕು ನೋಡು ಅಷ್ಟೇ. ಆಯ್ತು ಬಿಡು, ನಿನ್ಕಿಂತ ಏನ್ ಹೆಚ್ಚಿಂದದ. ನಾಳೆನೇ ನಿನ್ನಿಂದ ಬರ್ತಾಳಕಿ ನೋಡ. ಏನ್ ಮಾಡ್ತೀಯಪ್ಪ, ಏನಾರ ಎಡವಟ್ ಮಾಡ್ಬಿಡ್ಲೆ ಸಂಖ್ಯೆ. ನೀ ಮೊದ್ಲೇ ಕ್ಯಾಟ್ ಉಡೋಣ ಮಗಾದಿ. ಇಬ್ರು ನೋಡ್ರಿ ನಾ ಏನ್ ಮಾಡ್ತೀನಿ ಅಂತ. ವಾಚ್ ಅಂಡ್ ಸಿ. ಏ ಬಾ ಇಲ್ಲಿ ಹುಡ್ಗಿ. ಯಾರನ್ನ ಕರ್ತಿದ್ದ ನೀನು? ನೀ ಅಲ್ವಾ, ನೀ ಯಾಕ ಸಂಬೈತಿದ್ದಂಗ ಕಾಣ್ತಿ. ಏ ದೊಡ್ಡ ತಲಿ ನೀ ಬಾ. ಏನಪ್ಪ, ಏನ್ ಕಡಿಮೆ ಎದಕ್ ಕರದಿ? ಎಲ್ಲ ಇವಳ ನನ್ ಮುಂದೆ ಎಡ ಕರ್ಸಿ ಮಾತಾಡ್ತಿ. ಏ ಆಕಿ ನಿಮ್ ಗೆಳತಿ ಹೆಸರೇನು ಹೇಳು? ಯಾಕ ಆಕಿನ ಹೆಸರು ತಗೊಂಡು ನೀ ಏನ್ ಮಾಡ್ತಿ? ಯಾಕೆ ಕರ್ತಾನ್ಲೇ ಅವ? ಭಾಳ ಉಡಾಳತನವ, ಈ ಕಾಲೇಜ್ಗೆ ಹೆಸರಾಗನವ. ಹೌದಾ, ನಾವೇನು ಮಾಡೇ ಇಲ್ಲಲ್ಲ ಮತ್ತ. ಯಾಕೆ ಕರ್ತಾನವ? ನನಗೂ ಅಂಜಿಕ್ ಬರ್ಲಿಕತ್ತದ. ಏ ಒಮ್ಮೆ ಏನ್ ತಿಳಿತಿಲ್ಲ, ಹೇಳ್ತಿಲ್ಲ ಹೆಸರು? ಸುಮ್ಮ ಹೆಸರು ಹೇಳಿ ಹೋಗ್ತಾ ಇರ್ಬೇಕಷ್ಟೇ. ಯಪ್ಪ ಇವ ಬಿಡಂಗ್ ಕಾಣಂಗ್ಲಪ್ಪ. ಅದು ಹುಡುಗಿ ಬೇರೆ ಭಾಳ ಇನ್ನೋಸೆಂಟ್ ಅದ, ಬೇರೆ ಹೆಸರು ಹೇಳಂತಾಡಿ. ಏನ್ ವಿಚಾರ ಮಾಡಕತ್ತಿ? ಹೆಸರ ಗೊತ್ತದ ಇಲ್ಲ ನಿನಗೆ? ನಿನ್ ಗೆಳತಿ ಹೌದಲ್ಲ ಆಕಿ? ಹಾ ಗೊತ್ತದ. ಆಕಿನ ಹೆಸರು ಶುಭ. ನೋಡ, ಆಕಿನ ಹೆಸರು ಹೇಳಿನಿ ಅಂತೇಳಿ ಆಕಿ ಕಾಡ್ಸೋದು ಅದು ಮಾಡ್ಬೇಡ್ರಿ. ಭಾಳ ಸೈಲೆಂಟ್ ಅದ ಹುಡುಗಿ. ಆಯ್ತು ತಗೋ, ನೀ ಹೆಸರು ಹೇಳಿಯಲ್ಲ, ಸುಮ್ಮ ಹೋಗ್ ನೀನು. ಮತ್ತಾಕಿ ಸೈಲೆಂಟ್ ಇದ್ದದಕ್ಕ ಮತ್ತ ನಮ್ಮ ದೋಸ್ತನ ಮನಸ್ಸು ಅಷ್ಟು ಸೆಳೆದದ್ದಾಕಿ. ಹೋಗ್ಲಿ ಬಂದು ನಿನಗೆ ಯಾಕೆ ಬೇಕು? ಹೋಗು. ಏನಾಯ್ತು? ಏನ್ ಮಾತಾಡಿ ಬಂದಿ? ಏನು ಎಡವಟ್ ಮಾಡಿರ್ಲಿಲ್ಲ ಮತ್ತ? ಏ ಮಾಮ ಏನೂ ಇಲ್ಲ, ನಡಿ ಕ್ಲಾಸಿಗೆ ಹೋಗು. ನಡಿ, ನಾಳೆ ಎಲ್ಲ ಬರ್ತಾಳಾಕಿ. ಏನಾಯ್ತಾ? ಎದಕ್ ಕರೆದಿದ್ರಿ ನಿನಗ? ಯಾಕ ಎಷ್ಟೊತ್ತನ ಮಾತಾಡಿದ್ನಲ್ಲ, ಏನ್ ಹೇಳ್ದ? ಏನ ಕೀರ್ತಿ, ಕಾಲೇಜಿನ ಹೀರೋನೇ ನಿನ್ನಿಂದ ಬಿದ್ದಾನ ಬಿಡವ. ಹಾ ಯಾರ್ಲೇ? ಆ ಗುಂಡಾನ? ಅಲ್ಲವ, ಅವ ಪ್ರೈಮರಿಗಿದ್ದಾಗ ಎಲ್ಲರೂ ಅವ್ನು ಭಾಳ ಇಷ್ಟಪಡ್ತಿರ್ಲೇ ಅವ. ಹಾ ನನ್ ಲವ್ ಮಾಡ್ತಾನಂತ? ಇದೇನು ಹೇಳಕತ್ತಿಲ್ಲ ನೀವರ ಏನೋ ಇಲ್ಲಿ ಪ್ರೈಮರಿ ಕಲ್ತಿರಿ. ನಾ ಕಾಲೇಜಿಗೆ ಬಂದಿದ್ದ ಫಸ್ಟ್ ಡೇ, ಈ ಊರಿಗೆ ಫಸ್ಟ್ ದಿನ ನಾನು ಬಂದಿದ್ದು. ನೀ ಏನ್ ಇವತ್ತು ಬಂದಿಯವ? ಆದ್ರೆ ಆ ಹುಡುಗನ ಮನಸ್ಸು ಕದ್ದಿಯಲ್ಲ, ಏನ್ ಮಾಡೋದು? ಅವನ ಗೆಳೆಯ ನೋಡು ಗುಂಡ ಇದ್ದಂಗ ಅದಾನ. ಅವ ನಿನ್ನ ಹೆಸರು ಕೇಳಾನ, ನಾನು ಬೇರೆ ಹೆಸರು ಹೇಳಿನಿ. ನೀ ಏನ್ ತಲೆ ಕೆಡ್ಸ್ಕೋಬೇಡ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಹೌದಾ? ಏನ್ ಮಾಡುದ್ಲೇ? ನನಗೆ ಅಂಜಿಪುರ ಆಗತ್ತದ. ಏನಾಗಲ್ವಾ, ನಾ ಎಲ್ಲ ನೋಡ್ಕೋತೀನಿ. ನಡಿ ಕ್ಲಾಸ್ ರೂಮ್ಗೆ ಹೋಗಿ ನೋಡ್ರಿ ಈಗ. ಆಹಾ, ಮಂಗಳೂರು ಶುಭ ಬೇಡಿ ಬಂತು ಮಾಮ. ಏ ಶುಭ, ನಮ್ಮ ಮಾಮನ್ನ ಲವ್ ಮಾಡು ಶುಭ, ಲವ್ ಮಾಡು ಶುಭ. ಏನ್ ಮಾಡುದು? ಹೆಂಗನಾಗತ್ತಾರಲ್ಲ ಅವರು.
ಈ ಸುಮ್ಮಿರು, ನಿನಗೆ ಯಾಕೆ ಬೇಕು? ನಿನ್ನ ಹೆಸರು ಶುಭ ಅಲ್ಲಿಲ್ಲ, ಯಾರಿಗೆ ಗೊತ್ತಾಗಂಗಿಲ್ಲ. ಸುಮ್ಮಿರು, ನಮ್ಮಿಬ್ಬರಿಗೆ ಗೊತ್ತದ, ಸುಮ್ಮಿದ್ ಬಿಡು. ಈ ಸಂಗ್ಯಾ ಹಂಗೆ ಕಾಡಿಸ್ಬೇಡ, ಸುಮ್ಮಿರ್ತಿಲ್ಲ. ಸಂಗಪ್ಪ, ಇದಕ್ಕೆ ಹೋದ್ರಿ ಗಂಟ್ಲ ಹರ್ಕೋತಿಯಲೇ? ಆಕಿನ ಹೆಸರು ಶುಭ ಅಲ್ಲ, ನಿನಗೆ ಸರಿಯಾಗಿ ಬೂಚಿಟ್ಟಾರ. ಏನ್ ಹೇಳಕತ್ತಿ ನೀ? ಸುಮ್ನೆ ಏನಾರ ಒದರ್ಬೇಡಲೇ. ಕರೆದು ಕೇಳ ಬೇಕಂದ್ರ. ಆಕಿನ ಹೆಸರು ಕೀರ್ತಿ ಅದ. ಎಲ್ಲ ಇವಳು ದೊಡ್ಡ ತಲಿ ಚಿಣಿಮಿಣಿ ನನಗ ಮೋಸ ಮಾಡಿದ್ಲಲ್ಲ. ದೊಡ್ಡತಲಿ ಚಸ್ಮಾ ಹಾಕೊಂಡು ಹೆಂಗದ ಹುಡುಕಿ ಬಾಯಿಲಿ. ಏನವ ನಮಗ ಸುಳ್ಳು ಹೇಳಿ ಆಪಿಟ್ಟೆಲ್ಲ. ಆಕಿನ ಹೆಸರು ಸುಳ್ಳು ಹೇಳ್ತೆ ನೀನು? ಕರೆ ಹೇಳ, ಆಕಿನ ಹೆಸರು ಏನದ? ಹೌದ್ ನೋಡು, ಸುಳ್ಳು ಹೇಳಿನಿ. ಏನೀಗ ನೋಡ, ಆಕಿ ಯಾರನ್ನೂ ಲವ್ ಮಾಡಂಗಿಲ್ಲ. ಆಕಿಗೆ ಎಂಗೇಜ್ಮೆಂಟ್ ಆಗ್ಯದ ಆಲ್ರೆಡಿ. ಏನು ನೀವು ಸುಮ್ ಮುಚ್ಕೊಂಡಿರ್ರಿ. ಸಂಗು ಹೋಗ್ಲಿ ಬಿಡು, ಬಾ ಈ ಕಡೆ ಬಾ. ಸುಮ್ಮಿರ್ ಮಾಮ, ನಿನಗೆ ಗೊತ್ತಾಗ್ಲ. ಆಕಿನ ಕರಿಯ, ನೀವು ಹೋಗಿ ಆಕಿನ ಕರಿ. ಈಗ ಈ ಕೀರ್ತಿ ನೀವು ಹೋಗ, ನೀನು ಕರೀಲಿಕತ್ತಾರ ನೋಡೋರು. ಹಂಚ್ಬೇಡ, ನೀವು ಹೋಗಿ ಚಂದಾಗಿ ಮಾತಾಡೋಗು. ಏನವ ನಿಂದ ಎಷ್ಟರ ಸೊಕ್ಕದಲ್ಲ. ನಮ್ಮ ಫ್ರೆಂಡ್ ಏನೋ ಲವ್ ಮಾಡಕತ್ತಾನಂತೇಳಿ, ಲವ್ ಮಾಡಂತೇಳಿ ನಿನಗೆ ಪ್ರೀತಿಯಿಂದ ಕೇಳಕ್ ಬಂದ್ರೆ ನೀನು ಹಿಂಗ್ ನಡೆಸಿದೆ. ಏನು ಬೇರೆ ಹಾಗೆ ಬರಮ್ಮ ಏನ ನಿನ್ನ ಜೊತೆ? ಮಾಮ, ಅಷ್ಟು ರ್ಯಾಶ್ ಆಗಿ ಮಾತಾಡ್ಬೇಡು. ಸುಮ್ಮನೆ ಸೊಕಾಶ್ ಮಾತಾಡೋ ಸ್ವಲ್ಪ. ಇಲ್ರಿ ಅಣ್ಣ, ನಾವು ನಿಮ್ಮನ್ನ ಬಕ್ರಾ ಮಾಡಕ್ ಹೋಗಿಲ್ರಿ. ಕರೆಗೂ ನನ್ನ ಎಂಗೇಜ್ಮೆಂಟ್ ಆಗ್ಯದ್ರಿ. ಏನೋ ಮರ ಹಿಂಗೆ ಹೇಳಕತ್ತಾಳಲ್ಲ ಮಾಮ ಈಕಿ. ಏನು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಲೇ? ಹೆಂಗೆ ಏನ್ ಮಾಡ್ತೀಯ ಹೇಳು? ನಿನ್ ನಿರ್ಧಾರ. ನೀ ಹೆಂಗಂತಿ ಹಂಗ್ ನೋಡು. ಎತ್ತಾಕೊಂಡ್ ಬಾ ಅಂದ್ರೆ ಎತ್ತಾಕೊಂಡ್ ಬರ್ತೀನಿ ಅಷ್ಟೇ. ಹೋಗ್ಲಿ ಬಿಡ್ಲಿ ಸಂಗೆ, ಅಷ್ಟೇ ಕಾಡ್ತೀರಿ ಹುಡ್ಗಿಗೆ. ಮತ್ತೆ ಬೇರೆ ಹುಡುಗಿರು ಯಾರು ಸಿಗಂಗಿಲ್ಲ ನಿಮಗ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತಾನಂತೀವ. ಬರ್ರಿ ಕ್ಲಾಸಿಗೆ ಹೋಗಿ ಬರ್ರಿ, ಬಿಟ್ಬಿಡ್ರಿ ಇಲ್ಲಿಗೆ ಮ್ಯಾಟ್ರ್. ನಮಸ್ಕಾರ ಸರ್, ನಾವು ಡುಬಾಕ್ ಬ್ಯಾಂಕ್ ಇಂದ ಮಾತಾಡ್ತಿರೋದು. ನಮಸ್ಕಾರ, ಹೇಳಿ ಮೇಡಮ್, ಏನಾಗಬೇಕಾಗಿತ್ತು? ಸರ್, ನಮ್ಮ ಡುಬಾಕ್ ಬ್ಯಾಂಕ್ ಇಂದ ಲೋನ್ ಕೊಡ್ತಾ ಇದ್ದೀವಿ. ನಿಮಗೆ ಇಂಟ್ರೆಸ್ಟ್ ಇದೆಯಾ ಸರ್? ವಿದೌಟ್ ಎನಿ ಪೇಪರ್ಸ್ 10 lakh ಕೊಡ್ತೀವಿ ಸರ್. ಓಕೆ ಮೇಡಮ್, ವಿದೌಟ್ ಪೇಪರ್ ಅಂದ್ರೆ ಕೊಡಿ, ಬೇಕಾಗಿತ್ತು ಲೋನ್. ಸರ್, ಸ್ವಲ್ಪ ನಿಮ್ದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವಾಟ್ಸಪ್ ಕಳಿಸಿ ಅಲ್ಲ. ಓಕೆ ಮೇಡಮ್, ಕಳಿಸಿದೀನಿ ನೋಡ್ರಿ. ಸರ್, ನಿಮ್ದು IT ರಿಟರ್ನ್ ಕಳಿಸ್ಕೊಡಿ ಸ್ವಲ್ಪ. ಅಲ್ರಿ ಮೇಡಮ್ ಅವರ, ಪೇಪರ್ ಯಾವುದು ಬೇಡ ಅಂದಿದ್ರಿ, ಮತ್ತೆ ಇದೆಲ್ಲ ಕೇಳಾಕತ್ತೀರಲ್ಲ. ಸರ್, ಲೋನ್ಗೆ ಇವೆಲ್ಲ ಮಿನಿಮಮ್ ಬೇಕಾಗ್ತದ ರೀ. ಹಂಗೆ ನಿಮ್ಮ ಮೇಡಮ್ ಅವ್ರದ್ದು ಸ್ವಲ್ಪ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕಳಿಸ್ಕೊಡ್ರಲ್ಲ. ಯಪ್ಪ, ಮತ್ತೆ ನಮ್ಮ ಹೆಣ್ಮಕ್ಳದು ಬೇಕಾಯ್ತ್ರಿ? ಸಾಕಾಯ್ತ್ರಪ್ಪ ಇದು. ಆಯ್ತು, ಕಳಿಸ್ತೀನಿ ನೋಡ್ರಿ ಈಗ. ಸಾರಿ ಸರ್, ಆಯ್ತು, ಮುಗೀತು. ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗಿದೆ ಸರ್. ಸ್ವಲ್ಪ ಲೈಟ್ ಬಿಲ್ಲು ಮತ್ತು ಮನಿದು ಉತ್ತಾರ ಕಳಿಸ್ಕೊಡಿ ಸರ್. ಕರ್ಮಪ್ಪ, ವಿದೌಟ್ ಪೇಪರ್ ಅಂದಿದ್ರಿ, ಇದೇನ್ರಿ ಎಲ್ಲ ಪೇಪರ್ಸ್ ಕೇಳಾಕತ್ತಿರಲ್ಲ. ಸರ, ಮುಗಿತ್ರಿ ಫೈನಲ್. ಇನ್ನೊಂದು ಪೇಪರ್ ಅದ, ಅದನ್ನು ಕಳಿಸ್ಕೊಡ್ತೀರಿ? ಹೇಳ್ರಿ, ನಿಮ್ಮದರ ಆಗ್ಲಿ, ಮತ್ತೇನು ಕಳಿಸ್ಬೇಕು ಹೇಳ್ರಿ, ಕಳಿಸ್ತೀನಿ. ಸರ, ನಿಮ್ಮ ಮನಿ ಅದ ಅಲ್ರಿ, ಅದ್ರ ಮ್ಯಾಲ ಏನೂ ಲೋನ್ ಇಲ್ಲ ಅಂತೇಳಿ ಒಂದು ಮುನ್ಸಿಪಾಲ್ಟಿಯಾಗ ಹೋಗಿ ಬರ್ಸ್ಕೊಂಡು ಬಂದು ಕೊಡ್ಬೇಕಾಗ್ತದ್ರಿ. ಆಯ್ತು ಹೇಳ್ರಿ ಮೇಡಮ್, ಕಳಿಸ್ಕೊಡ್ತೀನಿ ರೀ. ಇದಿಷ್ಟಾದ್ರ ಲೋನ್ ಸ್ಯಾಂಕ್ಷನ್ ಆಗ್ತದ ಇಲ್ರಿ? ಸರ್, 100% ರೀ. ನಾಳೆನೇ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತದ್ರಿ. ಯಪ್ಪ, ಥ್ಯಾಂಕ್ಸ್ ರೀ ಮೇಡಮ್ ಅವರ, ನಾಳೆ ಕ್ರೆಡಿಟ್ ಮಾಡಿಸ್ಬಿಡ್ರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಏನು ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಯ್ತೇನ್ರಿ? ಸರ, ಅದು ಇನ್ನೂ ಆಗಿಲ್ರಿ. ಫೈನಲ್ ಆಗ್ಯದ್ರಿ ಎಲ್ಲ. ಒಂದೇ ಒಂದು ಪೇಪರ್ಸ್ ಇನ್ನೂ ಬ್ಯಾಲೆನ್ಸ್ ಇತ್ರಿ. ಅದು ಒಂದು ಕಳಿಸ್ಬಿಟ್ರಿ ಅಂದ್ರೆ ನಿಮ್ದು ಮುಗಿತ್ ನೋಡ್ರಿ, ಎಲ್ಲ ಕೆಲಸ ಪರ್ಫೆಕ್ಟ್ ಆಗಿಬಿಡ್ತದ್ರಿ. ಹೊಡ್ಕೋರಪ್ಪ ನಮಗೆ ತಗೊಂಡು ನಮಗ. ಹೇಳ್ರಿ ಮೇಡಮ್ ಅವರ, ಏನು ಕಳಿಸ್ಬೇಕು? ಸರ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಮದೊಂದು ಹೊಲದ್ದೊಂದು ಉತ್ತಾರೆ ಒಂದು ಕಳಿಸ್ಬಿಡ್ರಿ ಸರ್. ನಮ್ಮ ಮ್ಯಾಲಿನ ಬಾಸ್ ಹೇಳಿಗತ್ತಾರಿ, ಹೊಲದ್ದೂ ಬೇಕಾಗ್ತದಂತ. ಹಲೋ ಅಕ್ಕೋರ, ಕೊಡು 10 ಲಕ್ಷ ರೂಪಾಯಿಗೆ ಇಷ್ಟೆಲ್ಲ ಪೇಪರ್ ಕೊಟ್ರು, ಮತ್ತೆ ಇವ್ರದ್ದು ಪೇಪರ್ಲೆಸ್ ಅಂತ. ಪೇಪರ್ಲೆಸ್. ಯವ್ವ ಮಹಾತಾಯಿ, ನಿನಗೆ ದೊಡ್ಡ ನಮಸ್ಕಾರ. ನನಗೆ ಲೋನು ಬೇಡ, ಏನು ಬೇಡ, ನಾನು ಬಿಟ್ಟು ಬಿಡು ತಾಯಿ. ಯಾಕೆ ಮಂದಿಗೆ ಸುಳ್ಳು ಹೇಳಿ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿರೋ ಯವ್ವ ನೀವು? ಆರಾಮಿದ್ದೀರಾ? ಇವತ್ತು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡ್ರಿಪ್ಪ. ಕಾಲಗಳ ಬಗ್ಗೆ ಕೇಳೋಣ ಇವತ್ತು. ಆರಾಮಿದ್ದೀವ್ರಿ ಸರ್. ಕಾಲಗಳ ಬಗ್ಗೆ ಕೇಳ್ರಿ ಸರ್ ಕ್ವಶನ್ಸ್. ಜಾನ್, ನೀ ಹೇಳಪ್ಪ. ಮಂಜುನಾಥನು ಮರದಿಂದ ಕೆಳಗೆ ಬಿದ್ದನು, ಇದು ಯಾವ ಕಾಲ? ಮಂಜುನಾಥನಿಗೆ ಕೆಟ್ಟ ಕಾಲ ಸರ್. ಡಾಕ್ಟರ್ಗಳಿಗೆ ಒಳ್ಳೆಯ ಕಾಲ ಸರ್. ಶುರು ಹಚ್ಕೊಂಡೆ ಉಲ್ಟಾ ಪಲ್ಟಾ ಉತ್ತರ ಕೊಡಾಕ. ತುಷಾರ್, ನೀ ಹೇಳು. ನದಿಯು ಹರಿಯುತ್ತಿದೆ, ಇದು ಯಾವ ಕಾಲ? ಸರ್, ಯಾವ ನದಿ ರೀ? ಗಂಗಾ ನದಿ ಆದ್ರ ಅದು ಸ್ವಚ್ಛ ಭಾರತ್ ಅಭಿಯಾನ ಕಾಲ ಸರ್. ಹೋಗೋ ಇವನವನು ಸುದ್ದ ಆಯ್ತು ಬಿಡು. ಗಂಗಾ ನದಿ ಆದ್ರ ಸ್ವಚ್ಛ ಭಾರತ, ಕಾವೇರಿ ನದಿ ಆದ್ರ? ಸರ್, ನಾ ಹೇಳ್ತೀನಿ. ಕಾವೇರಿ ನದಿ ಆದ್ರ ಮಂಡ್ಯದ ಜನಕ್ಕೆ ಕೆಟ್ಟ ಕಾಲ, ತಮಿಳುನಾಡಿನ ಜನಕ್ಕೆ ಒಳ್ಳೆಯ ಕಾಲ ಸರ್. ಭಾರಿ ಶಾಣೆ ಆಗಿರಿ ಹೇಳುವ ಎಲ್ಲರೂ. ಸೀಮಾ, ನೀನರ ಸರಿಯಾಗಿ ಹೇಳುವ. ಮೇರಿಯು 100 ರೂಪಾಯಿಗೆ ಡಜನ್ನಂತೆ ಮಾವಿನ ಹಣ್ಣನ್ನು ಕೊಳ್ಳುತ್ತಾಳೆ, ಇದು ಯಾವ ಕಾಲ? ಸರ, ಅದು ಮಾವಿನ ಹಣ್ಣಿನ ಕಾಲ ರೀ.
ಯಾವ ಜನ್ಮದ ಕರ್ಮಕ್ಕೆ ನಿಮ್ಮಂತ ಸ್ಟೂಡೆಂಟ್ಸ್ಗಳು ನನ್ನ ಗಂಟು ಬಿದ್ದಿರೋ ಏನೋ ಉದ್ಧಾರ ಜೀವನದಾಗ. ಹಾ, ಗಾಡಿ ಅಂತೂ ಕರೆಕ್ಟ್ ಓಡಿಸಿಯಪ್ಪ. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ನೀನು ಅದಕ್ಕೆ ಉತ್ತರ ಕೊಡು. ನಿನ್ ಲೈಸೆನ್ಸ್ ತಗೊಂಡು ನೀ ಹೋಗ್ಬಿಡಪ್ಪ. ಕೇಳ್ರಿ ಸರ, ಆಕ್ಸಿಲೇಟರ್ ಯಾವಾಗ ಒತ್ತಬೇಕಪ್ಪ? ನಮಗ್ ಸಾಲ ಕೊಟ್ಟವ್ರು ಎದುರಿಗೆ ಬರ್ತಾರಲ್ರಿ ಸರ, ಅವಾಗ ಒತ್ತಬೇಕು ನೋಡ್ರಿ. ನೋಡಾಳ. ಬ್ರೇಕ್ ಯಾವಾಗ ಒತ್ತಬೇಕು? ಇನ್ಸೂರೆನ್ಸ್ ಡೇಟ್ ಆಗಿ ಹೋಗಿರ್ತದ ನೋಡ್ರಿ ಅವಾಗ. ಕಿಲಾಡಿ ನೀನು. ಗೇರ್ ಯಾವಾಗ ಬದಲಾಯಿಸ್ಬೇಕು? ಪದೇ ಪದೇ ಗೇರ್ ಬದಲಾಯಿಸಕ ಅದೇನ್ ಟಿವಿ ಚಾನಲ್ ಏನ್ರಿ? ಒಂದೇ ಗೇರ್ನಾಗ ಹೋಗ್ಬಿಟ್ರೈತ್ರಿ. ಇದಕ್ಕೂ ಏನಾರ ಚಲೋದ ಉತ್ತರ ಕೊಡಂಗ್ ಕಾಣ್ತಿ. ಹಾರ್ನ್ ಯಾವಾಗ ಹೊಡಿಬೇಕು? ಹಾ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡ್ರಿ ಸರ. ಮುಂದ್ಗಡೆ ಯಾವಾಗ ಸುಂದರವಾದ ಹುಡುಗಿ ಬಂದಿರ್ತಾಳಲ್ರಿ ಅವಾಗ ಹಾರ್ನ್ ಹೊಡಿಬೇಕ್ರಿ. ಹಗ್ಗ ಇವನವನು ನಿಮ್ಮಂತವ್ರಿಗೆ ಕ್ವಶನ್ ಕೇಳೋದು ಒಂದೇ, ಸುಮ್ಮ ಏನು ಕೇಳಾರ ಕೈಯಾಗ ಲೈಸೆನ್ಸ್ ಇಟ್ಟು ಕಳ್ಸೋದು ಒಂದೇ. ತಗೊಂಡೋಗಪ್ಪ ನಿನ್ ಲೈಸೆನ್ಸ್. ಹಂಗೇನ್ ನಾನು ಬರ್ಬೇಕಾಗಿದ್ದ ಕಮಿಷನ್ ಕೊಟ್ಟೋಗಪ್ಪ. ಏನ್ ನೋಡಿ ಶೇಷಮ್ಮ, ಏನ್ ನೀವ ಅಂತ ಕೂತ್ಬಿಟ್ಟಿಯಲ್ಲ, ಎಲ್ಲೋ ನನ್ ಮಗ? ಈ ಬಾರ ಸಂದೇಕ ಬಾ, ಒಳಗ್ ಬಾ. ಯಾಕ ಈ ಕಡೆ ಆಯ್ತೀಯವ? ಸ್ವಲ್ಪ ಬಜಾರ್ನಾಗ ಕೆಲಸ ಇತ್ತ, ಹೋಗಿದ್ದೆ, ಹಂಗೆ ಬಂದ್ ಹೋದ್ರೈತೆ ಅಂತ ಬಂದೆ. ನಿಮ್ ಮಗನ್ ಜೀವ ನೆನಸ್ತದ ಅಂತ ಬರ್ತೀನಿವ, ನೀವಂತೂ ಬರಂಗಿಲ್ಲ ನಮ್ಮ ಮನೆ ಕಡೆ. ಹೌದವ, ನಮಗೂ ಬರೋದೇ ಆಗಂಗಿಲ್ಲ. ಬಾ ಕೂಡ್ ಬಾ. ಅಂದಂಗ ನಿನ್ ಮಗ ಸೀನು ಎಲ್ಲೋಗ್ಯಾನ? ಅವನ್ ಜೀವ ನೆನಸ್ತದ ಅಂತ ಬಂದೆವ ನಾನು. ಅವನೇ ಇಲ್ಲಲ್ಲ ಮನ್ಯಾಗ. ಈಗ ಹೋದ್ರ ನೋಡ, ಅವ್ರ ಪಪ್ಪ ಕರ್ಕೊಂಡು ಹೋದ್ರು. ನಮ್ ಚಿಕ್ಕ ಮಾವನ ಮನೆಗೆ ಹೋಗ್ಬರ್ತೀನಿ ಅಂತ ಹೋಗ್ಯಾರ. ಹೌದಾ? ಯಾಕೆ ಅವ್ರ ಮನೆಗೆ ಯಾಕೆ ಹೋಗ್ಯಾರ? ಆಕಿ ನಮ್ಮ ಮಾವನ ಮಗಳು ಶ್ರುತಿ ಇಲ್ಲ, ಆಕಿನ ಮದುವೆ ಫಿಕ್ಸ್ ಆಗ್ಯದ, ಅದಕ್ಕೆ ಸುಮ್ ಭೇಟಿಯಾಗಿ ಬರ್ತೀನಿ ಅಂತ ಹೋಗ್ಯಾರ. ಅಯ್ಯ, ಮದುವೆ ಫಿಕ್ಸ್ ಆಯ್ತಾ? ಮೊನ್ನೆ ಬೇರೆ ಊರಾಗಿದ್ದಿಲ್ಲ ಆಕಿ ಕಲೀಲಿಕ್ಕೆ? ಹೌದಾಕಿ ಬೆಂಗಳೂರಾಗ ಇರ್ತಾಳ, ತೋರ್ಸೋ ಸಂಬಂಧ ಬಂದಿದ್ಲಿ ಇಲ್ಲಿ. ಆಕಿಗೆ ನೋಡ್ಲಿಕ್ಕೆ ಬಂದಿದ್ರು, ಹಂಗಾಗಿ ಬಂದಿದ್ಲು. ನೋಡ್ಕೊಂಡು ಹೋಗ್ಯಾರಲ್ಲ ಅವರು, ನೋಡೋಣನೆ ಒಪ್ಕೊಂಡೇ ಬಿಟ್ಟಾರ ಹಂಗೆ. ಅಲ್ಲ, ಮತ್ತೆ ಒಪ್ಕೊಂಡ್ಕೊಂಡು ಎಂಗೇಜ್ಮೆಂಟ್ ಅದು ಏನಿಲ್ಲ, ಒಮ್ಮೆ ಮದುವೆನೇ ಮಾಡ್ತಾರಂತ ಏನು? ಆ ಹುಡುಗ ಅಮೆರಿಕದಾಗ ಇರ್ತಾನಂತ. ಈಗ ರಜೆ ಮೇಲೆ ಬಂದಾನ. 2 ತಿಂಗಳದಾಗ ಮದುವೆ ಮುಗಿಸ್ಬಿಡ್ರಿ, ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರು. ಇವ್ರಿನ 3 ತಿಂಗಳ ಅಂತ ಟೈಮ್ ತಗೊಂಡು ಇನ್ನ 3 ತಿಂಗಳು ಉಳಿತು ಮದುವೆ. ಅಯ್ಯ, ಬಾರಿ ಆಯ್ತು ಬಿಡವ. ನೋಡೋಣನೆ 2 ತಿಂಗಳದಾಗ ಮದುವೆ ಮಾಡಂದ್ರೆ ಹಂಗ ಚಲೋ ಅದ ಏನು ಮನಿತಾನ? ಮನಿತಾನ ಏನ್ ಕೇಳ್ತೇವ? ಭಾರಿ ಅದ ಮನಿತಾನ. ಬೆಂಗಳೂರಾಗ ಅಪಾರ್ಟ್ಮೆಂಟ್ ಅದಂತ. ಅವ್ರ ಅಪ್ಪ ನೌಕರಿ ಮಾಡ್ತದ, ರಿಟೈರ್ಡ್ ಆಗ್ಯಾನ. ಅವ್ರ ಒಂದೊಂದು ನೌಕರಿ ಮಾಡ್ತಾವಂತ. ಆಕಿನು ಇನ್ನೊಂದು ವರ್ಷ ಏನ್ ಇರ್ಬೇಕು ಆಕಿಂದು ರಿಟೈರ್ಮೆಂಟ್. ಇವಂದು ಅಮೆರಿಕದಾಗ ಪಗಾರ ಚಲೋ ಅದ, ಭಾರಿ ಅದ ಮನಿತಾನ. ಹೌದಾ? ಶ್ರೀಮಂತರ ಲೆಕ್ಕ. ಅವರು ಅಷ್ಟು ಶ್ರೀಮಂತರ ಅದಾರ, ಮತ್ತೆ ಇವರು ಅಷ್ಟೇ ಶ್ರೀಮಂತರ ಅದಾರ. ಶ್ರೀಮಂತರಿಗೆ ಕೂಡುದಲ್ಲವ, ಮಾಡ್ತಿರ್ಬೇಕು. ಹಂಗೇನ್ ಶ್ರೀಮಂತರಿಗೆ ಅಂತ ಅಲ್ ಬಿಡಾಕ. ಈಗ ಬಡವ್ರ ಹುಡುಗರು ಎಷ್ಟು ಮಂದಿ ಶ್ರೀಮಂತರ ಮದುವೆ ಆಗಕತ್ತಾರ ಹೇಳು. ಕನ್ಯೆ ಅಂತೂ ಭಾಳ ಡಿಮ್ಯಾಂಡ್ ಆಗ್ಯದಲ್ಲ ಈಗ. ಯಾವರ ಸಿಕ್ಕರು ಸಾಕನ್ನಂಗ ಆಗ್ಬಿಟ್ಟದ ಈಗ. ಹೌದು ಬಿಡು ಸೀಮಾ, ಆದ್ರೂ ಶ್ರೀಮಂತರಿಗೆ ಬಡವ್ರ ಹುಡುಗಿಯನ್ನ ಕೊಟ್ಟಿವಂದ್ರ ಕೀಳಾಗಿ ನೋಡ್ತಾರ. ಯವ್ವ, ಅವ್ರಿಗೆ ಏನು ವರದಕ್ಷಿಣೆ ಬೇಡ ಅಂದ್ರ ಅವ್ರ ತಕ್ಕಂಗ ಒಂದಿಷ್ಟು ಬಂಗಾರ ಹಾಕ್ಬೇಕ ಇಲ್ಲ ಇವರು? ಹೌದು ಬಿಡು, ಅವ್ರು ಏನೋ ಅನ್ಲಿಲ್ಲ ಅಂದ್ರೂ ನಮಗ್ ಕೀಳರಿಮೆ ಕಾಡ್ತದ. ಮದುವೆಯರ ಚಂದ ಮಾಡಿಕೊಡ್ಬೇಕು, ಒಂದಿಷ್ಟು ಬಂಗಾರ ಹಾಕ್ಬೇಕು, ಅದು ಕರೆಯದ. ಇವರು ವರದಕ್ಷಿಣೆ ಬೇಡ ಅಂದಾರ, ಆದ್ರ 25 ತೊಲೆ ಬಂಗಾರ ಹಾಕ್ತೀನಂದಾರ ಇವರು. ಹೌದಿಲ್ಲ? ನೋಡ್ ಮತ್ತ 25 ತೊಲೆ ಬಂಗಾರ ಅಂದ್ರೆ ಏನ್ ಸುಮ್ನೆನಾ? ಈಗ 80,000 ರೂಪಾಯಿ ಅದ. ಎಷ್ಟಾತ ನೋಡ್, ನೀನೇ ಲೆಕ್ಕ ಹಾಕು. ಹೌದು, ನಿನ್ನೆ ನಾನು ಆ ಕಡೆ ಮನೆಗೆ ಹೋಗಿದ್ದೆ, ಮಾಮಿಯರ ಮನೆಗೆ. ಅವ್ರು ಅದೇ ಹೇಳಿದ್ರು, ನಿಮ್ಮ ಅಕ್ಕ ತಂಗಿಯರ್ನು ಕರೆಸವ, ನನಗೆ ಎದಿ ಹೊಡೆದಂಗಾಗ್ಯದ, ಏನ್ ಮಾಡ್ಲಿ, 2 ತಿಂಗಳದಾಗ ಹೆಂಗ್ ಮಾಡ್ದ ಸೀಮಾ ಅಂತೇಳಿ ಭಾಳ ಎದಿ ಹೊಡೆದು ಬಿಟ್ಟಾರ ಅವ್ರು. ಅಯ್ಯ, ಈಗ ನಿಮ್ಮ ಅಕ್ಕ ತಂಗಿಯರ ಕರ್ಸಂತಾಳ ನಾಕಿ? ಮನೆಗೆ ಹೋಗಿರ್ತೀವಿ, 1 ಕಪ್ ಚಾ ಮಾಡಂಗಿಲ್ಲ, ಒಳಗ್ ಬಾ ಅಂತ ಕರೆಯಂಗಿಲ್ಲ ಆಕಿ. ತನ್ನ ಶ್ರೀಮಂತಿಕೆ ಸೊಕ್ಕನೆ ಭಾಳ ಅದ, ಈಗ ಕೆಲಸ ಮಾಡಕ್ ಬರ್ಬೇಕಂತ ನಾವು. ಹೌದಾ? ನನಗೇನು ಅನ್ಸಿಲ್ ಬಿಡವ ಹಂಗ. ಅವ್ರು ಚಲೋ ಅದಾರ ಅನಿಸ್ತದ. ಅವತ್ತ ನಿಮ್ಮ ಅಕ್ಕ ಬಂದಿದ್ಲವ ಈ ಕಡೆ ಮನೆ ಕಡೆ ಅಂತ ಅಂದ್ರು. ನೀನು ಒಳಗ್ ಕರೆದ್ರಂತ, ಇಲ್ರಿ ಮಾಮಿ ಹೋಗ್ಬೇಕಂತ ಅರ್ಜೆಂಟ್ ಅದಂತ ಹೋದಂತಲ್ ನೀ ಹಂಗೆ. ಹೇಳಿಲ್ಲನು? ಹೌದು ಬಿಡು, ಕರೆದ್ಲು. ನಂದು ಒಂದ್ ಸ್ವಲ್ಪ ಅರ್ಜೆಂಟ್ ಇತ್ತು, ಆದ್ರೆ ಒತ್ತಾಯ ಮಾಡ್ಬೇಕವ. ನಾವಾದ್ರೆ ಎಷ್ಟು ಒತ್ತಾಯ ಮಾಡ್ತೀವಿಲ್ಲ? ಅಲ್ಲ, ಶ್ರೀಮಂತರ ಹತ್ರ ರಗಡ್ ರೊಕ್ಕ ಅದಾವ, ಯಾರ ಪಳಾರ ಮಾಡೋರಿಗೆ ಹೇಳ್ಬೇಕ ಇಲ್ಲ? ಅಯ್ಯ, ಅವರು ಅದೇ ಅಂದ್ರು, ಪಳಾರ ಮಾಡೋರಿಗೆ ಹೇಳ್ಬಿಡ ಸೀಮಾ ಸುಮ್ಮ ಅಂತ. ನಾ ವಿನಾರಿ ಫೋನ್ ಮಾಡಿದೆ, ಅವ್ರು ಖಾಲಿ ಇಲ್ಲ ಅಂತ. ಮತ್ತೆ ಯಾರ ಇದ್ರು ನೋಡ್ರಿ ಅಂತನು ಹೇಳಿದೆ. ಎಲ್ಲರನ್ನ ಕೇಳಿದ್ನವ, ಯಾರು ಖಾಲಿ ಇಲ್ಲ ಅಂತಂದ್ರು. ಹಂಗಾಗಿ ಮತ್ತೇನ್ ಮಾಡ್ಬೇಕು? ಅದಕ್ಕ ಅಷ್ಟೇ ಕೆದಿ ಹೊಡಿತೀರಿ ಮಾಮಿ, ನಾವೇ ಮಾಡಮ್ ತಗೋರಿ. ಆ ಕಡೆ ಬಾವುಜಿ ಮಕ್ಕಳು, ಈ ಕಡೆ ಈ ಬಾವುಜಿ ಮಕ್ಕಳು ಬರ್ತಾರ, ನಾವೇ ಒಂದ್ ಸ್ವಲ್ಪ ಮಾಡಿಬಿಟ್ರಾಯ್ತು ತಗೋರಿ ಮಾಮಿ ಅಂತ ಹೇಳಿನಿ. ನೀವೇ ಮಾಡ್ತೀರಿ? ಅಲ್ಲ ಸೀಮಿ, ಅಷ್ಟು ಮಾಡಕ್ ಆಗುತ್ತಾ ನಿಮ್ಗೆಲ್ಲರಿಗೆ? ಮದುವೆ ಪಳಾರ ಮಾಡೋದಂದ್ರೆ ಏನ್ ಸುಮ್ಮನೆ ಅಂತಿಕೊಂಡೆ ನೀನು? ಎಷ್ಟು 10 ಕಿಲೋ ಮಾಡೋದಿರ್ತದ ಅಲ್ಲಿ. ಅವರು ಮಾಮಿಯರನ್ನ ಅದೇ ಅಂದ್ರು, ಇಷ್ಟೆಲ್ಲ ಹೆಂಗ್ ಮಾಡಕ್ಕಾಗತ್ತಂತ. ಈಗ ಯಾರು ತಿಂತಾರಕ್ಕ ಅಷ್ಟು ಬ್ಯಾಡ್ರಿ ಮಾಮಿ, ಸ್ವಲ್ಪ ಮಾಡಮಂತ ಹೇಳಿ ನಾನೇ. ಅಡಿಗೆಯವ್ರಿಗೆ ಒಂದ್ ಸ್ವೀಟ್ ಹೇಳ್ಬಿಟ್ರಾಯ್ತು, ನಾಷ್ಟಾಕ್ ದೇವ್ರ ಊಟದ ದಿನ. ಮತ್ ಸ್ವಲ್ಪ ನಾವೇನ್ ಬೇಕಾಗ್ತದ ಅದನ್ನ ಮೇಲೆ ಇದು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾವ. ಹೇಳಿ ಬಂದ್ಬಿಟ್ಟೇನ ನೀನು. ನೀನೇ ಅಂದಕನೆ ಗುಮ್ಮಿ ತಗೊಂಡು ನೀರಿ ನಿಂತಿರ್ತಿ ಸೀಮಿ. ಅಷ್ಟು ಹಚ್ಕೊಂಡ್ ಮಾಡ್ಬಾರ್ದಲೇ. ಅಲ್ಲಿ ಕೆಲಸ ಮಾಡಕ್ ಹೋಗು, ಮಗನಿಗೆ ಊಟ ಅದು ಮಾಡಿಸ್ಬೇಡ, ಅದು ಸ್ವರಿಗೆ ಸಾಯಣ ಆಗಲ್ದಕ್ಕ. ನೋಡಕಂತೇಳ, ನಿಮ್ ಬಾವನ್ ಮಕ್ಳು ಬರ್ತಾರಂತೆಲ್ಲ, ಯಾರು ಬರಂಗಿಲ್ಲ, ಸ್ವಸ್ಥರು ಬರಂಗಿಲ್ಲ, ಮಕ್ಕಳು ಬರಂಗಿಲ್ಲ. ಅವ್ರವ್ರ ಕೆಲಸದಾಗ ನಾವು ಹಂಗ್ರಿ ಮಾಮಿ ಹಿಂಗ್ರಿ ಮಾಮಿ ಅಂತ ಕೂಡ್ತಾರ, ಮತ್ತ ನಿನ್ನ ತುರುಕ್ತಾರ ಅಲ್ಲಿ. ಹಂಗೇನಿಲ್ವಾ, ಮಾಡೋದಕ್ಕ ಮತ್ತೆ ಏನ್ ಮಾಡೋದು ಹೇಳು? ಅಂದ್ರೆ ನಮಗೂ ಬಂದು ಸಹಾಯ ಮಾಡ್ತಾರ ಅವರು. ಕೈ ಸವಿತದನ್ನ ಮಾಡೋದ್ರಿಂದ, ಹೌದಿಲ್ಲ? ಅವ್ರಿಗೂ ಕರಿತೀನಿ, ಎಲ್ಲರಿಗೆ ಬಾವನ್ ಮಕ್ಳಿಗೆ ಬರ್ರಿ ಅಂತ.
ಮುಂಚೆನೆ ಒಂಚೂರು ಏನಾರ ತಿನ್ಸ್ಕೊಂಡು ಹೋಗ್ತೀನಿ. ಅಲ್ಲೇ ಮನಿ ಇರ್ತದೆ, ಹೆಂಗಿದ್ರು ಊಟಕ್ಕೆ ಆ ಕಡೆ ಬಾ ಅಂತಾರ, ಅಲ್ಲೇ ಏನಾರ ಮಾಡ್ತೀನಿ. ಹೋಗ್ ನೀ ಎಲ್ಲಿ ನನ್ನ ಮಾತು ಕೇಳ್ತಿ? ನೀ ಯಾವಾಗ ಗಂಡನ ಮನಿ ಬಿಟ್ಟು ಕೊಡ್ತೀರಿ? ನೀ ತಯಾರಾಗಿ ನಿಂತಿರ್ತಿದ್ ಮಾಡ್ಬೇಕಂತ. ಮಾಡು ನಿನಗೂ ಬೇಕಾಗ್ಯದ. ಹಂಗ್ಯಾಕಂತ ಯಾಕ? ಆದ್ರೆ ಗಂಡನ ಮನಿ ಅಲ್ವಾ, ಹಂಗೇನ್ ಬಿಡಾಕ್ ಕೊಡ್ತದ? ಪಾಪ ಮಾಮಿಯರ್ ಬಾಳ ಎದಿ ಹೊಡೆದ್ ಬಿಟ್ಟಾರ. ನೀನೇನ್ ನೋಡ ಸೀಮಾ ಎಲ್ಲ ನಿಂತು ಮಾಡ್ಬೇಕು ಅಂತೇಳಿ ಜವಾಬ್ದಾರಿ ಒಬ್ಬಿಸಾರ. ಮತ್ತೇನ್ ಮಾಡೋದು, ಮಾಡ್ಬೇಕಂತ ಮಾಡೀನಿ. ಮಾಡವಾ ಮನಿ ಸೊಸಿ ಇದೀರಿ, ಮತ್ತ ಬಿಡಾಕ ಹೆಂಗ್ ಬರ್ತದ? ಇನ್ನ ಬರ್ಲಿಲ್ಲ ಒಂದಿನ ಗಂಡ ಮಗ ನೋಡ್ಬೇಕಂತ ನಾ ಬಂದ್ರ ನಡಿಲೆ ಅಂದ್ರ ನನಗ್ ಗೊತ್ತಾಗ್ತದವಾ. ಹೋಗ್ ಬರ್ತೀನಿ ಸೀಮಾ. ಕೂಡ ಹಿಂಗ್ಯಾಕ್ ಮಾಡ್ತಿ? ಸ್ವಲ್ಪ ಏನಾರ ತಿಂದು ಹೋಗಂತ ಕೂಡ ನಾಷ್ಟ ಮಾಡ್ತೀನಿ ಸ್ವಲ್ಪ. ಬೇಡವಾ, ನಾನು ನಾಷ್ಟ ಬೇಡ. ಊಟ ಮಾಡ್ಕೊಂಡು ಬಜಾರ್ಕ್ ಹೋಗಿದ್ದೆ, ನನಗೇನು ಅಷ್ಟು ಆಗಿಲ್ಲಿನ. ಹೋಗ್ತೀನಿ ನಾನೀಗ, ಗೊತ್ತಾಗ್ತದ ಮತ್. ತಡಿ ಒಂದ್ ಸ್ವಲ್ಪ ಚಾರ ಮಾಡ್ತೀನಿ ಒಂದ್ ಕಪ್ಪು. ಒಲ್ಲೆವ ಚಾವಲ್ಲಿ ಯಾಕ ಪಿತ್ತದಂಗಾಗ್ಯದ ಭಾಳ. ಸಂಜಿಗೆ ಮತ್ತೆ 5ಕ್ಕೆ ಭಜನಿಗೆ ಹೋಗ್ಬೇಕು ನಾನು, ಹಂಗಾಗಿ ಹೋಗ್ತೀನಿ. ಅದೇ ನಿನ್ ಮಗನ್ ನೋಡ್ಬೇಕಂತಾನೆ ಬಂದಿದ್ದೆ, ಬರ್ಲಿಲ್ಲ ನೋಡವ ಏನ. ಯಾವ್ದು ನೋಡ ಏನೋ ಬರ್ಲಿಲ್ಲ. ಅಲ್ಲಿ ದೊಡ್ಡ ಮನಿ ಆಗ್ತದಲ್ಲ, ಆಟ ಆಡ್ಕೋತ ಕೂತ್ ಬಿಡ್ತಾನವ. ಇವರು ಮಾವನ ಜೊತೆ ಮಾತಾಡ್ಕೋತ ಕೂತ ಕಾಣಿಸ್ತದ. ಮೊದಲು ಮಾತಾಡ್ಸಲಿಲ್ಲ ಅಂದ್ರೆ ಚಿಂತಿಲ್ಲ, ಈಗ ಕಾಕ ಮಗ ಬಾರಿ ಒಂದಾಗ್ಯಾರ ಬಿಡ. ಹಿಂಗೆ ಸಂಬಂಧ ಅಂದಿದ್ ಒಂದ್ಸಲ ಹಂಗ ಒಂದ್ಸಲ ಹಿಂಗ ನಡೀದ, ಹೌದಿಲ್ಲ? ಹೌದೌದು, ಅದು ಕರೆ ಅದ. ನಡಿತೀನಿ ಸಿಂಹ ನಾನು. ಏನ್ ನಡ್ಸಿರಿ ಮಾಮಿ? ಬಾರವ ಸಿಂಹ, ಬಾ ಕೂಡ್ ಬಾ. ಅಲ್ರಿ ಮಾಮಿ, ಏನೋ ಹೊಸ ಸುದ್ದಿ ಕೇಳಿದೆ. ಶ್ರುತಿ ಮದುವೆ ಫಿಕ್ಸ್ ಮಾಡಿದ್ರಿ? ಅದೇ ಕೇಳ್ತಿ ಬಾರ ಸಿಂಹ. ಮಾನ್ಯ ಅವ್ರು ಬಂದು ನೋಡೋದ್ರಲ್ಲ, ಅವ್ರು ಒಮ್ಮೆ ಒಪ್ಕೊಂಡ್ಬಿಟ್ರಂತ. ನಿಮ್ಮ ಮಾವರ ಏನ್ ಇದು ಮಾಡ್ತಾರಂದೇನು? ಒಮ್ಮೆ ಒಪ್ಕೊಂಡು 2 ತಿಂಗಳದಾಗ ಮದುವೆ ಫಿಕ್ಸ್ ಮಾಡ್ಯಾರ ನೋಡ. ಏನ್ ಮಾಡ್ಬೇಕು ಹೇಳ್ಬಿಡು ನೀನಿ. ಅದೇ ರೀ, ಕೇಳೋಣ ತಳ್ಳಿಲ್ಲ ಮನಸ್ಸು, ಅದಕ್ಕೆ ಬಂದೆ. ನಮ್ಮ ಮನೆಯವ್ರಿಗೇನೋ ಫೋನ್ ಮಾಡಿದ್ರಂತ ಮಾಮ. ಹೌದು, ಹೇಳ್ತೀನಿ ಬಾ, ಕೂತು ಮಾತಾಡ್ಬಾರ. ಎಷ್ಟು ತನಿಂದಿರ್ತೀವಿ? ಬರೀ ನೋಡೋಗ್ಯಾರ ಅಂತ ಅಷ್ಟೇ ಗೊತ್ತಿತ್ರಿ ಮಾಮಿ ನನಗ. ನಿನ್ನೆ ಮಾಮಾರ್ ಫೋನ್ ಮಾಡಿ ಇವ್ರಿಗೆ, ಇಲ್ಲಪ್ಪ ಅವರು ಫಿಕ್ಸ್ ಮಾಡ್ಕೋತೀನಿ ಅಂತಾರ, ಏನ್ ಮಾಡ್ಬೇಕಂತ ಗೊತ್ತಾಗೋಲಾಗ್ಯದ ಅಂತ ಹೇಳಿ ಅಂದಿದ್ರಂತ. ನಾ ಸೀಮಾ, ಹುಡುಗಿ ಇಷ್ಟ ಆಗ್ಯಾಳ ಅಂತ. ನಾ ಬಿಡಾಕ್ ಮನಸ್ಸಿಲ್ರಿ ನನಗ, ಒಪ್ಕೊಂಡ್ಬಿಡಮು. ಅವ US ಬೇರೆ ಹೋಗ್ತಾನಂತ, ಹಂಗಾಗಿ 2 ತಿಂಗಳದಾಗ ಮದುವೆ ಮಾಡಮ್ ಅಂತ ನಿಂತಾರ ಅವ್ರು. ಇವ್ರು ಹೆಂಗೋ ಮಾಡಿ 3 ತಿಂಗಳಿಗೆ ಒಪ್ಕೊಂಡಾರಂತ. 3 ತಿಂಗಳದಾಗ ಹೆಂಗ್ ಮಾಡ್ಬೇಕು ಹೇಳ ಸೀಮಾ, ನೀನೇ ಹೇಳು. ಹೌದ್ ಬಿಡ್ರಿ ಮಾಮಿ, ಒಂದ್ ಸ್ವಲ್ಪ ತ್ರಾಸ ಆಗ್ತದ. ಆದ್ರ ಹುಡುಗ್ ಚಲೋ ಇದ್ನ ಮಾಡ್ಬಿಡು, ಚಲೋ ಬಿಡ್ರಿ. ಈಗೇನ್ ಬಿಡ್ರಿ, ಈಗಿನ ಕಾಲದಾಗ ಏನು ಅವಾಗಿನ ಗತೆ ಹಂಗ್ ಓಡಾಡೋದು ಹಿಂಗ್ ಓಡಾಡೋದು ಇಲ್ರಿ ಮಾಮಿ. ರೊಕ್ಕ ಒಂದಿದ್ರೆ ಮುಗಿತ್ರಿ, ಈಗ ಎಲ್ಲ ತನ್ ತಾನೇ ಆತವ. ಹಂಗಂತೀಯ? ಹೌದು, ಹುಡುಗ ಚಲೋ ಅದಾನಂತ ಬಿಡು, ಮನಿತನ ಚಲೋ ಅದಂತ ನನಗೂ ಮಾಡಬೇಕನೇ ಅನ್ಸ್ಲಿಕತ್ತದ. ಆದ್ರ ಒಮ್ಮೆ ಅಂದಗನೆ ಎದಿ ಮೇಲೆ ಕೂತಂಗ ಆಗ್ಬಿಡ್ತದ. ಕೆಲಸ ಮೈ ಮೇಲೆ ಬಂದ್ರ ಎದಿ ಬಿಡ್ದಂಗ ಆತದ ನಿನ್ನ ಮನುಷ್ಯಾಗ. ಒಂದ್ ಸ್ವಲ್ಪ ಪರಾಳದವ್ರು ಯಾರ ಗೊತ್ತಿದ್ರು ಹೇಳ್ಬಿಡವ, ಮಾಡಿಸ್ಬಿಡವ ಅಂತ ಪರಾಳ ಅವ್ರ ಕೈಲೇನೆ. ಆಯ್ತು ಹೇಳ್ರಿ ಮಾಮಿ, ಹೇಳ್ತೀನಿ ನಾನು. ಅಂದ್ರೆ ಈಗ ಮದ್ವಿ ಸೀಸನ್ ಅಲ್ರಿ, ಅವರು ಖಾಲಿ ಇರ್ತಾರ ಇಲ್ಲ ಗೊತ್ತಾಗಂಗಿಲ್ಲ. ಕೇಳಂತ್ರ ನೋಡ್ತೇನ್ರಿ, ಒಬ್ಬಾಕಿ ಫೋನ್ ಹಚ್ತೀನಿ. ನಿನಗೆ ಯಾರ ಗೊತ್ತಿದ್ರು ಹೇಳವ ಅಂತ ಹೇಳ್ತೀನಿ. ನನ್ನ ಫ್ರೆಂಡ್ ಅದಾಳ ಒಬ್ಬಾಕಿ, ನೋಡಮ್ ತಗೋರಿ, ಕೇಳ್ತೀನಿ ಮಾಮಿ. ಶ್ರುತಿ ಇನ್ನ ನಿನ್ನ ಮನೆದ್ರಾಗ ಬಂದಾಳ. ಆ ಹುಡುಗಿಗೂ ಸಣ್ಣದಾಗ್ತದ, ಏನೂ ಗೊತ್ತಾಗಂಗಿಲ್ಲ. ಇನ್ನ ಆಕಿ ಬ್ಲೌಸ್ ಹೊಲಿಸ್ಬೇಕು, ಸಾಮಾನುಗಳು ತಗೋಬೇಕಾಕಿನು, ಇನ್ನ ಬಂಗಾರ ಸಾಮಾನು ತಗೋಬೇಕು, ಎಲ್ಲಾ ಓಡಾಡೋ ಕೆಲಸ ಭಾಳ ಅದಾವ. ಒಂದ್ ಸ್ವಲ್ಪ ನಿಮ್ಮ ಅಕ್ಕ ತಂಗಿಯರು ಯಾರಿದ್ರೆ ಕರಸಾಶಿಮ ಹೇಳ್ತೀನಿ. ನಮ್ಮ ಅಕ್ಕ ತಂಗಿಯರಿಗೆ ಹೇಳ್ತೀನಿ. ಆ ಬಾವುಜಿ ಮಕ್ಳಿದಾರ ಈ ಕಡೆ, ಈ ಬಾವುಜಿ ಮಕ್ಕಳು ಸ್ವಸ್ಥೇರು ಎಲ್ಲಾರು ಬರ್ತಾರ ತಗೋರಿ, ಓಡಾಡ್ತಾರ. ಮಾಡಮ್ ತಗೋರಿ, ಯಾಕೆ ಎದಿ ಹೊಡಿತೀರಿ? ಅದೇವ ಅಷ್ಟು ಹಚ್ಕೊಂಡ್ ಮಾಡಿ ನಮ್ದಂತ ಹಚ್ಕೊಂಡ್ ಮಾಡಿಬಿಟ್ರ ಚಲೋ ಆತದ ನೋಡುವ. ನನಗ ಏನು ಕೈಕಾಲ ಆಡ್ಲಾರ್ದಂಗ ಆಗ್ಬಿಟ್ಟಾವ. ಸ್ವಲ್ಪ ಫೋನ್ ಹಚ್ಚಿ ಬಿಡಾಕಿ ಪರಾಳದಕ್ಕೆ, ಈಗ ಫೋನ್ ಹಚ್ಚು ಅಂದ್ರೆ ಅಲ್ಲಿಗೆ ಬರ್ತದ. ಹಾ ರೀ ಮಾಮಿ, ಹಚ್ಚಿ ನೋಡ್ಲಿರಿ. ಹಲೋ ವೀಣಾವೈನಿ, ಮುಂದಿನ ತಿಂಗಳು ಪರಾರ ಮಾಡೋದಿತ್ತು. ಒಂದ್ ಸ್ವಲ್ಪ ಖಾಲಿ ಇದ್ರೇನ್ರಿ ನೀವು? ನಮ್ ಶ್ರುತಿ ಮದುವೆ ಒಮ್ಮಿಂದೊಮ್ಮೆ ತಯಾರು ಮಾಡ್ಯಾರ್ರಿ, ಅದಕ್ಕೆ. ಹೌದ್ರಾ? ಇಲ್ಲವ, ನಾ ಖಾಲಿ ಇಲ್ಲ. 6 ತಿಂಗಳು ಮೊದಲ ಹೇಳ್ತಾರಲ್ರಿ, ಆರ್ಡರ್ ಮೊದಲ ಹಿಡಿದು ಬಿಟ್ಟಿರ್ತೀವಿ. ನೋಡ್ತೀನಿ ಮತ್ತೆ ಯಾರ ಇದ್ರಿ ಕೇಳಿ ನೋಡ್ತೀನಿ. ಆದ್ರೆ ನಾ ಅಂತೂ ಖಾಲಿ ಇಲ್ರಿ. ಏನ್ ಒಮ್ಮಿಂದೊಮ್ಮೆ ತಯಾರು ಮಾಡ್ಬಿಟ್ರಿ ಶ್ರುತಿ ಮದುವೆ? ಬಾರಿ ಆಯ್ತು ಬಿಡ. ಅಯ್ಯ ಹೌದಾ? ನೀವಾದ್ರೆ ಚಲೋ ಆತಿತ್ತವ, ಚಲೋ ಮಾಡ್ತಿದ್ರಿ ನೀವು ಹಚ್ಕೊಂಡು. ನೋಡ್ರಿ ಮತ್ತೆ ಯಾರ ಇದ್ರಿ ಕೇಳ್ರಿ, ಮತ್ತೆ ಏನ್ ಮಾಡೋದು. ಹಾ, ಯಾರನ್ನಾರ ಕೇಳಿ ನೋಡ್ರಿ ವೀಣಾ. 5 ನಿಮಿಷ ಬಿಟ್ಟು ಹಚ್ತೀನಿ, ಇಡ್ಲಿರಿ. ಹಿಂಗಾತ ನೋಡ್ರಿ ಮಾಮಿ, ಒಮ್ಮೆ ಮೈ ಮೇಲೆ ಬಂದಾಗ. ವೀಣಾನು ಖಾಲಿ ಇಲ್ಲ ಅಂತ ನೋಡ್ರಿ, ಈಗ ಯಾರ ಇದ್ರಿ ಹೇಳ್ತೀನಿ ಅಂದಾಳ. ನೋಡ ಮತ್ತೆ 5 ನಿಮಿಷ ಬಿಟ್ಟು ಹಚ್ತೀನಿ ಫೋನು. ಅಯ್ಯ ಹೌದಾ? ಆಕೆ ಆದ್ರೆ ವೀಣಾ ಹಚ್ಕೊಂಡ್ ಮಾಡಿದ್ಲು ಒಂದ್ ಸ್ವಲ್ಪ ಕೆಲ್ಸನ. ಯಾರ ಸಿಗ್ತಾರೋ ಇಲ್ಲೋ, ಏನ್ ಮಾಡೋದ್ ನೋಡು ವಾಶಿಮ. ಹಲೋ ವೀಣಾ ಅವ್ರ, ಕೇಳಿದ್ರಿ ಯಾರ ಇದ್ದಾರನಂತ? ಹಾ ಕೇಳಿದ್ರಿ ಸೀಮಾ, ಯಾರು ಇಲ್ಲ ಅಂತ ಖಾಲಿ. ಈಗ ಎಲ್ಲಾರು ಬಿಜಿ ಇದ್ದು ಬಿಟ್ಟಿರ್ತಾರೆ, ಈ ಸೀಸನ್ ಅಲ್ಲ, ಖಾಲಿ ಯಾರು ಇಲ್ಲ ಅಂತ್ರವ. ಮಾತ್ ನೋಡ್ರಿ ನೀವೇ ಏನ್ ಮಾಡ್ತೀರಿ. ಇಡ್ಲಿರಿ? ಹೌದ್ರಾ? ಆಯ್ತು ಹೇಳ್ರಿ ವೀಣಾ, ನೋಡಮಂತ. ಇಡ್ಲಿರಿ? ಯಾರು ಸಿಕ್ಕಿಲ್ಲ ಅಂತ ನೋಡ್ರಿ ಮಾಮಿ, ಯಾಕೆನು ಕೇಳಿ ನೋಡಿಲ್ಲಂತ. ಹೋಲ್ ಬಿಡ್ರಿ ಮಾಮಿ, ನಾವೇ ಮಾಡಿದ್ರಾಯ್ತು. ಅಯ್ಯ ಅಷ್ಟಿಷ್ಟ ಹೆಂಗ್ ಮಾಡಕ್ಕಾಗತ್ತ ಸೀಮಾ? ಟೈಮ್ ಬೇರೆ ಇಲ್ಲ ಮೊದ್ಲೇ, ಏನ್ ಮಾಡ್ಬೇಕವ. ನೋಡ್ರಿ ಮಾಮಿ, ಈಗ ಯಾರು ಬರಂಗಿಲ್ರಿ ಮಂದಿ. 2 ತಿಂಗಳ ಗಟ್ಲೆ ಯಾವಾಗ ನಂಗೆ ಬಂದ್ ಯಾರು ಇರಂಗಿಲ್ಲ. ಆಮೇಲೆ ನಾಷ್ಟಾಕನೇ ಒಂದ್ ಏನ್ರ ಸ್ವೀಟ್ ಅಡಿಗೆಯವ್ರಿಗೆ ಹೇಳ್ಬಿಟ್ರಾಯ್ತು. ಸ್ವಲ್ಪ ಮಾಡ್ಬಿಡಮ್ರಿ, ಅಷ್ಟೆಷ್ಟು ಮಾಡೋದು ಬೇಡ ಈಗ. ಸುಮ್ಮನೆ ಈಗಿನ ಹುಡುಗರು ಯಾವ ತಿನ್ನಂಗಿಲ್ರಿ. ಬೇಸನ್ ಉಂಡಿ 1-2 ಕಿಲೋ ಮಾಡ್ಬಿಡಮ್ ಅಷ್ಟೇ, 2-3 ಕಿಲೋ. ಅವಲಕ್ಕಿ ಚೂಡ ಒಂದಿಷ್ಟು ಹಚ್ಚಮಂತ. ಚಕ್ಲಿ ಅದು ಸ್ವಲ್ಪ ಮಾಡ್ಬಿಡಮ್, ಭಾಳ ಬೇಡ್ರಿ.
ಆಯ್ತು ತಗೊಂಡ್ರ ನೀವೇ ನೋಡ ಮತ್ತ ಧೈರ್ಯ ಕೊಡ್ರಿ ಅಂದ್ರ ಹ್ಞೂ ಅಂತೀನಿ. ನೀನೇ ಹೆಂಗ್ ಮಾಡ್ತಿ ನೋಡ್, ನಿನಗ ಪರಾಳದ ನೀ ಜವಾಬ್ದಾರಿ ತಗೊಂಡ್ಬಿಡು. ಯಾರ್ಯಾರು ಕರ್ಕೊಂಡ್ ಬರ್ತಿ, ಏನೇನ್ ಮಾಡ್ತಿ ಎಲ್ಲ. ಹಾ ಆಯ್ತು ಹೇಳ್ರಿ ಮಮ್ಮಿ, ನಾ ಮಾಡ್ತೀನಿ ಎಲ್ಲ. ಬಂದ್ ಲೋಡ್ ಆಕಿನೇ ಶ್ರುತಿ. ಎಲ್ಲಿ ಹೋಗಿದ್ದೆ ಶ್ರುತಿ? ನಾವ್ ಇಷ್ಟು ಮದುವೆ ಬಗ್ಗೆ ಟೆನ್ಷನ್ ಮಾಡ್ಕೊಳಕತ್ತೀವಿ, ನೀನು ಇನ್ನ ತಿರುಗದ ಮುಗಿಯವಲ್ದಲ್ಲ ನಿಂದು. ಅಯ್ಯ ನಾ ಏನ್ ಮಾಡ್ಲಿ ಮಮ್ಮಿ, ಮದುವೆ ತಯಾರಿ ನಡೆಸಿದ್ರ ನಾನೇನು ಗೊತ್ತಾಗ್ತದನು? ಮತ್ತೆ ಇಷ್ಟು ಜಲ್ದಿ ಯಾಕೆ ಒಪ್ಕೋಬೇಕಾಗಿತ್ತು ನೀವು? ನಾ ಇಲ್ಲೇ ಫ್ರೆಂಡ್ ಮನೆಗೆ ಹೋಗಿದ್ದೆ. ಆಹಾ ಶ್ರುತಿ, ಮದುವೆ ಮಾಡ್ಕೊಳಕತ್ತಿದ್ದೇವ ಅಂತೂ ಇಂತು. ಹಾ ರೀ ವೈನಿ, ಒಮ್ಮಿಂದೊಮ್ಮೆ ತಯಾರು ಮಾಡ್ಬಿಟ್ಟಾರ ನೋಡ್ರಿ. ಅವ ಎಷ್ಟು ಜಲ್ದಿ ಒಪ್ಕೋಣ ನೋಡೋಣನಿ. ಒಲ್ಲೆ ಅಂತನಂತ ನಾ ಮಾಡಿದ್ರೆ ಒಪ್ಕೊಂಡ್ಬಿಟ್ಟ. 2 ತಿಂಗಳದ ತಯಾರು ಮಾಡ್ಕೋಬೇಕು ನೋಡ್ರಿ ಎಲ್ಲ. ಈಗ ಮಾಡ್ಕೋಬೇಕವ, ಮತ್ತ ಎಲ್ಲಾ ಜವಾಬ್ದಾರಿ ತಗೋಬೇಕೇನ್ ಮುಂದೆ. ಮೊದ್ಲೇ ನಂಗ ತಿನ್ನೋದು ಉಣ್ಣೋದು ಮಲ್ಕೊಳ್ಳೋದು ಹತ್ತು ಕೇಳೋದು ಹಂಗೆಲ್ಲ ಮಾಡೋದಿರಂಗಿಲ್ಲ ಶ್ರುತಿ. ಸ್ವಲ್ಪ ಕೆಲಸ ಕಲಿ 2 ತಿಂಗಳದಾಗ. ಮುಂದೆ ಗಂಡನ ಮನೆ ನನಗೆ ಅನಿಸಿಡ್ಬೇಡ ನಿಮ್ಮವ್ ಏನ್ ಕಲಿಸಾಳ ಅಂತೇಳಿ. ನನಗೆಲ್ಲ ಕಿಕ್ಕಿ ಹಚ್ಚಬೇಡ ಮಮ್ಮಿ, ಹಂಗೆಲ್ಲ ನನಗ ಬರಂಗಿಲ್ಲ ಏನು ಕೆಲಸ. ಅಲ್ಲೆಲ್ಲ ಅವರು ಅಡ್ಜಸ್ಟ್ ಆತಾರ ತಗೋ, ಅವನಿಗೆ ತಿದ್ದಿ ಬಿಡ್ತೀನಿ ನಾ ಎಲ್ಲ. ಹಾ ನೋಡವ್ ಶ್ರುತಿ, ಈಗ ಬುಟ್ಟಿಗೆ ಹಾಕೋಬೇಕಂದ ಏನ್ ಗಂಡನ ಹೆಂಗಿರ್ತಾರ ಏನಯ್ಯೋ, ಒಂದ್ ಸ್ವಲ್ಪ ಕೆಲಸನೂ ಕಲ್ತಿರ್ಬೇಕು. ಅಷ್ಟ್ ಮಾಡ್ತೀನಿ ಬಿಡ್ರಿ ವೈನಿ, ಅಷ್ಟ್ ಕೆಲಸ ಮಾಡಾಕ್ ಬರಂಗಿಲ್ಲನು. ಆದ್ರೆ ಬಕ್ರಿ ಚಪಾತಿ ಅಂತ ಒಂದ್ರ ಆಗಲ್ ನೋಡ್ರಿ ನನಗ. ಅಂದಂಗ ಮಮ್ಮಿ ಬಟ್ಟಿ ಸಂತಿ ಎಲ್ಲಿ ಮಾಡ್ಬೇಕಂತ ಮಾಡಿರಿ? ಇಲ್ಲಿ ಚರ್ಚೆನ್ ಚಲೋ ಅಂತ ನೋಡ್ರಿ, ಅಲ್ಲಿ ಮಾಡಮನ್ರಿ. ಹಾ ನಾನು ಅದೇ ಅಂತೀನಿ, ಕೇಳ್ತೀನಿ ಮಾವಾಗ ಅಲ್ಲೇ ಮಾಡ್ಕೊಂಡ್ ಬರಮನ ಅಂತೀನಿ. ಜಲ್ದಿ ಮಾಡಿದ್ವಂದ್ರೆ ಈಗಿನ ಬ್ಲೌಸ್ ಹೊಲ್ಸಕ್ಕದು ಆತದ, ವರ್ಕ್ ಬೇರೆ ಹಾಕಸ್ ನಿಂತಾಳ. ವೈನಿ ಬ್ಲೌಸಿಗೆ ವರ್ಕ್ ಹಾಕೋರ್ ಯಾರ ಗೊತ್ತದಾರೇನ್ರಿ ನಿಮ್ಗ? ಚಂದ ಹಾಕೋರ್ ಇರ್ಬೇಕ್ರಿ, ಒಂದ್ ಸ್ವಲ್ಪ ರೊಕ್ಕ ಜಾಸ್ತಿ ತಗೊಳ್ರಕ್ಕಾದ್ರ ಚಂದ ಇರ್ಬೇಕು ನೋಡ್ರಿ ಹಾಕಿದ್ದು ವರ್ಕ್. ಆಯ್ತು, ನನಗೊಬ್ರು ಗೊತ್ತಿದ್ದಾರ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೀರೆ ಸೆಲೆಕ್ಟ್ ಮಾಡ್ಕೊ ಒಂದ್ ಸ್ವಲ್ಪ. ಬರೀ ಡಾರ್ಕ್ ಇದ್ದು ಹಿಂಗ ರಬ್ ರಬ್ ಇದ್ದು ಸೀರೆ ತಗೋಬೇಡವಾ. ಪ್ಲೇನ್ ಇದ್ದು ಅಂದ್ರೆ ವರ್ಕ್ ಚಂದ ಕೂಡ್ತಾವ ಅದಕ್ಕೆ. ಆಕಿನ ಕರ್ಕೊಂಡು ಹೋಗ್ತೀನಿ ನಾನು ನಿನಗ, ಹೆಂಗಂತಿ ಹಂಗ್ ಮಾಡಿಕೊಡ್ತಾಳ. ಹಾ ಶ್ರುತಿ, ಹೋಗಿ ಸೀಮಾ ವೈನಿ ಜೊತೆ ಏನೇನ್ ಬೇಕು ಎಲ್ಲಾ ತಗೊಂಡ್ ಬಾ ಬಜಾರ್ನಾಗ. ಆಮೇಲೆ ನಿನಗೆ ಏನೇನ್ ಬೇಕು ಎಲ್ಲಾ ಕಡೆ ಆಕಿನ ಕರ್ಕೊಂಡು ಹೋಗ್ ಒಂದ್ ಸ್ವಲ್ಪ. ನೀ ಬರೀ ಮಲ್ಕೊಳ್ಳೋದ ಮಾಡ್ಬೇಡ ನೋಡ್ ಶ್ರುತಿ. ಟೈಮ್ ಬಾಳ ಇಲ್ಲ ಈಗ ನನಗರೆ ಅಷ್ಟು ಕಡೆ ಓಡಾಡೋದಂದ್ರೆ ಆಗಂಗಿಲ್ಲ. ನಿಮ್ ಗೆಳತಿಯರ್ನ ಕರ್ಕೊಂಡು ಹೋಗಿ ಒಂದೇನ್ ತಗೊಂಬಾ, ಸೀಮಾ ವೈನಿನ ಕರ್ಕೊಂಡು ಹೋಗಿ ಒಂದೊಂದ್ ತಗೊಂಬಾ. ಏನೇನ್ ಬೇಕಲ್ಲ ನಿನ್ ವ್ಯವಸ್ಥೆ ನೀ ಮಾಡ್ಕೊಂಡ್ಬಿಡು. ಆಯ್ತಾಳ ಮಮ್ಮಿ, ತರದು ಪರದ ಏನು ವಿಚಾರ ಮಾಡ್ಬೇಡ, ನಾ ಎಲ್ಲಾ ತಗೊಂಡ್ಬರ್ತೀನಿ. ಅದಕ್ ತಕ್ಕಂಗ ನೀನ್ ನಾನು ಫೋನ್ ಪೇದಾಗ ಅಮೌಂಟ್ ಮಾತ್ರ ಭಾರಿ ಇಟ್ಟಿರ್ಬೇಕು. ಹೇಳಿ ಹಾಕಿಸ್ತೀನಿ ನಿಮ್ ಪಪ್ಪನ ಕೈಲಿ. ಇದಕ್ಕೇನು ಕಡಿಮೆ ಇಲ್ಲ, ರೊಕ್ಕ ಅಂದ್ರ ಬಾಯಿ ತೆಗಿತಾವಡಿ ಹಿಂಗ ಇಷ್ಟಾಗಲ್ಲ. ಮತ್ತ ಈ ಜಗತ್ತ ರೊಕ್ಕದ ಮೇಲೆ ನಿಂತದಲ್ರಿ ಮಾಮಿ, ರೊಕ್ಕ ಹಾಕಿದ್ರನೆ ಎಲ್ಲ ಅಲ್ರಿ, ಅದಕ್ಕೆ ಕೇಳ್ತಾಳ. ಅದ್ರಾಗ ಏನದರಿ ಶ್ರುತಿ? ಮತ್ತ ಪಾರ್ಲರ್ದವ್ರನ್ನ ಕರೆಸ್ತೇನೆ ಮೇಕಪ್ ಮಾಡ್ಕೊಳಕ? ಏನ್ ಮಾಡ್ಲಿ ಅಂತೀನ್ರಿ ವೈನಿ, ಬ್ಯಾಡ್ ಅಂತೀನ್ರಿ. ನಾನೇ ಸುಮ್ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಅವರು ಓವರ್ ಆಗಿ ಮಾಡ್ತಾರಲ್ರಿ, ಬಾಳ ಡಾರ್ಕ್ ಅನಿಸಿ ಬಿಡ್ತದ್ರಿ. ನಮ್ ಫ್ರೆಂಡ್ಸ್ ಒಂಚೂರು ಹೆಲ್ಪ್ ಮಾಡ್ತಾರ, ನಾನೇ ಮಾಡ್ಕೊಂಡ್ಬಿಡ್ತೀನ್ರಿ. ಯಾರು ಪಾರ್ಲರ್ದವ್ರಿಗೆ ಬೇಡ. ಹೌದು, ನನಗೂ ಪಾರ್ಲರ್ ಅಷ್ಟು ಇಷ್ಟ ಆಗಂಗಿಲ್ಲ. ಮೇಕಪ್ ಮಾಡಿದ್ದು ಒಬ್ಬೊಬ್ರು ಮುಖಕ್ಕೆ ಸೆಟ್ ಆಗ್ತದ, ಒಬ್ಬೊಬ್ರಿಗೆ ಸೆಟ್ ಆಗಂಗಿಲ್ಲ ಶ್ರುತಿ. ಮೊನ್ನೆ ನೋಡ್ ನಮ್ ರಿಲೇಷನ್ದಾಗ ಒಬ್ಬರಿಗೆ ಮೇಕಪ್ ಮಾಡಿಸಿದ್ರು. ಆಕಿ ಬೆಳ್ಳಗದಾಳ, ಮೊದ್ಲೇ ಚಂದದಾಳ ಹುಡುಗಿ. ಮೇಕಪ್ ಮಾಡ್ಕೊಂಡು ಕರ್ಕೊಂಡ್ ಬರೋಣ ಪೂರ್ತಿ ದೆವ್ವದ ಮುಖ ಕಂಡ್ಬಿಡ್ತಾವ. ಅಲ್ಲಿದ್ದೋರೆಲ್ಲರೂ ಒಂಥರ ನೋಡಾಕತ್ತಿದ್ರು. ಅದನ್ನ ನೋಡಿ ನಮ್ಮ ಪಪ್ಪ ಸಹಿಸ್ಕೊಳ್ದಾಲಿಲ್ಲ. ಹೋಗಿ ಪಾರ್ಲರ್ದಾಕಿನ ಕರ್ಕೊಂಬಂದು, ಯವ್ವ ಅದನ್ನ ಮೊದಲ ಒರೆಸಿ ಕರ್ಕೊಂಡು ಬೇರೆ ಮಾಡ್ಕೊಂಡ್ ಬಾ ಹೋಗು ಅಂತೇಳಿ ಸಿಟ್ಟಿಗೆರ್ ಬೈದ್ಬಿಟ್ರು. ಆಕಿ ಹ್ಞೂನ್ರಿ ಅಂಕಲ್ ಆಯ್ತ್ರಿ ಸ್ವಲ್ಪ ಮಾಡ್ಕೊಂಡ್ ಬರ್ತೀನಿ ಅಂತೇಳಿ ಒಳಗ್ ಕರ್ಕೊಂಡು ಹೋಗಿ ಬ್ಯಾರೇದ್ ಮಾಡ್ಕೊಂಬಂದ್ಲು. ಹಿಂಗೆಲ್ಲ ಆಗೋ ಚಾನ್ಸಸ್ ಇರ್ತಾವ. ಬ್ಯಾಡ್ ಬಿಡು ಮೇಕಪ್ ತೋರ್ನ. ಆಯ್ತು ಹೇಳ್ರಿ ವೈನಿ, ಅಂದ್ರೆ ಬೇಡ. ನೀವ್ ಒಂದ್ ಸ್ವಲ್ಪ ಸೀರೆ ಉಡಿಸಿ ತಲೆ ಇಕ್ಕಿ ಬಿಡ್ರಿ, ನಾ ಮೇಕಪ್ ಮುಖದ್ ನಾ ಮಾಡ್ಕೋತೀನಿ ಅಂತ. ಹಾ ರೀ ವೈನಿ. ಆಯ್ತಂದ್ರ ಪಾರ್ಲರ್ದವ್ರಿಗೆ ಬೇಡ ಅಂದ್ರೆ ಆಯ್ತು ತಗೋ. ಮತ್ತ ಬಂಗಾರ ಸರ ಅದು ಒಂದ್ ಸ್ವಲ್ಪ ಚಂದನು ನೋಡಿ ತಗೋರವಾ ಇಬ್ರು ಹೋಗಿ. ಆಯ್ತು ಹೇಳ್ರಿ ಮಾಮಿ, ನಾ ದಿನ ಬಂದು ಹೋಗ್ತೀನಿ ಅಂತ. ನಡ್ರಿವ ಹೋಗ್ತೀನಿ ನಾನು. ನಿಮ್ ಮಗ ಅಡಿಗೆ ಮಾಡಿಟ್ರು ಹಾಕೊಂಡು ಊಟ ಮಾಡಂಗಿಲ್ರಿ ಮಾಮಿ, ಅದೊಂದು ಇದು ಅದು ನಾನೇ ಬಡಿಸ್ಬೇಕ್ರಿ. ಸರಿ ಬರ್ಲಿರಿ ಮಾಮಿ. ಆಯ್ತಾ ಸೀಮಾ, ಹೋಗಿ ಬಾ. ಅವನು ಸಿಟ್ನೇ ಹೋದನ. ಬಂದಿಲ್ ಬಿಡ. ಹೌದ್ರಿ, ನಮ್ಮ ಅತ್ತೆಯವ್ರು ಬಂದಿದ್ರು ಊರಿಂದ. ಆ ಮಾತಾಡ್ಕೋತ ಕೂತೀವಿ. ಊರನ್ ಸುದ್ದಿ ಹೇಳ್ಕೊತ ಕೂತ್ರ ನಮ್ಮ ಅತ್ತೆಯವ್ರು, ಹಂಗಾಗಿ ಬರ್ಲಿಲ್ಲ ನೋಡ್ರಿ. ನಿಮ್ಮ ಅತ್ತೇನ್ ಬಿಡ್ರಿ, ಚಲೋ ಅದಾರ, ಬಾ ಚಲೋ ಅದಾರ ನೋಡ್ರಿ. ಇವ್ರು ನಮ್ಮ ಮಗಳ ಗತೆ ನೋಡ್ಕೋತಾರ, ಏನು ಭೇದ ಭಾವ ಮಾಡಂಗಿಲ್ಲ ತನ್ನ ಮಗಳಿಗೆ ಇವ್ರಿಗೆ. ಹೌದ್ರಿ ಅವ ಚಲೋ ಅದಾರ ನಮ್ಮ ಅತ್ತೆ. ಸುಮ್ಮನೆ ಯಾಕೊಬ್ಬರಿಗೆ ಅಪವಾದ ಕೊಡ್ಬೇಕು. ನಿಮ್ಮ ಅತ್ತೆನೂ ಚಲೋ ಅದಾರ ಬಿಡ್ರಿ, ಹಂಗೇನಿಲ್ಲ. ಎಲ್ಲರಿಗೂ ಚಲೋ ಅದಾರ ಬಿಡ್ರಿ. ಹೊರಗಿನವ್ರಿಗೆ ಮನೆಯವ್ರಿಗೆ ಅಂದ್ರೆ ಬರ್ತದ. ಮೇದೇನ್ ಚೋಳ ಇದ್ದಂಗ್ರಿ ಅವ್ರು. ಎಲ್ಲಾರ ಜೊತೆ ಚಂದ ಮಾತಾಡ್ತಾರಲ್ಲ, ಒಳಗಿದ್ದವ್ರಿಗೆ ಕೊರಿತಾರ ಹಿಂಗ ಹುಳ ಕೊರದಂಗ. ಹೌದ್ರಿ, ನಮಗೂ ಹಂಗ ಅನ್ಸಂಗಿಲ್ಲ ಬಿಡ್ರಿ. ನಿಮ್ಮ ಅತ್ತೆ ನೋಡಿದ್ರ ಮನ್ಯಾಗ ನಡೆದ್ ನಿಮ್ಗೆ ಹೆಂಗ್ ಗೊತ್ತಾಗ್ತದ ಬಿಡ್ರಿ. ಮನ್ಯಾಗ ನಾವು ಅನುಭವಿಸಿರ್ತೀವಲ್ಲ, ನಮಗ್ ಗೊತ್ತು. ಹೊರಗ್ ಬರೋಣನೆ ಅಯ್ಯ ಹಂಗ ಹಿಂಗ ಅಂತೇಳಿ ನಿಮ್ ಜೊತೆ ಚಂದಾಗೆ ಮಾತಾಡ್ತಾರ. ನಿಮ್ಗೆ ಹಂಗಾಗಿ ಒಳ್ಳೆಯವ್ರ ಗತೆ ಕಾಣ್ತಾರ ಅವ್ರು. ನನಗ ಅನುಭವಿಸಿಕ್ ನಾನ್ರಿ ಅಲ್ಲಿ ಆಕಿನ ಜೊತೆ ಹೆಂಗ ಅನ್ನೋದು ನನಗ್ ಗೊತ್ತು. ನಿಮ್ಮಂಗ ಆಕೆ ಮಾಡೋದು ನನ್ನ ಗಂಡಗೂ ಏನು ಗೊತ್ತಿರಂಗಿಲ್ಲ. ಇಲ್ಲದ ಬಂದ್ಗನೆ ಹೇಳ್ತಾಳ, ನನಗ ತಗೊಂಡ್ ಬರ್ತದ್ರಿ ಅದನ್ನು. ಹೌದೌದ್ರಿ, ಗಂಡಸರ್ನು ತಾಯಿದ ಕರೆಕ್ಟ್ ಅಂತವ್ರಿ. ಮನ್ ನೋಡ್ರಿ ಗ್ಯಾಸ್ ಮೇಲೆ ಹಾಲು ಕಾಯ್ಸಾಕಿಟ್ಟಿದ್ದೆ. ಒಂದ್ ಸ್ವಲ್ಪ ಹೊರಗೆ ಬಂದು ನಿಂತು ಮಾತಾಡ್ಕೋತ ನಿಂತು ನೋಡ್ರಿ, ಅವು ಒತ್ತಿ ಬಿಟ್ಟಾವ, ಒತ್ತಿ ಉರ್ಗಡ್ಲಾದಂಗ ಆಗ್ಯಾವಡು. ಅದನ್ನ ನೋಡಿ ಏನ್ ದೊಡ್ಡ ಜಗಳ ಮಾಡಿದ್ಲ ಯವ್ವ. ನಮ್ಮ ಅತ್ತಿ ನೋಡ್ಬಾರ್ದು, ಒಂದು ಇದನ್ನೇ ಬಿದ್ದಂಗ ಆಗಿತ್ತು ನೋಡ್ರಿ. ಆಕಿ ಏನ್ ಅರ್ಧ ಲೀಟ್ರ್ ಹಾಲು 30 ರೂಪಾಯಿದ ಹಾಲು ಸಂಬಂಧ
30,000 ರೂಪಾಯಿ ನೆಮ್ಮದಿನೇ ಹಾಳು ಮಾಡಿದ್ರಿ ಆಕಿ. ಆ ಕಡೆ ಹಿಂದಿನ ಮನಿ ಸುಮಾನ್ ಹತ್ತಿ ನೋಡ್ರಿ, ಭಾರಿ ಚಲೋ ನೋಡ್ರಿ ಆಕಿ ಹೆಣ್ಮಗಳು. 2 ಹೊತ್ತು ಊಟ ಹಾಕ್ಬಿಟ್ರ ಏನಾರ ಮಾಡ್ರಿ ಏನಾರ ಬಿಡ್ರಿ ಎದ್ರಾಗೂ ಭಾಗವಹಿಸಂಗ್ ನೋಡ್ರಿ. ಗಂಡ ಹೆಂಡತಿ ಜಗಳದಾಗಂತ್ರು ಎದ್ರಾಗೂ ಬರಂಗಿಲ್ರಿ ಆಕಿ. ಸ್ವಲ್ಪ ಜಗಳ ಆಗತ್ತಿದ ಅಂದ್ರ ಹೋಗಿ ಬೇರೆ ಕಡೆ ಹೋಗಿ ಕೂತ್ ಬಿಡ್ತಾವ. ಹೌದ್ ಬಿಡ್ರಿ, ಅಂತ ಆತಿದ್ರ ಕಿರಿಕಿರಿನೇ ಇರಂಗಿಲ್ರಿ. ಅಲ್ಲ ತಮ್ಮ ಅಷ್ಟಕ್ಕ ಊಟ ಮಾಡಿ ಸುಮ್ಮಿದ್ ಬಿಡ್ಬೇಕ್ರಿ, ಅಂದ್ರ ಜಗಳನೇ ಬರಂಗಿಲ್ಲ. ಈಗಿನವ್ರದು ಅವ್ರಿಗೆ ಇಷ್ಟ ಆಗಂಗಿಲ್ರಿ, ನಮ್ ಸಂಸ್ಕೃತಿ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರು ಮೊದಲೆಲ್ಲ ಬಾಳ ದುಡ್ದಿರ್ತಾರಲ್ರಿ, ಹಂಗೆ ಮಾಡಂತಾರ. ಈಗಿನವ್ರು ನಮ್ಗೆಲ್ಲೇ ಆಗ್ತದ್ರಿ ಹಂಗ್ ಮಾಡೋದು. ಯಾಕ್ರಿ ಏನ್ ಜಗಳ ಐತೇನ್ರಿ ಗೀತಾಕರ? ಜೋರ್ ದನಿ ಆಗತೈತಿ ಯಾಕ? ಅದಕ್ಕಂದೆ. ಏನಿಲ್ರಿ, ನನಗೂ ಸಾಕಾಗ್ಯದವ. ನಂದು ನಮ್ಮ ಯಜಮಾನ್ರದು ಏನ್ರ ಜಗಳ ನಡೀತಂದ್ರ ಸಾಕ್ರಿ, ಬಂದ್ ಬಿಡ್ತಾಳ ಮತ್ತೆ ತೈ ಅಂತ. ಗಂಡ ಹೆಂಡತಿ ಜಗಳನಿಂದ ಒಂದ್ ಹೋಗ್ತದ ಒಂದ್ ಬರ್ತದ್ರಿ. ಇವ್ರು ಆತಿದ್ರ ಅಡ್ಡ ಬಂದ್ರಂದ್ರನೇ ತೊಂದ್ ಆತದ ನೋಡ್ರಿ ಜಗಳಲ್ಲಿ. ಹ್ಞೂ ರೀ, ಮಗನ ವಹಿಸ್ಕೊಂಡ ಬರ್ತಾವ. ನನ್ನ ಮಗ ಗಂಡಸದನ 20 ಆಳ್ತಾನವ, ಅದನ್ ಮಾಡ್ತಾನ ಇದನ್ ಮಾಡ್ತಾನ, ಊರ್ ಚಟ ಮಾಡ್ತಾನ. ನಿನಗೆ ಯಾಕಬೇಕು, ಮೊದಲ ಗೊತ್ತಿದ್ದಿಲ್ಲ ನಿನಗ, ಎದಕ್ ಮಾಡ್ಕೊಂಬಂದಿ ಹಿಂಗೆಲ್ಲ ಅಂತಾವ್ರಿ. ನಾವ್ ಒಳ್ಳೇದ್ ಕೇಳ್ತೀವನ್ನ ತಿಳ್ಕೊಳಂಗೇ ಇಲ್ಲವು, ಬರೀ ಮಗನ್ ಪರವಾಗಿ ಮಾತಾಡೋದು ಒಂದೇ ಗೊತ್ತರಿ ಅವಕ್ಕ. ಹ್ಞೂ ರೀ, ನಮ್ಮ ಅತ್ತಿನೂ ಸುಮ್ ಕೊಡಂಗಿಲ್ಲ ನೋಡ್ರಿ, ಕೆಟ್ಟ ಒದರ್ತದ. ಮಂದಿ ಮನ್ಯಾಗೂ ಅತ್ತಿದಾರ ಇರ್ತಾರ್ರಿ, ಎಷ್ಟ್ ಚಂದ ಬಂಗಾರ ಇದ್ದಂಗ ಇರ್ತಾರ್ರಿ. ಇಲ್ಲೇ ನೋಡಿದ್ರಿಲ್ಲ ಸುಮ್ಮನಿದ್ ಮನ್ಯಾಗ ಹೆಂಗಿರ್ತಾರ ಅತ್ತಿ ಅಂತ. ಅತ್ತಿದಾರಿದ್ರ ಪಾದ ತೊಳೆದ್ ನೀರ್ ಕುಡಿಬೋದ್ರಿ. ಅದ್ರಾಗ ನಾವ್ ಅತ್ತಿ ಸೋಸಿ ಜಗಾಡಕತ್ತಿದ್ವಿ ಅಂತ ತಿಳ್ಕೊರಿ, ಈ ಗಂಡದರಿಗೆ ಕೋತಿಗೆ ಹಂಡ ಕುಡಿಸ್ದಂಗ ಆತದ್ರಿ. ಹೋಗೇ ಬಿಡ್ತಾವ ಬಾರಿಗೆ. ಓದು ಅಂದ್ರ ಅದನ್ನ ನ್ಯಾವ ತಕೊಂಡು ರಾತ್ರಿ ಬಂದು ಹೆಂಡತಿರಿಗೆ ಹೊಡ್ಯಾಕ್ ನಿಂದಿರ್ತಾವ್ರಿ. ಯಾರ್ ತಪ್ಪು ಯಾರ್ ಸರಿ ಏನು ನೋಡಂಗಿಲ್ಲ, ಮೊದಲ್ ಗುಮ್ಮೋದು. ಹೌದೌದ್ರಿ, ಏನ್ರ ಒಂದ್ ಕುಡಿಯಾಕ ನ್ಯಾವ ಬೇಕಾಗಿರ್ತದ್ರಿ ಅವಕ್ಕ. ನೀವು ತಿನ್ನ ಜಗಾಡ್ತೀರಿ, ನಾ ಏನ್ ಮಾಡ್ಲಿ, ನಾ ಕುಡಿಯಾಕ ಹೋಗವ್ನಿ ಅಂತೇಳಿ ನಿಂದಿರ್ತಾವ್ರಿ. ಹೌದ್ರಿ, ಅದ್ರಾಗ ನಮ್ಮ ಅತ್ತಿಗೆ ನೋಡಿದ್ರಲ್ರಿ ವಯಸ್ಸು 80 ಆಗ್ಯಾವ. ಇನ್ನ ಆದ್ರೂ ಜಗಳ ಅಂದ್ರ ಅಷ್ಟು ತೈ ಕುಣಿತಾಳ ನೋಡ್ರಿ. ತಾ ಕುಣಿಗೋಂಗಗಳ ಅಂದ್ರು ಅರಿವಿಲ್ರಿ ಅದಕ್ಕ. ಇನ್ನ ಜಗಳಕ್ ಬರ್ತಾರಿ ನಿಮ್ಮ ಅತ್ತಿಯವರು? ವಯಸ್ಸಾಗ್ಯಾವಲ್ರಿ. ಈ ವಯಸ್ಸಾಗ್ಯಾವ ಅಂತೀಯಲ್ರಿ, ಆ ಮುದಿಕೆ ನಗುರುದಳ ಅಂದ್ರೇನು ಎಷ್ಟು ಜಗಳ ತೆಗಿತಾಳ ಗೊತ್ತೇನ್ರಿ. ಜಗಳ ಅಂದ್ರ ಸಾಕು ಚತುರ್ಭುಜ ಆತಾಳ. ತನಗ ಸಂಡಸ್ಕೋಕ್ ಬರಂಗಿಲ್ರಿ, ಒಬ್ರು ಕೈ ಹಿಡಿದು ಕರ್ಕೊಂಡ್ ಹೋಗ್ಬೇಕು. ಜಗಳದ ವಿಷಯ ಬಂತಿಲ್ಲೋ ಆಕೆ ನಿಡೋರ ಯಾರಿಲ್ಲ ನೋಡ್ರಿ. ಹೌದಲ್ರಿ, ಇಬ್ರು ಇರ್ಬೇಕು ಬಿಡ್ರಿ, ಭಾರಿ ಕಡಾಟದಾಳ ನಿಮ್ಮ ಅತ್ತಿ. ಹೌದ್ರಿ, ಉಣೆಗಣೆ ನೋಡಿದ್ರಿಲ್ರಿ ಹೆಂಗ್ ಮಾಡ್ತಾಳ. ಹುಡುಗರು ಒಂದ್ ಸ್ವಲ್ಪ ಇಲ್ಲಿ ಆಡಾಕ್ ಬರಂಗಿಲ್ಲ ನೋಡ್ರಿ, ಅಂಗಳ ಮುಂದ ಅಷ್ಟು ಒದರಾಡ್ತಾವ. ತಮ್ಗೆ ಯಾಕೆ ಬೇಕು ನೋಡಿ ವಯಸ್ಸಿನ ಜಗಳ ಪಗಳ ಎಲ್ಲ. ಅವ್ರೇನ್ರ ಮಾಡ್ಕೊಳ್ಳಿ ಅಂತೇಳಿ ತಾವು ಒಂದ್ ಬಕ್ರಿ ತಿಂದು ರಾಮಕೃಷ್ಣ ಅನ್ಕೊಂಡು ಕೂಡ್ಬಾರ್ದ ಸುಮ್ಮ. ಅಯ್ಯವ್ವ, ಈಕಿ ರಾಮಕೃಷ್ಣ ಅಂತಾಳ. ಒಂದಿನ ದೇವ್ರ ಜಪ ಮಾಡಿದ್ ನೋಡಿಲ್ಲ ಯವ್ವ ನಾನು. ಬರೀ ಅವ್ರದ್ದು ಇವ್ರದ್ದು ಆಡ್ಕೊಳ್ಳೋದಾಯ್ತಕ್ಕಿಂತ. ಮನ್ ನೋಡ್ರಿ, ಊಟದಾಗ ಒಂದ್ ಸ್ವಲ್ಪ ಮೊಸರು ಹಾಕಿಲ್ಲ ಅಂತ ಅದನ್ನ ದೊಡ್ಡ ವಿಷಯ ಮಾಡಿ ನಮ್ಮ ಮನೆಯವ್ರು ಬರೋಣ, ನೀನ್ ಏನ್ ಚೆನ್ನಾಗ್ ಮೊಸರು ಹಾಕಂಗಿಲ್ಲಪ್ಪ, ದೊಡ್ಡ ಕೈಗಳೀಗ ಮೊಸರು ಮುಚ್ಚಿಡ್ತಾಳ, ತಂದ ನಡೆಸ್ತಾಳ ಎಲ್ಲ ಅಂತೇಳಿ ಬಾಯಿಗೆ ಬಂದಂಗ ಒದರಾಡಕತ್ತಿ ಬಿಟ್ಲರಿ. ನನಗೂ ಸಿಟ್ಟು ಬಂತ ನೋಡ್ರಿ. ಸೊಸಿ ಬರೋ ವಯಸ್ಸ್ರಿ ನನಗ, ಈಗ ನಾ ಆಕಿಗಿನ ಅಂಜಬೇಕಂದ್ರೆ ಹಂಗ ಜೋರ್ ಒದರಾಡಿ ಬಿಟ್ಟೇರಿ ನಾನು. ನಮ್ಮ ಮನೆಯವರಿಗೆ ಆಕಿಗೆ ಕೂಡೆ ತಗೊಂಡ್ ಬಿದ್ದೆ ನೋಡ್ರಿ. ತಗೊಳ್ಳೋಣ BP ಹೆಚ್ಚಾಯ್ತು ಏನ್ ಕಡಿಮೆ ಆಯ್ತು, ನಿಂತಲ್ಲೇ ಹುಚ್ಚು ಹೋಯ್ಕೊಂಡ್ಬಿಟ್ಲು ನೋಡ್ರಿ. ನೋಡ್ರ ವಯಸ್ಸಾಗ್ಯದ ನೋಡ್ರಿ, ಹಿಂಗ ಆತಾವ. ನಿಂತಲ್ಲಿ ಹುಚ್ಚು ಹೋಯ್ಕೋತಾರ, ಎಲ್ಲಾನು ಮಾಡ್ಕೋತಾರ. ಮತ್ತೇನ್ ಮಾಡಿದ್ರಿ? ಮತ್ತೇನ್ ಮಾಡ್ದೆ, ನಮ್ಮ ಮನೆ ಬರ್ನೇ ಕೆಟ್ಟದ. ಅಷ್ಟು ತೊಳೆದು ಬಳದು ಆಕಿನ ಒಂದ್ ಕಡೆ ಕೂಡ್ಸಿ ಊಟ ಮಾಡಿಸಿ ಗುಳಿಗೆ ಕೊಟ್ಟು ಮಲಗಿಸಿದೇರಿ. ಅವಾಗ ಸುಧಾರ್ಸ್ಕೊಂಡ್ಲು ನೋಡ್ರಿ. ಮತ್ ನೀವೇ ಮತ್ ತೊಳೆದ್ರಿಲ್ಲ, ಯಾರು ಮಾಡಿದ್ರು? ಯಾರ ಹೊರಗಿನವ್ರು ಬಂದ್ ಮಾಡ್ತಾರ? ಬಿಡುಗಡೆ ಆಗಂಗಿಲ್ರಿ ಅತ್ತಿ ಸೊಸಿಗೆ, ಸುಮ್ ಜಗಾಡ್ತಾವ್ರಿ. ನಾನು ಅದೇ ಅಂತೀನಿ ನೋಡ್ರಿ, ಲಾಸ್ಟಿಗೆ ಮಾಡೋದು ಸ್ವಸ್ಥರ ಇರ್ತಾರ್ರಿ. ಮತ್ ಮುಂದೆ ಏನಂತಾರ, ಈ ಜವಾಬ್ದಾರಿ ಅದ ಮಾಡಬೇಕಂತಾರ. ಅವ್ರು ಮಾಡಿದ್ ಯಾರು ನೋಡಂಗಿಲ್ರಿ, ಸ್ವಸ್ಥರ ಮಾಡ್ಲಾರ್ದು ಒಂದೇ ಕಾಣಿಸ್ತದೆ ಎಲ್ಲರಿಗೆ. ಅಷ್ಟು ಮಣ್ಣು ಹುಚ್ಚಿ ಅದು ಬೆಳೆದೇನೆ ಅಂತೀನಿಲ್ರಿ, ಅಷ್ಟು ಮಾಡಿದ್ರು ಸೊಸಿ ಮಾಡ್ಯಾಳ ಅಂತ ಒಂದಿನ ಬಾಯಿ ಬರ್ಲಿಲ್ಲ ನೋಡಕಿಗೆ. ಹೋಗ ಯಾರ್ದಾರ ಫೋನ್ ಬಂತಂದ್ರ ಮತ್ತ ತಂದತ ಆಡ್ತಾಳ. ನಾ ಅದಕ್ಕಂದಲ್ಲಿ ಕೇಳಿ ಸಾಕಾಗ್ಬಿಟ್ಟದ್ರಿ, ಸುಮ್ಮಿದ್ ಬಿಡಾಕತ್ತಿ ನೋಡ್ರಿ ಈಗ. ಹೇ ಅವ್ರ ಬಾಯಿಗೆ ಬರಂಗಿಲ್ರಿ ಒಟ್ಟ ಸೊಸಿ ಮಾಡ್ಯಾಳ ಅಂತ. ಉಲ್ಟಾ ಜಗಳ ಅಂದ್ರೆ ಚಣಕ್ಕನೆ ಜಿಗಿದ್ ಬರ್ತಾರ ನೋಡು. ಅಯ್ಯಯ್ಯ, ಮಾತಾಡ್ಕೋತ ಕೂತ್ರ ಸಂಜೆನೇ ಆಯ್ತಲ್ಲ. ಒನ್ರಿ ಸಂಜೆ ಕೂಳು ಬಡಿಬೇಕು. ನಿಮ್ಮದು ಅದನ್ರಿ ಎಲ್ಲಾರ್ದು? ನಾನು ಮಾಡ್ಬೇಕ್ರಿ, ಒಂಚೂರು ಬಿಸಿ ಅನ್ನ ಕೆಡ್ತೀನಿ ನೋಡ್ರಿವ. ನಾನು ಮಾಡ್ಬೇಕು ಇವತ್ತು ಮಧ್ಯಾಹ್ನ ಸ್ವಲ್ಪ ನಿನ್ನಿವಿದ್ದು ಅಂತ ಬಿಟ್ಟಿದ್ದೆ, ಚಪಾತಿ ಮಾಡ್ಬೇಕು ಈಗ ಹೋಗಿ. ನಾನು ಹೋಗಿ ಬರ್ತೀರಾ ಅಂದ್ರೆ ಹೋಗಿ ಬರ್ರವ, ನಾನು ಸ್ವಲ್ಪ ಮುದ್ದಿಗಿದ್ದಿ ತಿರುತ್ತೀನಿ. ಹೌದ್ರಪ್ಪ, ಈಗಂತೂ 2-3 ದಿನ ಆಯ್ತು ಭಾಳ ಬಿಟ್ಬಿಟ್ಟದು. ನಮಗಂತೂ ಥಂಡಿನೇ ತಡ್ಕೊಳ್ದಂಗ್ಲಪ್ಪ. ಮೊದಲೇ ತೆಳ್ಳಗೆ ಮನುಷ್ಯರಲ್ಲ, ಹಂಗಾಗಿ ಶಾಲ್ ಕಟ್ಟಿದಂಗ ನಮ್ಮ ತಲೆಗೆ. ಹೌದ್ರಿ, ಒಬ್ಬೊಬ್ರಿಗೆ ತಡ್ಕೊಳ್ದಂಗಿಲ್ಲ. ಹಳ್ಳ್ಯಾಗ ಒಂದು ಸ್ವಲ್ಪ ಬೆಂಕಿ ಅದು ಹಚ್ತಿದ್ವಿ ರೀ, ಹಚ್ಚಿ ಮುಂಜಾನೆದ್ದು ಕಾಸ್ಕೋತ ಕೂಡ್ತಿದ್ವಿ. ಇಲ್ಲಿ ಮುಂಜಾನೆದ್ದು ಬೆಂಕಿ ಹಚ್ಚಿದ್ವಿ ಅಂದ್ರೆ ಸಿಟಿಯಾಗ ಬೇರೆನೇ ತೆಕ್ಕೋತಾರ್ರಿ. ಹೌದ್ರಿ, ನೀವು ಅನ್ನೋದು ಕರೆ ಅದ ರೀ. 2 ದಿನ ಆಯ್ತು ರೀ, ಥಂಡಿ ಭಾಳ ಬಿಟ್ಟದಲ್ರಿ. ನಮ್ಮ ಮನ್ಯಾಗ ಒಬ್ಬ ಅಜ್ಜ ಥಂಡಿ ತಡ್ಕೊಳ್ಳಲಾರ್ಕ ತೀರ್ಕೊಂಬಿಟ್ಟು ನೋಡ್ರಿ. ಹೌದ್ರಿ, ಅಯ್ಯ ಪಾಪ. ಮುದುಕರು ಮನ್ಯಾಗ ಬೆಚ್ಚಗಿರ್ಬೇಕ್ರಿ, ಹಿಂಗೆ ಆತದ ನೋಡ್ರಿ. ಒಬ್ಬೊಬ್ರಿಗೆ ಥಂಡಿ ಭಾಳ ತಡ್ಕೊಳ್ಳೋದಾಗಲ್ರಿ, ವಯಸ್ಸಾಗಿರ್ತದಲ್ಲ. ಆ ಮನುಷ್ಯ ಕೇಳೋ ಮನುಷ್ಯ ಅಲ್ಲ ಹೇಳ್ರಿ. ಅವ ವಾಕಿಂಗ್ ಎದ್ದ ಬಿಡವ ಮುಂಜಾನೆದ್ಗನೆ. ಅವ್ರ ಮನೆಗೆ ಎಷ್ಟು ಕಾಯ್ತಿದ್ರಿ, ಹೋಗ್ಬೇಡ ಮುತ್ತೆ, ನಿನಗೆ ತಡ್ಕೊಳ್ಳೋದಾಗಂಗಿಲ್ಲ, ಥಂಡಿ ಭಾಳ ಅದ ಅಂತೇಳಿ. ನಾವು ಹೋಗವನೇ ಅನ್ನವ್ರಿ.
ಹೋಗಿ ಒಂದೆರಡು ರೌಂಡ್ ಹೊಡೆದು ಬಂದು ಅಲ್ಲಿ ಕಡಾವ್ ನಿಂತು ಬಿಡವ್ ನೋಡ್ರಿ ವಾಕಿಂಗ್ ಟ್ರ್ಯಾಕ್ನ. ಹೋಗೋರಿಗೆ ಬರೋರಿಗೆ ಅದು ಆಯ್ತು ಇದು ಆಯ್ತು, ಆ ಒಕ್ಕಪ್ಪದು ಏನಾಯ್ತು ಇದು ಏನಾಯ್ತು ಅಂತ ಕೇಳ್ಕೊತ ನಿಂತು ಬಿಡವ್ರಿ. ಓ ಆ ಅಜ್ಜ ಏನ್ರಿ? ಮೊನ್ನೆರ ಮಾತಾಡ್ಸಿ ನೋಡ್ರಿ. ಮೊನ್ನೆ ನನಗೂ ಕೇಳಿದ್ರಿ, ಒಕ್ಕಪ್ಪದನ್ನು ಕೇಳ್ದ, ಆಮೇಲೆ ಅವ್ರು ಓಡೋಗ್ಯಾರ ಇವ್ರು ಓಡೋಗ್ಯಾರ ಅಂತ ಕೇಳಾಕತ್ತಿದ್ದ. ನಿನ್ಗೆ ಯಾಕೆ ಬೇಕು ಮತ್ತೆ ಸ್ವಲ್ಪ ವಾಕಿಂಗ್ ಮಾಡಿ ಮನೆಗೆ ಹೋಗು ಅಂತೇಳಿ ಮನೆ ಬೈದಿತ್ತು ನೋಡ್ರಿ. ಅಯ್ಯೋ ಪಾಪ ಅವ ತೀರ್ಕೊಂಡ್ರಿ. ಹಾಂ ನಿಮಗೂ ಕೇಳಾನಿಲ್ರಿ? ಹಿಂಗೆ ತಲೆ ತಿಂತಿದ್ ನೋಡ್ರಿ ಎಲ್ಲರಿಗೆ. ಆ ಅಜ್ಜನೇ ನೋಡ್ರಿ. ಅಂದಂಗೆ ಎಳ್ಳಮಾಸಿ ಬಂತಲ್ರಿ, ಏನು ಸ್ಪೆಷಲ್? ಹೊಲಕ್ಕೆ ಹೋಗ್ಬೇಕೇನು ಸೆರಗ ಹೊಡ್ಯಾಕ? ಇಲ್ರಿಪ್ಪ, ಎಲ್ಲಿ ಹೊಲಕ್ಕ ಪಲಕ ಹೋಗಂಗಿಲ್ಲ. ಇದ್ದದಷ್ಟು ಹೊಲ ಲೀಜಿ ಕೊಟ್ಟು ಬಂದ್ಬಿಟ್ಟಿವಲ್ಲ, ಹುಡುಗರು ಸಾಲಿ ಸಂಬಂಧ ಈ ಕಡೆ ಸೇರಿಬಿಟ್ಟಿವು ಸಿಟಿ. ಮನ್ಯಾಗನೇ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡಿ ಸಜ್ಜಿ ಬಕ್ರಿ ಹೋಳಿಗೆ ಮಾಡಿರ್ತಾರ, ಅದನ್ನೇ ತಿಂದು ಕೂತು ಬಿಡೋದು. ನೀವ್ರಿ ಅಣ್ಣ, ನೀವು ಹೋಗ್ಬೇಕಾ? ಇಲ್ಲಪ್ಪ, ನಮ್ಮ ಹೊಲನೇ ಇಲ್ಲೋ, ಎಲ್ಲ ಮಾರ್ಕೊಂಬಂದ್ಬಿಟ್ಟಿವಿ ನಾವು. ಮಾಡತಾಲರ್ಕ ಎಲ್ಲರೂ ಹೊಲ ಮಾರ್ಕೊಂಡು ಸಿಟಿ ಸೇರಕತ್ತಿ ಬಿಟ್ಟಾರ ನೋಡ್ರಿ ಮಂದಿ. ಕೆಲವೊಬ್ರು ಈಗ ಮತ್ತೆ ಹಳ್ಳ್ಯಾಗ ಹೋಗಿ ಹೊಲ ತಗೊಳಕತ್ಯಾರಿ. ಹೌದೌದ್ರಿ, ಮತ್ತೆ ಈಗ ಹೊಲದ ಬಗ್ಗೆ ಇಂಟ್ರೆಸ್ಟ್ ಭಾಳ ಬರಾಕತ್ತದ್ರಿ ಮಂದಿಗೆ. ನಾವು ಯಾಕಾರ ಮಾರ್ಕೊಂಬಂದೀವಿ ಅನ್ನಂಗೆ ಆಗ್ಬಿಟ್ಟದ್ರಿ. ಈಗ ಕೇಳಕ್ಕೆ ಹೋದ್ರ ಡಬಲ್ ಆಗಿಬಿಟ್ಟವ್ರಿ ಭೂಮಿ ರೇಟು. ಅದ್ರಾಗ ಹಳ್ಳ್ಯಾಗ ಕುಲಕರ್ಣಿಯವ್ರ ಹೊಲಗಳು ಮಾಡೋದಲ್ಲರ್ಕ ಲೀಜ್ಗಾರ ಕೊಟ್ಟು ಬಿಟ್ಟಿರ್ತಾರ್ರಿ, ಇಲ್ಲಾಂದ್ರೆ ಪಾಲಿಗೆ ಕೊಟ್ಟು ಬಿಟ್ಟಿರ್ತಾರ್ರಿ. ಕುಲಕರ್ಣಿಯವ್ರ ಹೊಲ ಪಾಲಿಗೆ ಮಾಡಿದವರು ಧನ್ಯ ನೋಡ್ರಿ. ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತಾರ್ರಿ. ಹಂಗ್ಯಾಕಂತೀವೋ, ನಾವು ಕುಲಕರ್ಣಿಯರ್ ಅದೀವಿ, ನಾವು ಲೀಜಿಗೆ ಕೊಟ್ಟು ಬಂದೀವಿ ನೋಡು. ಕರೆ ಬಿಡು, ನೀ ಅಂದಿದ್ದು ಕರೆನೇ ಅದ. ಮಾಡೋದ ಹಂಗೆ ಲೋಪ, ನಮಗೆ ಏನು ಮಾಡ್ಬೇಕು ಮತ್ತ? ಅಲ್ರಿ, ನೀವು ತಪ್ಪು ತಿಳ್ಕೊಬೇಡ್ರಿ, ನಾ ಇದ್ದದ್ದು ಹೇಳಾಕತ್ತೀನಿ. ನೀವೀಗ ಪಾಲಿಗೆ ಕೊಟ್ಟು ಬಂದಿರ್ತೀರಿ ಅಂತ ತಿಳ್ಕೊ ಹೊಲನ. ಅಲ್ಲಿ ಹೊಲ್ದಾಗ ಮೇವು ಕೇಳಂಗಿಲ್ಲ, ಒಟ್ಟು ಕೇಳಂಗಿಲ್ಲ. ಅವರು ದನ ಕುರಿ ಎಲ್ಲ ತಂದು ಮೇಯಿಸ್ತಾರ, ನೀವು ಅದನ್ನ ಮಾಡಂಗಿಲ್ಲ. ಬೆಳೆ ಏನು ಬೆಳೆದಿರ್ತದಲ್ಲ ಅದ್ರಾಗ ಅರ್ಧ ತೊಗೊಂಡು ಬಂದ್ಬಿಡೋದು, ಅಷ್ಟೇ ಕೆಲಸ ನಿಮ್ಮದು. ಹೌದಂತೀರಿ ಅಲ್ಲಂತೀರಿ ಹೇಳ್ರಿ ನೀವು? ಹೌದು ಬಿಡಪ್ಪ, ನೀ ಹೇಳೋದನ್ನು ಕರೆನೇ ಅದ, ಮತ್ತೆ ಏನು ಮಾಡ್ಬೇಕಪ್ಪ? ಅದಾಯ್ತು. ಈಗ ಎಳ್ಳಮಾಸಿನೂ ಮೊದಲಿನಂಗೆ ಉಳಿದಲ್ ಬಿಡ್ರಿ. ಅವಾಗ 100 ಸಜ್ಜಿ ರೊಟ್ಟಿ, 100 ಜ್ವಾಳದ ರೊಟ್ಟಿ, ತೆಳ್ಳಗೆ ಎಳ್ಳು ಹಚ್ಚಿ ಬಡದಿಟ್ಟು 100 ಶೇಂಗಾ ಹೋಳಿಗೆ ಮಾಡ್ತದ್ರಿ. ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಭಾರಿ ಇತ್ರಿ. ಈಗ ಎಲ್ಲಿ ಮಾಡ್ತಾರ್ರಿ? ಈಗ ಹೊಲಕ್ಕೆ ಹೋಗೋದ ಕಡಿಮೆ ಆಗ್ಯಾರಿ. ಹಳ್ಳ್ಯಾಗನು ಮಂದಿ ಭಾಳ ಪರಕ್ ಆಗ್ಯಾರ ಹೇಳ್ರಿ. ಹೌದೌದ್ರಿ, ಅವಾಗ ನಮ್ಮ ಅಜ್ಜನ ಊರಿಗೆ ಓದ್ತಿದ್ವಲ್ರಿ, ಎತ್ತುಗಳಿಗೆ ಎಷ್ಟು ಚಂದ ಸಿಂಗಾರ ಮಾಡೋರ್ರಿ. ಅವಕ್ಕೆ ಗೆಜ್ಜಿ ಕೊಟ್ಟೋರು, ಗೊಂಡೆ ಕಟ್ಟೋರು, ಅವಕ್ರ ಸಿಂಗಾರ ಮಾಡಿದ್ರೇ ಅವ್ರಿಗೆ ಹಬ್ಬ ರೀ. ಎತ್ತಿನ ಗಾಡ್ಯಾಗ ಎಲ್ಲರನ್ನ ಮೂಡ್ಯಾನ ಮಂದಿನ ಕರ್ಕೊಂಡು ಮಂದಿ ಎಲ್ಲ ಎಷ್ಟಕ್ಕೊಂದು ಅಡಿಗೆ ಕಟ್ಕೊಂಡು ಹೊಲಕ್ಕೆ ಹೋದ್ರೆ ಎಷ್ಟು ಚಂದ ರೀ. ಭಾರಿ ಮಜಾ ಬರ್ತೈತ್ರಿ ನಮಗೆ ಅವಾಗ. ಹೌದೌದು, ಅವಾಗ ನಮ್ಮದು ಹೊಲ ಸ್ವಂತಿದ್ದಾಗ ನಾವು ಓದ್ತಿದ್ವಪ್ಪ. ಹೋಗಿ ಹೊಲಕ್ಕೆ ಪೂಜೆ ಮಾಡಿ ಸೆರಗ ಹೊಡೆದು ಬಂದು ಊಟ ಮಾಡ್ತಿದ್ವಿ. ಎಲ್ಲರೂ ಕೂತು ಊಟ ಮಾಡಿ ಆಮೇಲೆ ತಿರುಗಾಡಕ್ಕೆ ಹೋಗೋರು. ಒಂದು ರೌಂಡು ಸೀತ್ನಿ ಸುಟ್ಕೊಂಡು ತಿನ್ನೋದು, ಕಬ್ಬು ತಿನ್ನೋದು, ಸುಲ್ಗಾಯಿ ತಿನ್ನೋದು ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಸಂಜೆ ಮುಂದೆ ಮನೆಗೆ ಬರೋರು. ಭಾರಿ ಮಜಾ ಇತ್ತು ಅವಾಗ. ಹಾಂ ಹೌದ್ರಿ, ನಮ್ಮ ಮನೆಗೂ ಸೇಮ್ ಇತ್ರಿ ಹಂಗೆ. ಮರುದಿವ್ಸ ನೋಡ್ರಿ ಅದ್ರ ಮಜಾನೇ ಬೇರೆ. 3-4 ಎದ್ದು ಬಿಡೋರು ಎಲ್ಲರೂ ನಸಿಕ್ನ್ಯಾಗ. ಯಾಕ್ರಿ ಅಷ್ಟು ಜಲ್ದಿ ಯಾಕೆ ಎದ್ದೇಳ್ತಿದ್ರು? ಅಲ್ಲ, ನಿನ್ನೆಲ್ಲ ಎರಡಾಗಿರ್ತಾರ, ಬಳತನ ಮಲ್ಕೋಬೇಕಿಲ್ಲ ಒಂದು ಸ್ವಲ್ಪ. ಅಲ್ರಿ, ಅಮಾಸಿ ಊಟ ಶೇಂಗಾ ಹೋಳ್ಗಿ, ಸಜ್ಜಿ ರೊಟ್ಟಿ, ಸೀತ್ನಿ, ಸುಲ್ಗಾಯಿ ಇವೆಲ್ಲ ತಿಂದ್ರೆ ಮನುಷ್ಯಾಗ ಹೆಂಗೆ ಆತದ್ರಿ? ಮುಂಜಾನೆ ಎದ್ದು 4 ಅನ್ನಷ್ಟಿಗೆನೆ ಎಲ್ಲರೂ ನೋಡಿ ತಿಪ್ಪಿಗಳು ಫುಲ್ ಜಾಮ್ ರೀ. ಹೌದೌದ್ರಿ, ಅದೊಂದು ದೊಡ್ಡ ಕತಿ. ನೆನೆಸ್ಕೊಂಡ್ರಿ ಈಗ ನಗು ಬರ್ತದ್ರಿ ನಮಗೆ. ನಾವೇ ನಸಿಗ್ನಾಗ ಇದ್ದೀವಿ ಅನ್ಕೋತಿದ್ವಿ. ನಾವು ಹೇಳೋಕ್ಕಿಂತ ಮೊದಲ ಹೋಗಿ ಫುಲ್ ಜಾಮ್ ಆಗಿಬಿಟ್ಟಿರೋದ್ರಿ ಅಲ್ಲಿ ತಿಪ್ಪಿಗಳು. ನಮಗೆ ಅವಸರ ಬಂದಿರ್ತದ, ಮೊದಲೇ ಜಾಗ ಸಿಕ್ಕರೆ ಸಾಕು ಅನ್ನಂಗಾಗಿರ್ತದ. ಕಾಲ ಕಚಿ ಪಿಚಿ ತುಳ್ಕೊತ ಹೋಗಿ ಪಟಕ್ಕನೆ ಕೂತ ಬಿಡ್ತ್ರಿ ಮೊದಲ. ಈಗ ನಮಗೆ ಒಂಥರ ಅನ್ನಿಸ್ತದ್ರಿ, ಹಂಗೆಲ್ಲ ಹೊರಗೆ ಕೂಡ್ತಿದ್ವಿ ನಾವು ಅವಾಗ ಅಂತೇಳಿ. ಈಗ ಟಾಯ್ಲೆಟ್ಗೆ ಹೋಗೋದು ರೂಢಿ ಆಗಿಬಿಟ್ಟಿರ್ತದಲ್ರಿ. ಇನ್ನಾದರೂ ಕೆಲವೊಬ್ರು ಹಳ್ಳ್ಯಾಗ ಹೊರಗೆ ಹೋಗ್ತಾರ್ರಿ. ಹೌದೌದ್ರಿ, ಪೈಖಾನಿ ಕಟ್ಸ್ಕೊರಿ ಅಂತೇಳಿ ಎಲ್ಲರಿಗೆ ರೊಕ್ಕ ಕೊಟ್ಟಾರ. ಕರೆ ಕಟ್ಸ್ಕೊಳ್ಳೋರು ಕಟ್ಸ್ಕೊಂಡಾರಿ. ಮೊದ್ಲಿನ ಮಂದಿ ಹೊರಗೆ ಹೋಗೋದು ರೂಢಿ ಇರ್ತದಲ್ಲ, ಅವ್ರು ಇನ್ನೂ ಬಿಟ್ಟಿಲ್ರಿ, ಹೊರಗೆ ಹೋಗ್ತಾರ್ರಿ. ಈಗ ಹಳ್ಳ್ಯಾಗೂ ಮಂದಿ ಚೇಂಜ್ ಆಗ್ಯಾರಿ. 50% ಮಂದಿ ಹೊಲಕ್ಕೆ ಹೋಗಂಗಿಲ್ಲ ಸೆರಗ ಹೊಡ್ಯಾಕ. ಇಬ್ರು 2 ವೀಲರ್ ಮೇಲೆ ಹೋಗಿ ಸೆರಗ ಹೊಡ್ಕೊಂಬಂದ್ಬಿಡ್ತಾರ, ಮನ್ಯಾಗ ಬಂದು ಊಟ ಮಾಡ್ತಾರ. ಮೊದ್ಲಿಂದ ಬಂದು ಮಂದಿ ಏನದಾರಲ್ಲ ಅವ್ರಷ್ಟೇ ಹೋಗ್ತಾರ ನೋಡಿ ಹೊಲಕ್ಕೆ. ಈಗ ಅದು ಕರೆ ಅದ ಬಿಡ್ರಿ. ಅವಾಗ ಎಳ್ಳಮಾಸಿ ಅಂದ್ರೆ ಊರಾಗ ಒಬ್ರು ಮಂದಿನ ಇರ್ತದಿಲ್ರಿ, ಅಷ್ಟ್ರು ಹೊಲ್ದಾಗ ಇರ್ತದ್ರಿ ನೋಡ್ರಿ. ಇನ್ನು ಹಳ್ಳ್ಯಾಗ ಅಷ್ಟಾರ ಅದ್ರಿ, ಸಿಟ್ಯಾಗಂತ್ರ ಏನೂ ಗೊತ್ತಾಗಂಗಿಲ್ರಿ. ಎಳ್ಳಮಾಸಿ ಅನ್ನೋದ ಗೊತ್ತಾಗಂಗಿಲ್ಲ ನೋಡು. ಅಮಾಸಿ ಇರಲಿ ಹುಣ್ಣಿಮಿರ್ಲಿ ಹಾಕಿದ ಬಾಗ್ಲ ಹಾಕಿದಂಗನೆ. ಅದು ಗಂಡ ವಾರ್ತಾ ನೋಡ್ಕೊತ ಕೂತಿರ್ತದ, ಹೆಂಡ್ತಿ ಧಾರಾವಾಹಿ ನೋಡ್ತಾಳ, ಮಕ್ಕಳು ಬಿಗ್ ಬಾಸ್ ನೋಡ್ತಾರೆ. ಒಂದಾಗಣ ಒಂದು ನೋಡ್ಕೊಂಡು ಇಲ್ಲಾಂದ್ರೆ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಡೋದು. ಹೌದು ಬಿಡ್ರಿ, ಹೆಂಗೆ ಬರ್ತದ ಕಾಲ ಹಂಗೆ ಹೊಂದ್ಕೊಂಡು ಹೋಗ್ಬಿಡೋದು ನೋಡ್ರಿ. ಅಷ್ಟೇ ನೋಡ್ರಿ, ಕಾಲ ಹೆಂಗೆ ಬರ್ತದ ಹಂಗೆ ನೋಡ್ಕೋತ ಹೋಗ್ಬಿಡೋದು. ಯಪ್ಪ ಹೊತ್ತಾಯ್ತಪ್ಪ, ನೋಡ್ರಿಪ್ಪ ಹೋಗಮ್ಮ. ನಾನು ಹೆಂಡ್ತಿ ಹೋಗಿಂದ ಕೊಲೆ ತೊಳೊಮರ. ನಾಷ್ಟಕ್ಕೆ ಏನು ಮಾಡಿರಿ, ಇಷ್ಟೊತ್ತನ ಯಾಕೆ ಹೋಗಿದ್ರಿ ವಾಕಿಂಗಿಗೆ ಅಂತೇಳಿ. ಇದು ನಿಮ್ಮ ಮನೆಗೆ ಒಂದೇ ಅಲ್ಲ ಹೇಳ್ರಿ, ಎಲ್ಲರ ಮನೆ ದೋಷನೂ ತೂತೆ. ಎಲ್ಲರೂ ಹೆಂಡ್ತಿದ್ರು ಹಿಂಗೆ ಕೇಳ್ತಾರೆ. ಏನಪ್ಪ ಶಂಕರಪ್ಪ, ಈ ಸಲ ಹತ್ತಿ ಭಾರಿ ಬಂದದಂತಲ್ಲ ನಿಮ್ಮದು? ಹೌದು ನೋಡೋಣ, ಚಲೋ ಬಂದವ ಈ ಸಲ. 100 ಕ್ವಿಂಟಲ್ ಆಯ್ತು ಅಂದ್ರು ಎಲ್ಲರೂ ಚಲೋ ಬಂದವಪ್ಪ ಈ ಸಲ. ಬೆಳಿ ಏನು ಬೆಳಿಗ್ಗೆ ಯಾರ್ದು ಲಾಸ್ ಆಗ್ಯದ ಅನ್ನಂಗಿಲ್ಲ ಈ ಸಲ.
ಮಳಿ ಚಲೋ ಆಯ್ತಲ್ಲ, ಹಂಗಾಗಿ ಭೂಮಿ ತಾಯಿ ಕೈ ಬಿಡಂಗ್ಲೋಪ ರೈತರನ್ನ. ಅದು ಕರಿಯೋದು ಬಿಡು, ಭೂಮಿ ತಾಯಿ ಹೆಂಗ್ ಕೈ ಬಿಡ್ತಾಳ. ನಾವು ಕಷ್ಟಪಟ್ಟು ದುಡಿದ್ವಿ ಅಂದ್ರೆ ಅದ್ರ ಫಲ ಕೊಟ್ಟೆ ಕೊಡ್ತಾಳಕಿ. ಈ ವರ್ಣ ದೇವನೇ ಒಂದ್ ಸ್ವಲ್ಪ ಭಾಳ ಸಿಟ್ಟು ಮಾಡ್ಕೋತಾನ ಹೋಪ. ಮಳಿ ಬೇಕಂದಾಗ ಬರಂಗ್ಲಾ, ಬ್ಯಾಡ ಅಂದಾಗ ಬರ್ತದ. ಅದೇ ಒಂದ್ ದೊಡ್ಡ ಸಮಸ್ಯೆ ನೋಡ್ರಿ ರೈತರಿಗೆ. ಹೌದೌದಣ್ಣ, ಒಮ್ಮೆ ಹಂಗ ಒಮ್ಮೆ ಹಿಂಗ ನಡಿದಪ್ಪ ಮತ್ತ. ಅಂದಂಗ ಅಲ್ಲಿ ಬಂದ್ಲಲ್ಲ ಹೆಣ್ಮಗಳು, ನಮ್ಮ ಮ್ಯಾಲಿನ ಮನೆ ಭೀಮನ್ ಸೊಸೆ ಅಲ್ಲ ಆಕಿ. ಹೌದೌದು, ಆಕಿನೇ ಆದಂಗ ಆಗ್ಯಾಳ. ಅಲ್ಲೋ ಮರ, ಇಲ್ಲಿದ್ದಾಗ ಬರೀ ಸೀರೆ ಉಟ್ಕೊತಿದ್ದಿಲ್ಲ ಹೆಣ್ಮಗಳು, ಈಗ ಚೂಡಿದಾರ್ ಹಾಕೊಳ್ಳೋದು ಕಲ್ತ ಬಿಡಪ್ಪ. ಯಾವಾಗ ಬಂದಿವ ತಂಗಿ ಬೆಂಗಳೂರಿಂದ? ಓ ಅಂಕಲ್, ನೀವಾ? ನಾನು ಯಾರನ್ನೋ ಬೇರೆಯವರು ಅನ್ಕೊಂಡಿದ್ದೆ. ನಿನ್ನೆ ಬೆಳಗ್ಗೆ ಬಂದ್ವಿ ಬೆಂಗಳೂರಿಂದ. ಹಾ, ಅಂಕಲ್ಲ? ನೀ ಕಾಕ ಅಂತಿದ್ದಿಲ್ಲವು ನನಗ. ಹೌದಲ್ವಾ, ನಾನು ಬೆಂಗಳೂರಲ್ಲಿ ಇರೋದಲ್ವಾ ಅಂಕಲ್, ಹಂಗಾಗಿ ಅದೇ ರೂಢಿ ಆಗ್ಬಿಟ್ಟಿದೆ. ಎಲ್ರಿಗೂ ಅಂಕಲ್ ಅಂಕಲ್ ಅಂದ್ಬಿಟ್ಟು ಬರೀ ಅದೇ ಬರುತ್ತೆ ಬಾಯಲ್ಲಿ. ಅಬ್ಬಾ ಬರೇ ಆಯ್ತವ. ಅಂದಂಗ ನೀ ಬೆಂಗಳೂರಿಗೆ ಹೋಗಿ ಎಷ್ಟು ತಿಂಗಳಾಯ್ತವ? ಹತ್ರ ಒಂದ್ 6 ತಿಂಗಳು ಆಗಿರ್ಬೋದು ಅಂಕಲ್. ಹೌದಾ, ಭಾಳ ಜಲ್ದಿ ಬೆಂಗಳೂರು ಭಾಷೆ ಕಲ್ತಿ ಬಿಡವ. ಭಾರಿ ಆಯ್ತಿದು. 20 ವರ್ಷಗಟ್ಲೆ ಬೆಂಗಳೂರಾಗಿದ್ದವ್ರು ಬೆಂಗಳೂರು ಭಾಷೆ ಮಾತಾಡಂಗ್ ನೋಡವ. ನೀನು ಜಲ್ದಿನೇ ಕಲ್ತಿ ಬಿಡ. ಹೌದು ಅಂಕಲ್, ನಾವು ಫ್ಯಾಕ್ಟ್ರಿಗೆ ಹೋಗ್ತೀವಲ್ವಾ ಗಾರ್ಮೆಂಟ್ಸ್ ಅಲ್ಲಿ, ಎಲ್ಲರೂ ಬೆಂಗಳೂರು ಭಾಷೆ ಮಾತಾಡ್ತಿರ್ತಾರೆ. ನಾವು ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ರೆ ಅವರು ಒಂಥರ ನೋಡ್ತಾರೆ. ಅದಕ್ಕೆ ಬೆಂಗಳೂರು ಭಾಷೆನೇ ಕಲ್ತಿರೋದು. ನಿಂದು ಕರೆಯದ ಬಿಡು. ಅವ್ರೊಂದು ಸ್ವಲ್ಪ ಸೋನು ವೇಣುಗೋಪಾಲ್ ಅಂತೇಳಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾರಂತ ನೋಡವ. ಅವ್ರದ್ದೊಂದು ಇಂಟರ್ವ್ಯೂ ಬಂದಿತ್ತು ಮೊನ್ನೆ. ನೋಡವ, ಅವ್ರದ್ದೊಂದು ಸ್ವಲ್ಪ ಇಂಟರ್ವ್ಯೂ ನೋಡು, ಗೊತ್ತಾಗ್ತದ. ಆ ಕಲಾ ಮಾಧ್ಯಮದಾಗ ಬರ್ತದ ನೋಡು. ಅವರು ಉತ್ತರ ಕರ್ನಾಟಕ ಭಾಷೆ ಬಗ್ಗೆ ಒಂದು ಸ್ವಲ್ಪ ಹೇಳ್ಯಾರ, ಅದನ್ನ ನೋಡ್ಬಿಡ್ತೇನೆ ಒಂದು ಸ್ವಲ್ಪ. ಹೌದಾ ಅಂಕಲ್? ಓಕೆ, ನೋಡ್ತೀನಿ. ಏನಿದೆ ಅಂಕಲ್? ಯವ್ವ, ನೀ ಮೊದಲ ನೋಡೋದನ್ನ, ಆಮೇಲೆ ಗೊತ್ತಾಗ್ತದ ನಿನಗೆ ಏನದ ಅನ್ನೋದು. ನೀ ಹೋಗಿ, ಈಗ ಆರಾಮದಿರಿಲ್ಲ? ಹಾ, ಚೆನ್ನಾಗಿದ್ದೀವಿ ಅಂಕಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಹಾ, ನಾವು ಚೆನ್ನಾಗೇ ಇದ್ದೀವಿ. ನಿನಗೆ ದೇವ್ರು ಚಲೋದು ಮಾಡ್ಲಿ. ಹೋಗಿ ಬಾ ಅವ. ಅಂದಾಗೆ ಶಂಕರಪ್ಪ ಅಂಕಲ್, ನಿಮ್ ತಂದೆಯವರು ಹೊರಟೋದ್ರಂತೆ. ಅಯ್ಯೋ ಪಾಪ, ಕೇಳಿ ಬಹಳ ಬೇಜಾರಾಯ್ತು. ನಾನು ಬರೋಣ ಅನ್ಕೊಂಡಿದ್ದೆ, ಆದ್ರೆ ರಜೆ ಸಿಗ್ಲಿಲ್ವಲ್ಲ, ಅದಕ್ಕೆ ಬರಕ್ ಆಗ್ಲಿಲ್ಲ. ಹೌದು ಬಿಡು, ಅವ್ರಿಗೆ ವಯಸ್ಸಾಗಿತ್ತು, ಹೋದ್ರವರು ಹೋಗ್ಬೇಕಾಗಿತ್ತು. ನೀ ಬೆಂಗ್ಳೂರ್ಗೆ ಹೋಗಿಂದ ಭಾಳ ಬದಲಾಗಿ ನೋಡ್ಬೇ. ನನಗೆ ಅದನ್ನ ನೋಡಿ ಭಾಳ ವಿಚಿತ್ರ ಆಗತ್ತೆ ಬಿಡದವ. ನಮ್ಮ ತಂದೆಯರು ಹೋಗಿದ್ದು ಶಾಕಿಂಗ್ಕಿಂತ ನೀ ಬದಲಾಗಿದ್ದು ನೋಡಿ ನನಗೆ ಭಾಳ ವಿಚಿತ್ರ ಶಾಕ್ ಆಗ್ಯದ ನೋಡು. ಯಾಕೆ ಅಂಕಲ್, ಏನಾಯ್ತು? ಏನಿಲ್ಲ ಬಿಡವ. ಆರಾಮದಿರಿಲ್ಲ? ಹೋಗಿ ಬಾ ನೀನು. ಎಷ್ಟೋ ತನ್ನಿಂದ ಇರ್ತೀರಿ ರೋಡ್ ಮೇಲೆ. ಹಾ, ಚೆನ್ನಾಗಿದ್ದೀವಿ ಅಂಕಲ್. ಸರಿ, ಹೋಗ್ ಬರ್ಲಾ? ಅಲ್ಲೋ ಶಂಕರಪ್ಪ, ಆಕೆ ಎಷ್ಟು ಬದಲಾಗಿ ನೋಡು. ಆಕಿನ ಬಟ್ಟೆ ನೋಡು, ಆಕಿನ ಮಾತು ನೋಡು. ಅಬ್ಬಬ್ಬಬ್ಬಬ್ಬಾ. ಹಾ, ಚೆನ್ನಾಗಿದ್ದೀವಿ ಅಂಕಲ್. ಸರಿ, ಹೋಗ್ ಬರ್ಲಾ? ಅವ ಹಂಗೇವಪ್ಪ, ಅರ್ಧಂಬರ್ಧ ಕಲ್ತಿರ್ತಾವ. ಬೆಂಗ್ಳೂರಿಗೆ ಹೋಗಿ ಬಂದಾರಂದ್ಗನೆ ಹಳ್ಳ್ಯಾಗ ಭಾರಿ ಅನ್ಕೋತಾರ ಅಂತೇಳಿ ಹಂಗೆ ಮಾತಾಡ್ತಾವ. ಅವ್ರದ್ದೇನು ಹಚ್ಚಿ ಬಿಡುವ ಮಾರಾಯ. ಅದೇಂತೀನೋಪ್ಪ, ಆ ಕುಲಕರ್ಣಿಯರು ಭಾಸ್ಕರ್ ಅವ್ರ ಮಕ್ಕಳು ಬೆಂಗ್ಳೂರ್ಗೆ ಹೋಗಿ 25 ವರ್ಷ ಆಯ್ತಪ್ಪ. ಅವರು ಒಂದಿನಾನು ಬೆಂಗ್ಳೂರು ಭಾಷೆ ಮಾತಾಡ್ಲಿಲ್ಲ ನೋಡಪ್ಪ. ನಮ್ಮ ಮುಂದೆ ಮಾತಾಡೋ ಮುಂದಾಗ ಕಾಕ ಮಾಮ ಹಿಂಗೆ ಅಂತಾರಪ್ಪ ಅವರು. ಈಗಿನ ನೋಡಿ ನನಗೆ ಭಾಳ ವಿಚಿತ್ರ ಆಯ್ತು ಬಿಡಪ್ಪ. ಹೌದೌದು, ಅವ್ರ ಮೊಮ್ಮಕ್ಕಳು ಸಹಿತ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತಾರೋ ಮರ. ಈಕಿನಂಗಾದ್ರೆ ಮುಗೀತು. ಅಂದಂಗ ನಾನು ನೋಡಿ ನೋಡೋದು ಇಂಟರ್ವ್ಯೂ ಅಂದಂಗ ಸೋನು ವೇಣುಗೋಪಾಲ್ ಅವರು ಏನು ಹೇಳ್ಯಾರ? ಆ ಹೆಣ್ಮಕ್ಳದ್ದು ಏನು ಕೇಳ್ತಪ್ಪ, ಎಷ್ಟು ಚಂದ ಮಾತಾಡ್ಯಾಳಪ್ಪ ಹೆಣ್ಮಗಳು ಉತ್ತರ ಕರ್ನಾಟಕ ಬಗ್ಗೆ. ನನಗಂತೂ ನೋಡಿ ಗ್ರೇಟ್ ಅನಿಸ್ತದ ನೋಡು. ಎಲ್ಲ ದೇಶ ತಿರುಗಡೆ ಬಂದಾಳು ಮಾರಾಯ ಆಕಿ. ಬೆಂಗಳೂರಾಗ ಹುಟ್ಟಿ ಬೆಂಗಳೂರಾಗ ಬೆಳೆದಾಳ. ಮತ್ತು ಬರೀ ಇದು ಧಾರವಾಡದಾಗ ಇದ್ದೋಗಳಷ್ಟೇ. ಇಷ್ಟು ಅಭಿಮಾನ ಅದಲ್ಲ ಆಕಿಗೆ ಉತ್ತರ ಕರ್ನಾಟಕ ಬಗ್ಗೆ. ಭಾರಿ ಬಿಡು. ಆಕಿ ಹೇಳಿದ್ ನೋಡಿದ್ರೆ ನಾನಂತರ ಒಂದು 10 ಸಲ ನೋಡಿ ನೋಡಪ್ಪ ಅದು ವಿಡಿಯೋನ. ಹೌದಲ್ಲ, ನಾನು ನೋಡ್ಬೇಕಂದ್ರೆ ನೋಡಿಲ್ ಬಿಡಪ್ಪ. ಅಲ್ಲೋ, ಅಭಿಮಾನಿ ಇರೋದು ಅಷ್ಟೇ ಅಲ್ಲ, ನಾನು ನೋಡಕತ್ತೀನಲ್ಲ ಎಷ್ಟು ಪರ್ಫೆಕ್ಟ್ ಮಾತಾಡ್ತಾಳೆ ಉತ್ತರ ಕರ್ನಾಟಕ ಭಾಷೆನ. ಆ ಇಂಟರ್ವ್ಯೂ ಮುಗಿತನೂ ಉತ್ತರ ಕರ್ನಾಟಕ ಭಾಷೆ ಒಂದು ಸ್ವಲ್ಪ ಬಿಟ್ಟಿಲ್ಲ ನೋಡಕಿ. ಈ ವಿಡಿಯೋ ಸಹಿತ, ತನ್ನ ಕಾಮಿಡಿ ಶೋ ಸಹಿತ ಉತ್ತರ ಕರ್ನಾಟಕದಾಗ ಮಾತಾಡ್ತಾಳೆ. ಬೇರೆ ದೇಶದಾಗ ಹೋದ್ರೂ ನಮ್ಮ ಭಾಷೆನ ಅಷ್ಟು ಎತ್ತಿ ಹಿಡಿತಾಳ. ಇವ್ರಿಗೇನಾಗಿರ್ಬೇಕು? ಅದೇಂತೀನೋಪ, 1 ವರ್ಷ ಸಹಿತ ಆಗಿಲ್ಲ ಬೆಂಗ್ಳೂರ್ಗೆ ಹೋಗಿ. ಈಗ ಒಂದು 5-6 ತಿಂಗಳದಾಗ ಇಷ್ಟು ಕಲ್ತಾಳ ಹುಡುಕಿ ಮಾತು. ಅದೇವಪ್ಪ, ಅದೇನೋ ಅಂತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿತಾರಂತಾರಲ್ಲ. ಇಂಥವು ಇವು ಬೆಂಗ್ಳೂರು ಕಳ್ಸ್ಯಾರ ಅಂದ್ಗಾನೆ ದೊಡ್ಡ ಬಾರಿ ತಾವೇ ಅನ್ಕೊಂಡು ಅಲ್ಲಿ ಭಾಷೆ ಮಾತಾಡ್ಬಿಟ್ರೆ ಗ್ರೇಟ್ ಅಂತಾರ ಅನ್ನಂಗೆ ಆಗ್ಬಿಡ್ತದ ಅವಕ್ಕೆ. ಮತ್ತೇನದ? ನಡಿ ನಮ್ಮ ಕೆಲಸ ನೋಡಮ್ ನಾವು. ಅವು ಕುಡ್ದು ಮಾತಾಡ್ಕೊತ ಕೂತ್ರೆ ಮುಗೀತು. ಹೌದು ನಡಿಯಪ್ಪ, ನಾನು ಇವತ್ತೊಂದು ಸ್ವಲ್ಪ ಹತ್ತಿ ಏರ್ಕೊಂಡು ಹೋಗ್ಬೇಕಾಗ್ಯದ. ರೇಟ್ ಏನೋ ಬಂದದಂತ ಅಡ್ತಿಗೆ ಇಳಿಸಿ ಬರ್ತೀನಿ ಹೋಗಿ. ಹೌದಾ, ಆಯ್ತು ಹೋಗ್ಬಾ. ಚಲೋ ಇರ್ಬೇಕಪ್ಪ ರೇಟ್. ಈಗ ನೀವು ಅರ್ಧ ಹತ್ತಿ ಅರ್ಧ ತೊಗರಿ ಬಿತ್ತಿದ್ರಲ್ಲ ಅಣ್ಣ, ಚಲೋ ಬಂದಿರ್ಬೇಕು ನಿಮ್ಮದು. ನಮ್ಮೂ ಚಲೋ ಆಗ್ಯವಪ್ಪ. ತೊಗರಿ ಅಲ್ಲೇ ಒಣಗಿಸೋಣ, ಅಡ್ತಿಗೆ ಏರಿಸ್ಬಿಟ್ನಪ್ಪ. ಒಮ್ಮೆ ಹತ್ತಿ ಇಟ್ಕೊಂಡು ಕೂತೀನಿ, ರೇಟ್ ಬರ್ತದ ಅಂತೇಳಿ. ನೋಡಮ್ಮ ಏನಾಗ್ತದ ಅಂತ. ಸರಿಪ ಅಣ್ಣ, ಹೋಗಿ ಬರ್ಲೇ ನಾನು? ಆಯ್ತು ಹೋಗ್ಬಾ. ಹತ್ತಿ ಏರ್ಕೊಂಡು ಹೋಗ್ತಿದ್ದೆಲ್ಲ, ಒಂದು ಸ್ವಲ್ಪ ರೇಟ್ ಬಂದ್ರೆ ಹೇಳೋಪ್ಪ, ನಾನು ಏರ್ಕೊಂಡು ಬಂದ್ಬಿಡ್ತೀನಿ ನಾಳೆ ನಾಡ್ದಾಗ. ಆಯ್ತು ಅಣ್ಣ, ಹೇಳ್ತೀನಿ ಬಂದಿಂದ.